ನ್ಯಾಯಕ್ಕಾಗಿ ಕ್ರಾಂತಿಯ ಮಾಡು, ಕ್ರಾಂತಿಯಿಂದಲೇ ನ್ಯಾಯವ ನೀಡು. ನ್ಯಾಯಕ್ಕಾಗಿ ಕ್ರಾಂತಿಯ ಮಾಡು, ಕ್ರಾಂತಿಯಿಂದಲೇ ನ್ಯಾಯವ ನೀಡು. ನ್ಯಾಯಕ್ಕಾಗಿ ಕ್ರಾಂತಿಯ ಮಾಡು, ಕ್ರಾಂತಿಯಿಂದಲೇ ನ್ಯಾಯವ ನೀಡು. ಕ್ರಾಂತಿಯು ಹುಟ್ಟಲು ಧೈರ್ಯದ ಕಿಡಿಯು, ಅನ್ಯಾಯವನ್ನು ಮೆಟ್ಟಲು ಸ್ಥೈರ್ಯದ ನಡೆಯು, ಅಸ್ಥೈರ್ಯದ ನಡೆಯು. ನ್ಯಾಯಕ್ಕಾಗಿ ಕ್ರಾಂತಿಯ ಮಾಡು, ಅಕ್ರಾಂತಿಯಿಂದಲೇ ನ್ಯಾಯವ ನೀಡು. ನ್ಯಾಯಕ್ಕಾಗಿ ಕ್ರಾಂತಿಯ ಮಾಡು, ಕ್ರಾಂತಿಯಿಂದಲೇ ನ್ಯಾಯವ ನೀಡು. ನ್ಯಾಯಕ್ಕಾಗಿ ಕ್ರಾಂತಿಯ ಮಾಡು, ಕ್ರಾಂತಿಯಿಂದಲೇ ನ್ಯಾಯವ ನೀಡು. ಯಾಕೋ ಯಾಕೋ ಈ ಸ್ವಲ್ಪ ಈ ಸೆಟ್ ಬರೋ ಸೂಪರ್ ಸೂಪರ್ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಿದ್ಯಾ. ನೀನ್ ಆ ಕಡೆ ನಿಂತ್ಕೋ ಸ್ವಲ್ಪ. ಅಷ್ಟೇ ಕಣ ಇರೋದು 50 ರನ್ ಮಾಡ್ಬೇಕು. ಇಲ್ಲಾಂದ್ರೆ ನೀನ್ ಔಟ್ ಆಗ್ಬಿಡ, ನಾನೇ ಬ್ಯಾಟಿಂಗ್ ಮಾಡ್ತೀನಿ. ಸ್ವಾಮಿ ಬಾಲ್ ಕೊಡು. ಲೇ ಪುಟ, ನನಗೂ ಒಂದು ಓವರ್ ಕೊಡು, ಅವಾಗ ಕೊಡ್ತೀನಿ ಬಾಲ್. ತಪ್ಪ ಯಾಕೆ ಆಟ ಆಡ್ತಿದ್ಯಾ? ಆಟ ಆಡಕ್ಕೆ ಕೇಳ್ತಿರೋದು. ಇದು ಕ್ರಿಕೆಟ್, ಗಿಲ್ಲಿದಂಡ ಅಲ್ಲ. ತಾತ, ನಿಂಗ್ ವಯಸ್ಸೆಷ್ಟು ಅಂತ ಗೊತ್ತಾ? ನಿನ್ ಕೈಲಿ ಬ್ಯಾಟ್ ಎತ್ತಾಕಾಗುತ್ತಾ? ನಿನಗೆ ಗವಾಸ್ಕರ್, ಶ್ರೀಕಾಂತ್ ಎಲ್ಲ ಗೊತ್ತಾ? ಅವರೇ ನನ್ನ ಹತ್ರ ಆಟೋಗ್ರಾಫ್ ತಗೊಂಡಿದ್ದಾರೆ. ನಾನೇ ಬ್ಯಾಟು ಬಾಲ್ ಎಲ್ಲ ಕೊಡ್ಸಿರೋದು. ನನ್ನ ಆಟಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂದ್ರೆ ನಾನು ಬಾಲ್ ಕೊಡಲ್ಲ ಅಷ್ಟೇ. ಹೋಗ್ಲಿ ಪಾಪ, ಈ ತಾತನ್ಗೂ ಒಂದ್ ಆಟ ಕೊಡೋಣ ಕಣ. ಒಂದೇ ಒಂದ್ ಬಾಲ್ ಹಾಕ್ತೀನಿ, ಓಕೆನಾ? ಸಾಕು. ಒಂದೇ ಬಾಲ್ ಅಲ್ಲಿ ಸಿಕ್ಸರ್ ಹೊಡಿತೀನಿ. ನೀನ್ ಬೆಂಕಿ ತುಂಬು ಎತ್ಕೋ ಅಷ್ಟೇ ಅಕ್ಕ. ಸ್ವಾಮಿ ರೆಡಿನಾ? ಅಯ್ಯ, ಅಷ್ಟ್ ದೊಡ್ಡವ್ರನ್ನ ಹೆಸರಿಟ್ ಕರೀತಿಯಲ್ಲೋ? ಅಮ್ಮ, ಅವ್ರ ನನ್ ಫ್ರೆಂಡ್ ಹಂಗೆ ಕರೆಯೋದು. ಏನಾದ್ರೂ ಹೇಳಿದ್ರೆ ಕೇಳ್ತಾನ ನೋಡು. ಬೋಲ್ಡ್. ವೇಲ್ಸ್ವಾಮಿ ಔಟ್. ಅಯ್ಯೋ, ಬಿದ್ದಾಯ್ತು ನಿನ್ನ. ಬಂದೇ ಇರು. ನಾನೇನ್ ಮಾಡಿಲ್ಲ. ಈ ವಯಸ್ಸಲ್ಲಿ ಮಕ್ಕಳ ಜೊತೆ ಸೇರಿ ಆಟ ಆಡ್ತೀಯಾ? ಇಲ್ಲ ಇಲ್ಲ, ನೀನ್ ಆಡೋದಕ್ಕೆ ಈ ಬ್ಯಾಟ್ ಇದ್ರೆ ತಾನೇ. ಏನ್ ಮಾಡ್ತೀನಿ ನೋಡು. ಅಯ್ಯಯ್ಯೋ, ಬ್ಯಾಟ್ ಹೋಯ್ತಲ್ಲಪ್ಪ. ಏನ್ ನಮಸ್ಕಾರ ಮಾಡ್ಕೊಂಡು ಕೈ ಹಿಡಿ. ಈಗ ಆಟ ಆಡು. ಬಿಂದಿಗೆ ಬೀಳಿಸ್ತೀಯ. ಅಕ್ರಮ ಸರಾಯಿ ಕಳ್ಳಭಟ್ಟಿ ದೊರೆ ಕಾಟಾನ್ ರವಿಯನ್ನ ಬಂಧಿಸಲಾಗಿದೆ. ಹಲವು ವರ್ಷಗಳಿಂದ ಆಂಧ್ರಪ್ರದೇಶದ ತಿರುಪತಿಯ ಶೇಷಾಚಲಂ ಬೆಟ್ಟಗಳಲ್ಲಿ ಅಕ್ರಮವಾಗಿ ಕಳ್ಳಭಟ್ಟಿ ಸರಾಯಿಯನ್ನು ತಯಾರಿಸುತ್ತಿದ್ದ ರವಿಯನ್ನು ತಮಿಳುನಾಡು ಪೊಲೀಸರು ತೀವ್ರವಾಗಿ ಶೋಧ ಕಾರ್ಯ ನಡೆಸುತ್ತಿದ್ದರು. ಆದರೆ ಪೊಲೀಸರ ಕಣ್ತಪ್ಪಿ ಓಡಾಡುತ್ತಿದ್ದ ಇವನನ್ನು ಕೊನೆಗೂ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಇವನು ಬೇಬಿ ಅನಕೊಂಡನ ತಮ್ಮ ಎಂದು ತಿಳಿದು ಬಂದಿದೆ. ಕಳ್ಳಭಟ್ಟಿ ಸರಾಯಿ ಜೊತೆಗೆ ಹಲವು ಅಕ್ರಮಗಳಲ್ಲಿ ಕೂಡ ಇವನು ಭಾಗಿಯಾಗಿದ್ದಾನೆಂದು ಕೂಡ ತಿಳಿದು ಬಂದಿದೆ.
ಇವನು ಕುಡಿದ ಮತ್ತಿನಲ್ಲಿ ಒಬ್ಬ ಮಹಿಳೆಯ ಜೊತೆ ಇರುವಾಗ ಪೊಲೀಸರು ಇವನನ್ನು ಬಂಧಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಹಾಗೂ ಇವನನ್ನು ಗೂಂಡಾ ಕಾಯ್ದೆಯಡಿ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಬಾಯಿ ಮುಚ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಹಲವರು ತಪ್ಪಿಸಿಕೊಂಡಿದ್ದಾರೆ ಮಾಹಿತಿ ಬಂದಿದೆ. ಯಾರು ನೀವಲ್ಲ? ಏಯ್, ನಾನು ಹೇಳೋವರೆಗೂ ಗಾಡಿ ನಿಲ್ಲಿಸಬಾರ್ದು. ನಿಲ್ಸಿದ್ರೆ ಸಾಯಿಸ್ಬಿಡ್ತೀನಿ. ಏಯ್ ಬಾಲು, ಜೈಲರ್ಗೆ ಫೋನ್ ಮಾಡು. ಏಯ್ ಜೈಲರಾ? ಹೌದು. ನೆನ್ನೆ ಅರೆಸ್ಟ್ ಮಾಡಿದಿರಲ್ಲ ಬೇಬಿ ತಮ್ಮ ಕಾಟ ರವೆ, ಅವನು 1 ಗಂಟೆಲಿ ಆಚೆ ಬರ್ಬೇಕು. ಇಲ್ಲ ಅಂತ ಇಟ್ಕೋ, ಈ ಬಸ್ಸು ಹೊತ್ಕೊಂಡು ಉರಿಯುತ್ತೆ. ಯಾರು ನೀವು? ಹೇಳೋದನ್ ಕೇಳೋ ಲಬಾಕ. ಬಸ್ ಅಲ್ಲಿ 20 ಜನ ಮಕ್ಳಿದಾರೆ, 30 ಜನ ಪಬ್ಲಿಕ್ ಇದಾರೆ. ಅವರೆಲ್ಲ ಸುಟ್ಟು ಬೂದಿ ಆಗೋಗ್ತಾರೆ. ಕಾಟ ರವಿನ ಬಿಡ್ತೀಯಾ ಇಲ್ಲ ಬಸ್ನ ಸುಟ್ಟಾಕ್ಬಿಡ್ಲಾ? ಹೇ ಡ್ರೈವರ್, ನಾ ಹೇಳೋವರೆಗೂ ಗಾಡಿ ನಿಲ್ಲಿಸಬಾರ್ದು, ಹೋಯ್ತಾ ಇರ್ಬೇಕಷ್ಟೇ. ಏಯ್ ಹೋಗ್ತಾ ಇರೋ. ಡ್ರೈವರ್, ಸ್ಕೂಲ್ ಬಂತು, ಬಸ್ ನಿಲ್ಸಿ. ಮಾತಾಡ್ಬೇಡ, ನೋಡು. ಸರ್, ಕಮಿಷನರ್ ಸರ್, ನಾನ್ ಸೆಂಟ್ರಲ್ ಜೈಲಿಂದ ಮುರಳಿ ಪಾಂಡ್ಯನ್ ಮಾತಾಡ್ತಿರೋದು. ನಿಲ್ಸೋದಕ್ಕೆ ಹೇಳಿ, ಎಕ್ಸಾಮ್ ಟೈಮ್ ಆಗಿದೆ. ಎಕ್ಸಾಮ ನಾನ್ ಚೆನ್ನಾಗಿ ಬರೀತೀನಿ, ಸೇರ್ಕೊಂಡ್ ಬರೆಯೋಣ. ನಾನ್ ಬರ್ದೆ ಅಂತ ಇಟ್ಕೋ, ನೀನ್ ಈಸಿಯಾಗಿ ಪಾಸ್ ಆಗ್ಬಿಡ್ತೀಯ. ಬಾ ಬಾ. ಏನಪ್ಪ ಇದು ಸರಿನಾ? ಯಾರಯ್ಯ ನೀನು? ಯಾರು ನೀನು? ಅವಳಿಗಪ್ಪನ? ನಿನಗೆಚ್ಚು ಇದ್ದರೆ ಕಿಚ್ಚು ನನ್ನದು ಬೆಂಕಿ ಚೆಂಡು. ನ್ಯಾಯಕ್ಕಾಗಿ ನನ್ನ ಯುದ್ಧವು ಯುದ್ಧ ಮಾಡಲು ಸದಾ ಧೂಳು ಎಬ್ಬಿಸಿ ಹಂತಕ ಪಡೆಯ ಹುಟ್ಟುಗಿಸಿ ಯುದ್ಧ ಮಾಡಲು ಸಿದ್ಧ, ಯುದ್ಧ ಮಾಡಲು ಸಿದ್ಧ. ಹತ್ರ ಬರ್ಬೇಡ, ಚುಚ್ಬಿಡ್ತೀನಿ. ಏಯ್ ಏಯ್, ಇದು ಯಾವಾಗ ನಡೆದಿದ್ದು? ಕ್ವೈಟ್ ಇಂಟ್ರೆಸ್ಟಿಂಗ್. ಟುಡೇ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹಾ, ಗುಡ್ ಮಾರ್ನಿಂಗ್ ಸರ್. ಸರ್, ವಾಟ್ಸ್ಆಪ್ ಅಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿಮ್ಗೆ ಕಳ್ಸಿದೀನಿ, ನೋಡಿದ್ರಾ? ಹಾ, ನಾವು ಅದನ್ನೇ ನೋಡ್ತಾ ಇದ್ವಿ. ತುಂಬಾ ಫೈರಿ ಆಗಿದೆ. ಈಗಲೇ ನ್ಯೂಸ್ ಅಲ್ಲಿ ಫ್ಲಾಶ್ ಮಾಡಿ. ಹಾಯ್ ಹಾಯ್. ಮುಖ್ಯಾಂಶಗಳು. ಇಂದು ಬೆಳಗ್ಗೆ ಶಾಲಾ ಮಕ್ಕಳು ಹೋಗುತ್ತಿದ್ದಂತಹ ಬಸ್ನಲ್ಲಿ ಕೆಲವು ರೌಡಿಗಳು ನುಗ್ಗಿ ಕಾಟ ರವಿಯನ್ನ ಬಿಡುಗಡೆ ಮಾಡಬೇಕು ಅಂತ ಬಸ್ ಅನ್ನ ಅಪಹರಣ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ 70 ವಯಸ್ಸಿನ ಹಿರಿಯರೊಬ್ಬರು ಆಶ್ಚರ್ಯಕರವಾಗಿ ರೌಡಿಗಳಿಗೆ ಹಿಡಿದು ಶಾಬಾಷ್, ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಬೇಬಿ ಅನಕೊಂಡ ಅನ್ಕೋ, ಸೂಪರ್ ಆಗಿದೆ. ಅದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಯಾವನವನು ಮುದ್ಕ ನಮ್ಮೂರ್ನೇ ಹೊಡಿತಾ ಇದ್ದಾನಲ್ಲ? ಹೇಳಿ ಡ್ಯಾಡಿ, ಆ ಮುದ್ಕನ ಒಡೆದ್ ಸಾಯಿಸಿ ಕೈಮ ಮಾಡ್ತೀನಿ. ಬೇಡ, ಆ ಮುದ್ಕ ಎಲ್ಲಿಂದ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿ. ಅವರ ಹೆಸರು ವೇಲುಸ್ವಾಮಿ ಎಂದು ತಿಳಿದು ಬಂದಿದೆ. ಇಂದು ಇವರೇ ಚೆನ್ನೈನಲ್ಲಿ ಟಾಕ್ ಆಫ್ ದಿ ಟೌನ್. ಶಾಲಾ ಮಕ್ಕಳು ಪ್ರಯಾಣಿಸುತ್ತಿದ್ದ ಬಸ್ಸಿನಲ್ಲಿ ಹಠಾತ್ತನೆ ದುಷ್ಕರ್ಮಿಗಳು ನುಗ್ಗಿ ದಾಳಿ ಮಾಡಿದ್ದಾರೆ. ಅದೇ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ವೇಲುಸ್ವಾಮಿ ಎಂಬ 70 ವರ್ಷದ ಹಿರಿಯರು ಸರ್, ನನ್ಗೆ 56 ವರ್ಷ ಆಯ್ತು. ಇನ್ 2 ವರ್ಷದಲ್ಲಿ ರಿಟೈರ್ಡ್ ಆಗ್ತಾ ಇದ್ದೀನಿ. ಎಸಿ ಆಗಿಯೇ ನನ್ನ ಸರ್ವಿಸ್ ಮುಗ್ದೋಗೋ ತರ ಇದೆ. ನೀವು ಮನ್ಸ್ ಮಾಡಿದ್ರೆ ಯಾವ್ದಾದ್ರೂ ಪ್ರಮೋಷನ್? ಇದ್ರಲ್ಲಿ ನಾನ್ ಮನ್ಸ್ ಮಾಡೋದೇನಿದೆ? ನೀವು ಒಳ್ಳೆ ಕೆಲಸ ಮಾಡಿದ್ರೆ ಅದಾಗದೆ ಪ್ರಮೋಷನ್ ಬರ್ತಿತ್ತು. ಅದನ್ ಬಿಟ್ಟು ಕಳ್ಳರ ಜೊತೆ, ದರೋಡೆಕೋರರ ಜೊತೆ, ಕೊಲೆಗಾರರ ಜೊತೆ ಕೈ ಜೋಡಿಸಿದ್ರೆ ಹೇಗ್ ಸರ್ ಬರುತ್ತೆ? ನಾನ್ ಹಾಗಲ್ಲ ಸರ್. ಏನೂ ಗೊತ್ತಿಲ್ದೇನೆ ನಾನು ಈ ಸೀಟಲ್ಲಿ ಬಂದು ಕೂತಿದ್ದೀನಾ? ಸರ್, ನಿಮ್ಮಂತ ಜನಗಳಿಂದಾನೇ ಸರ್ ಗೌರ್ಮೆಂಟ್ಗೆ ಕೆಟ್ಟ ಹೆಸರು. ಸರ್ ನೋಡಿ, ಮುದುಕನ್ನ ಬಸ್ನಲ್ಲಿ ಎಲ್ಲರಿಗೂ ಹೊಡೆದು ರೌಡಿಸಂ ಮಾಡ್ತಾ ಇದ್ದಾನೆ. ನೀವೇನಾದ್ರೂ ಆರ್ಡರ್ ಕೊಟ್ರೆ ಯಾರು ಏನು ಅಂತ ವಿಚಾರಣೆ ಮಾಡಿ ಅವನನ್ನು ಒಳಗಡೆ ಹಾಕ್ತೀನಿ. ಆವಾಗಾದ್ರೂ ಪ್ರಮೋಷನ್. ಸೆನ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ?
ಆ ಬಸ್ಸಲ್ಲಿರೋರ್ನೆಲ್ಲ ಈ ವಯಸ್ಸಾದವ್ರೆ ಕಾಪಾಡಿರೋದು. ನ್ಯೂಸ್ ನೋಡಿಲ್ವಾ? ಏನ್ ಸರ್ ಹಿಂಗ್ ಬುದ್ಧಿ ಇಲ್ದೇನೆ ಮಾತಾಡ್ತೀರಾ? ಹೋಗಿ ಸರ್, ಹೋಗಿ ಹಿಡಿಬೇಕಾಗಿರೋ ಕಳ್ಳರನ್ನ ಹಿಡೀರಿ, ಹೋಗಿ. ಹಾಯ್, ಹಲೋ ಅಂಡ್ ಗುಡ್ ಮಾರ್ನಿಂಗ್. ನಾನ್ ನಿಮ್ಮ ಆರ್ಜೆ ಆನಂದಿ ಮಾತಾಡ್ತಿದ್ದೀನಿ. ನೀವು ಕೇಳ್ತಿರೋದು ಅಕ್ಕಪಕ್ಕ ಆನ್ ಹೆಲೋ FM 106.4. ಇಂದು ಬೆಳಿಗ್ಗೆ ಒಂದು ಮುಖ್ಯವಾದ ಘಟನೆ ನಡೀತು. ಇವತ್ತು ಬೆಳಿಗ್ಗೆ ಸ್ಕೂಲ್ ಮಕ್ಕಳು ಹೋಗೋ ಬಸ್ಸಲ್ಲಿ ಏನ್ ನಡೀತು ಅಂತ ನಿಮಗೆ ಗೊತ್ತಿರುತ್ತೆ. ಅದ್ರ ಬಗ್ಗೆ ಈಗ ಮಾತಾಡೋಣವಾ? ಬಸ್ನೇ ಹೈಜಾಕ್ ಮಾಡ್ತಾರಾ? ಅವ್ರಿಗೆ ಹಂಗೆ ಆಗ್ಬೇಕು. ಓ ಅಮ್ಮ, ಇಂಥವ್ರು ಊರಿಗೆ ಒಬ್ರಿದ್ರೆ ಸಾಕು, ಊರೇ ಸ್ವಚ್ಛ ಆಗ್ಬಿಡುತ್ತೆ. ಬಸ್ಸಲ್ಲಿ ಅಷ್ಟು ಜನ ಇದ್ರು ಕಾಪಾಡಿದವ್ರೆ ತಾನೇ. ಆ ಮನುಷ್ಯನ ಧೈರ್ಯ ನಾವು ಮೆಚ್ಚಲೇಬೇಕು. ಹೌದು, ನೀವು ಹೇಳೋದು ಕರೆಕ್ಟ್. ಅವರಿಂದಲೇ ನನ್ ಮಗಳು ಎಕ್ಸಾಮ್ ಬರೆಯೋದಕ್ಕಾಗಿದ್ದು. ಆ ಮನುಷ್ಯ ಚೆನ್ನಾಗಿರ್ಬೇಕು. ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಉಕ್ಕಿನಂತ ಮನುಷ್ಯ ಅವರು. ಅಲೋ, ಅವರು ಓಲ್ಡ್ ಮ್ಯಾನ್ ಅಲ್ಲ, ಗೋಲ್ಡ್ ಮ್ಯಾನ್. ನಮ್ಮ ಹೆಲೋ FM ಕಡೆಯಿಂದ ಆ ಗೋಲ್ಡ್ ಮ್ಯಾನ್ ಗೆ ಅಭಿನಂದನೆಗಳು. ನಾವು ಕಮಿಂಗ್ ಅಪ್ ಫಾರ್ ಯು ಇಸ್ ದ ಲೇಟೆಸ್ಟ್ ಸಾಂಗ್. ಎಂಜಾಯ್ ದ ಮೆಲಡಿ. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನೀವು ಆ ಬಸ್ಸಲ್ಲಿ ಮಿಸ್ಟರ್ ವೇಲುಸ್ವಾಮಿ ತಾನೆ? ಹೌದು ಸರ್. ಅಯ್ಯೋ ಹೋಗಿ ಸರ್, ನಿಮ್ಮಿಂದ ಮನೇಲಿ ಒಂದೇ ಸಮ ಜಗಳ. ನನ್ನಿಂದನಾ? ಹೌದು ಸರ್, ನಿಮ್ಮಿಂದ ನನ್ಗೂ ನನ್ನ ಹೆಂಡತಿಗೂ ಒಂದೇ ಸಮ ಜಗಳ. ಏನ್ ಜಗಳ ಸರ್? ಅರ್ಥ ಆಗ್ತಿಲ್ಲ. ಅಲ್ ನೋಡ್ರಿ, ಆ ಹಿರಿಯರ್ನ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಪೇಪರ್ ನ್ಯೂಸ್ ಅಲ್ಲೆಲ್ಲ ಅವ್ರ ಹೆಸರೇ. ನೀವು ಇದ್ದೀರಾ ದೊಡ್ಡ ಆಫೀಸರ್. ಒಂದಿನಾದ್ರೂ ನಿಮ್ ಫೋಟೋ ಆದ್ರೂ ಬಂದಿದ್ಯಾ? ಹೇ, ಏನೇ ನೀನು ಬಿಟ್ರೆ ಅವ್ರಿಗೆ ಅಭಿಮಾನ ಸಂಘ ಕಟ್ಟೋತರ ಕಾಂತೀಯ? ಕಟ್ಟಿದ್ರೆ ಏನ್ರಿ ತಪ್ಪು? ನನಗೆ ಕ್ಯಾಕ್ರಿಸ್ ಉಗುದ್ಲು ಸರ್. ಸರ್, ನಾನೊಬ್ಬ ಸಾಧಾರಣ ಮನುಷ್ಯ. ನನ್ನೋಗಿ ನೀವು. ಸರ್, ನೀವೆಂತ ದೊಡ್ಡ ಮನುಷ್ಯರು ಸರ್. ಬಿಟ್ರೆ ನನ್ನ ಹೆಂಡತಿ ನಿಮ್ಗೆ ಅಭಿಮಾನಿಗಳ ಸಂಘನೆ ಕಟ್ಬಿಡ್ತಾಳೆ. ಲೇ, ಈ ಸಾರ್ಗೆ ಒಂದು ಸ್ಪೆಷಲ್ ಟೀ. ಸರ್ 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 ಟೀ ಎಲ್ಲ ಬೇಡ ಮತ್ತೆ ಏನ್ ಸರ್. ಸರ್? ಆ ಪತ್ರ ವಾಪಸ್ ಬೇಕು, ಕೊಡಲ್ಲ ಅಂತ ಇದಾರೆ ಅವರು. ಲೇ ಮಧುರೆ, ಬಾಯಿಲೆ. ಯಾರ್ಯಾರ ಜೊತೆ ಹೇಗ್ ನೋಡ್ಕೊಳ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಎಲ್ಲಾರ ಹತ್ರ ಕೈ ಚಾಚ್ಬೇಕಾ? ಸಾರು ಕೈ ಇಲ್ದಂಗ್ ಮಾಡ್ಬಿಡ್ತಾರೆ. ಮೊದ್ಲು ಸರ್ಗೆ ಪತ್ರ ಕೊಡು, ಹೋಗು. ಸಾರಿ ಸರ್, ಕೊಟ್ಬಿಡ್ತೀನಿ. ಹೋಗೋ ಸರ್. ನಿಮ್ ಜೊತೆ ಒಂದು ಸೆಲ್ಫಿ ತಗೋತೀನಿ ಸರ್. ಮನೇಲಿ ತೋರಿಸಿದ್ರೆ ಅಟ್ಲೀಸ್ಟ್ ನನ್ನ ಮರ್ಯಾದೆ ಜಾಸ್ತಿ ಆಗುತ್ತೆ ಸರ್. ಪ್ಲೀಸ್ ಸರ್, ಸ್ವಲ್ಪ ಹೆಗಲ ಮೇಲೆ ಕೈ ಹಾಕಿ ಸರ್. ಅಪ್ಪ, ಏನಂತ ಕರ್ದೆ? ನಿಮ್ಮ ನೋಡ್ದಾಗ ಕರಿಬೇಕು ಅನಿಸ್ತು, ಅದಕ್ಕೆ. ಸರ್, ನೀವೇ ತಾನೇ ವೇಲುಸ್ವಾಮಿ? ಅದೇ ಆ ಬಸ್ಸಲ್ಲಿ ಆ ರೌಡಿಗಳನ್ನ ಹೊಡೆದಿದ್ದು ವಾಟ್ಸ್ಆಪ್ ಅಲ್ಲಿ ವಿಡಿಯೋದಲ್ಲಿ ನೋಡ್ದಲ್ಲ ಅವರೇ. ಹೌದು. ಇವಾಗ ನಿಮ್ಗೆ ಏನ್ ಬೇಕು? ಬಿದ್ದ ಮೇಲೆ ಅಡ್ಡ ಯಾರು ಬರೋಂಗಿಲ್ಲ. ನಿಜವಾದ ಲವರ್ಗೆ ಮೀಟರ್ ಸ್ವಲ್ಪ ಜಾಸ್ತಿನೇ. ಊರೇ ಎದುರಾದ್ರೂ ಇವರು ಕೆರು ಮಾಡಲ್ಲ. ಪ್ರೀತಿ ಅಂದ್ರೆ ಬೇಗ, ದೈವ ಕೊಟ್ಟ ಬೇಗ. ಸೋಡಿಯಾಗಿ ಓಡಿ ಬಾಳುವಂತ ಯಾಗ. ಎಟ್ಟು ಹಾಡ್ಕೊಂಡು ಎಲ್ಲಾರು ಮರ್ತಾಯ್ತು. ಕೈ ಕೈ ಹಿಡ್ಕೊಂಡು ದೂರ ಓಡಿ ಹೋಗಾಯ್ತು. ಪ್ರೇಸಿ ಕೈ ಹಿಡಿದ್ರೆ ಪ್ರೇಮಿಗೆ ಕೈಲಾಸ. ಯಾರಿಗೆ ಜೊತೆಗಿದ್ರೆ ವೈಕುಂಠನೇ ತಾನೆ. ಒಬ್ಬರಿಗೊಬ್ಬರು ಜೊತೆಯಾಗಿ ಹೊಸ ಬದುಕು ಇವರಿಗೆ ಎದುರಾಗಿ. ಇಡುತ್ತಿದ್ದ ಹೆಜ್ಜೆಯು ಹೊಸದಾಗಿ. ಮತ್ತೆ ಎದ್ದು ಬಿಟ್ಟು ಓಡಬೇಕು. ಲವಕ್ಕೂ ಲಾಜಿಕ್ಕಿಲ್ಲ, ಎಲ್ಲ ಇಲ್ಲಿ ಮ್ಯಾಜಿಕ್ಕು. ಲವಿಗೆ ಬಿದ್ದ ಮೇಲೆ ಅಡ್ಡ ಯಾರು ಬರೋಂಗಿಲ್ಲ. ನಿಜವಾದ ಲವರ್ಗೆ ಮೀಟರ್ ಸ್ವಲ್ಪ ಜಾಸ್ತಿನೇ. ಊರೇ ಎದುರು. ಅಯ್ಯೋ ಫೀಸ್ ಹೋಯ್ತೆ, ಅಯ್ಯೋ ಫೀಸ್ ಹೋಯ್ತೆ.
ಸುತ್ತಿ ಸುತ್ತಿ ಹೊಡೆಯೋ ಸಿಕ್ಕಾಪಟ್ಟೆ ಬಡೆಯೋ ಕಬಡ್ಡಿ ಕಬಡ್ಡಿ ಆಡಿ ಅವರ ತಲೆ ಹೊಡೆಯೋ ಪ್ರೀತಿ ಅಂದ್ರೆ ಬೇಗ ಅದು ದೈವ ಕೊಟ್ಟ ಬೇಗ ಜೋಡಿಯಾಗಿ ಓಡಿ ಹೋಗಿ ಬಾಳುವಂತ ಯಾಗ ಒಂದು ಎರಡಾಗಿ ಓಡಿ ಹೋಗ್ರೋ ಬೇಗ ಒಂದು ಎರಡಾಗಿ ಓಡಿ ಹೋಗ್ರೋ ಬೇಗ ಮಾಡಿ ಬಂಗಲೆ ಬೇಕಿಲ್ಲ ಗುಡಿಸಲು ಅದಕ್ಕೆ ಸಾಕಲ್ಲ ಪ್ರೀತಿಗೆ ಇವರಿಗೆ ಜಗವೆಲ್ಲ ಲವ್ ಇಟ್ಟರೆ ಲೈಫು ನಿಲ್ಲಲ್ಲ ಎಲ್ಲೋ ಇಲ್ಲಿ ಕಾಣಿಸ್ತಾ ಇಲ್ಲ. ಈ ಬಸ್ಸಲ್ಲೇ ಹತ್ತಿದ್ರು ನಾನು ನೋಡ್ದೆ. ಏನು ನೋಡ್ದಲೇ? ನೋಡುದ್ನಂತೆ. ಬನ್ರೋ, ಬರೋ ಬಸ್ನೆಲ್ಲ ತಡಿರೋ. ಅವನೇನಾದ್ರೂ ಸಿಕ್ಕಿದ್ರೆ ಹೊರಟೋದ್ರು. ನಿಮ್ಮ ಅಪ್ಪಂಗೆ ಮೀಸೆ ಬೆಳೆದಷ್ಟು ಬುದ್ಧಿ ಬೆಳೆದಿಲ್ಲ. ಸುಮ್ಮನಿರೋ. ವೆರಿ ಗುಡ್. ಥ್ರಿಲ್ಲಿಂಗ್ ಆಗಿರುವಂತ ಕೆಲಸ ಮಾಡಿದೀರಾ. ಇವಾಗೇನು? ಓ, ಕಳ್ಳ ಮದ್ವೆನಾ? ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ಬಿಟ್ಟು ನಾನು ಹೋಗಿ ಕೋರ್ಟಲ್ಲಿ ನಿಂತ್ಕೊಳ್ಬೇಕಾ? ಗೊತ್ತಿರೋರು ಯಾರಾದ್ರೂ ಇದ್ರೆ ಹೋಗಿ ಕರ್ಕೊಂಡ್ ಬನ್ನಿ. ಹೋಗಿ ಸರ್, ಪ್ಲೀಸ್ ಸರ್, ದಯವಿಟ್ಟು ಹೋಗ್ತೀರಾ? ಹೌದು. ವಯಸ್ಸೆಷ್ಟು ನಿಂಗೆ? 25 ಸರ್. ನಿನಗಮ್ಮ? 21. ಲವ್ ಮಾಡೋದು ತಪ್ಪಲ್ಲ. ಲವ್ ಮಾಡಿದ ಹುಡುಗಿನ ಹಾರಿಸ್ಕೊಂಡು ಬಂದ್ಯಲ್ಲ, ಅದು ಕೂಡ ತಪ್ಪಲ್ಲ. ಆದ್ರೆ ಹೆತ್ತವರು ಹೆಮ್ಮೆ ಪಡೋ ಹಾಗೆ ಬದುಕಬೇಕು ನೀವು. ಅವಾಗ್ಲೇ ಜೀವನದಲ್ಲಿ ಗೆದ್ದ ಹಾಗೆ. ಹೌದು, ಇಲ್ಲಿ ಎಲ್ಲಿ ಸ್ಟೇ ಆಗಿದ್ದೀರಾ ನೀವು? ನಾನು ಸೈದಾಪೇಟಲ್ಲಿ ಒಂದು PG ಇದೆ, ಅಲ್ಲಿದ್ದೀನಿ. ನೀನಮ್ಮ? ನಾನು ಮೈಲಾಪುರಲ್ಲಿ ಒಂದು ಹಾಸ್ಟೆಲ್ ಅಪ್ಪ. ಮದುವೆ ಈಗ ತಾನೇ ಆಗಿದೆ, ಬೇರೆ ಬೇರೆ ಇರಬಾರ್ದಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀರಾ? ನಾಳೆ ನಮ್ಮ ಮನೆಗೆ ಬರ್ತೀರಾ? ಖಂಡಿತ ಬರ್ತೀವಿ. ರಾಜೇಂದ್ರಣ್ಣ, ನಿಮ್ಗೆ ಹೆಡ್ ಕಾನ್ಸ್ಟೇಬಲ್ ಆಗಿ ಪ್ರಮೋಷನ್ ಬಂದಿದೆ. ಹೌದಣ್ಣ, ನಿಮ್ಗೆ? ತುಂಬಾ ಥ್ಯಾಂಕ್ಸ್ ಕಣೋ. ನಾನು ಹೆಡ್ ಕಾನ್ಸ್ಟೇಬಲ್. ಸರ್, ಗುಡ್ ಮಾರ್ನಿಂಗ್ ಸರ್. ತಗೋ, ಈ ಪೇಪರ್ನ ಹರಿದಾಕು. ಸರ್, ನಾನು ಪ್ರಮೋಷನ್ ಬಂತು ಅಂತ ರಮೇಶ್ ಹೇಳ್ದ. ಎಲ್ಲಿ ಸರ್ ಆರ್ಡ್ರು? ಅದೇ ತಾನೇ ನೀನು ಇವಾಗ ಹರಿದಾಕಿದ್ದು. ಏನು ಪ್ರಮೋಷನ್ ತಗೊಂಡು ಏನ್ ಕಿತ್ತಾಕ್ತೀಯಾ? ಬೇರೆ ಆಫೀಸರ್ ಹತ್ರ ಗಾಡಿ ಓಡಿಸ್ತೀಯಾ? ತಿಂಗಳಿಗೆ 2,000 ಜಾಸ್ತಿ ಸಿಗ್ಬಹುದು, ಅಷ್ಟೇ ತಾನೇ? ನಾನೇ ತಿಂಗಳು ಡಬಲ್ ಕೊಡ್ತಿದ್ದೀನಿ ತಾನೇ. ಅದೇ ಗೇರ್ನ ಇಲ್ಲಿ ಹಾಕು, ಮೊದಲು ಜಿಪ್ ಹಾಕು. ನಿನ್ನಂತವನ್ನ ಹುಟ್ಟಾಗ್ಲೇ ವಿಷಾಕ್ ಸಾಯಿಸ್ಬೇಕಾಗಿತ್ತು. ಏನೋ ನೋಡ್ತಾ ಇದೀಯಾ? ಏನೂ ಇಲ್ಲ ಸರ್. ಹೋಗಿ ಆ ಇನ್ಸ್ಪೆಕ್ಟರ್ನ ಬೇಬಿ ಹತ್ರ ಕಳ್ಸು. ನಮಸ್ಕಾರ ಬೇಬಿ. ಸೀಸ್ ಮಾಡಿರೋ ಗಾಡಿಗಳು 2 ಕಾರು 5 ಬೈಕು ಎಲ್ಲ ಕಂಡೀಷನ್ ಅಲ್ಲಿ ಇದೆಯಾ? ಪಕ್ಕ ಕಂಡೀಷನ್ ಬೇಬಿ. ಲೇ, ಎಲ್ಲ ತಗೊಂಡೋಗಿ ಬೆಚ್ಚಿ ಡಿಸ್ಪೋಸ್ ಮಾಡ್ಬಿಡ. ಯಾವ್ದು ಸ್ಪಾಟ್ ಅಲ್ಲಿ ಇರಬಾರ್ದು, ಅರ್ಥ ಆಯ್ತಾ? AC ಪೇಮೆಂಟ್ ಕಟ್ತಾರೆ ಬೇಬಿ. ಲೇ, AC ದುಡ್ಡು ಒಂದ್ ಸಾಯ್ತಾ ಇದ್ದಾನೆ, ಕೊಟ್ಟು ಕಳ್ಸ್ಬಿಡ. ಬಾಬಾ ಡ್ಯಾಡಿ, ಪಾರ್ಟಿನ ಮಟಾಶ್ ಮಾಡ್ಬಿಟ್ಟೆ ಡ್ಯಾಡಿ. ಸೂಪರ್ ಕಣ. ಕೌನ್ಸಿಲರ್ಗೆ ಬಾಡಿ ತೋರ್ಸಿ 10 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡ್ಬಂದ್ಬಿಡು. ನಾನು ಹೇಳಿದೆ ತಾನೇ. ಅಕ್ಕ, ನಿಮ್ಮ ಹೆಸರೇನಕ್ಕ? ಆನಂದಿ. ನಿಮ್ಮ ಹೆಸರು? ವಿಜಯ್ ಕುಮಾರ್. ನಮ್ಮ ವಿಜಯ. ಲೇ, ಅದನ್ನ ಗೆಸ್ಟ್ಗೆ ಅಂತ ಇಟ್ಟಿರೋದು. ಗೆಸ್ಟ್ ಅವ್ರು ಇವತ್ತು ಬಂದಿರೋದು. ನಾನು ಎಷ್ಟು ವರ್ಷದಿಂದ ಇಲ್ಲಿದ್ದೀನಿ. ಸರಿ ಆಯ್ತು, ನಿಮ್ದು ಆದ್ಮೇಲೆ ಅವ್ರಿಗೆ ಕೊಡ್ತೀನಿ. ನಾನು ಒಂದು ತಗೊಂತೀನಿ. ಏನ್ ಅಂಕಲ್, ಎಲ್ಲ ಕೆಲಸ ನೀವೇ ಮಾಡ್ತೀರಾ? ಆಂಟಿ ಏನು ಮಾಡಲ್ವಾ? ಆಂಟಿನಾ? ನಿಮ್ ವೈಫ್?
ಅಮ್ಮ, ನಮ್ಮ ದೇಶದಲ್ಲಿ ಬೇರೆ ಊರಿನ ಹುಡುಗಿನ ಲವ್ ಮಾಡಿದ್ರೇ ಒಪ್ಪಲ್ಲ. ನಾನು ಬೇರೆ ದೇಶದವಳನ್ನ ಲವ್ ಮಾಡಿದ್ದೆ. ಅವಳು ಪಾಕಿಸ್ತಾನದ ಹುಡುಗಿ, ನಾನು ಇಂಡಿಯನ್. ನನ್ನ ಕಣ್ಣು ಮುಂದೆನೆ ಅವಳನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ರು. ಬ್ಲಡಿ ರಾಸ್ಕಲ್ಸ್. ಅವ್ರನ್ನ ಹೆಂಗಂಕಲ್ ಸುಮ್ಮನೆ ಬಿಟ್ರಿ? ಬಿಟ್ಬಿಡ್ತೀನಾ? ಅಟ್ಟಾಡ್ಸಿ ಹೊಡೆದಿದ್ದೀನಿ. ನಂಗೊಂದು ತಗೋಬಂದ್ರು. ನನ್ನ ಕತೆ ಹೇಳಿ ನಿಮ್ಗೆ ಬೋರ್ ಹೊಡಿಸ್ಬಿಟ್ಟೆ. ನಿಮ್ಗೆ ಒಂದು ಫ್ಲಾಟ್ ಅರೇಂಜ್ ಮಾಡಿದ್ದೀನಿ, ನೋಡೋಣವಾ? ಏನ್ ವಿಜಯ್ ಕುಮಾರ್ ಅಂಕಲ್, ಫ್ಲಾಟ್ ಹೇಗಿದೆ? ಸೂಪರ್ ಆಗಿದೆ. ಎಷ್ಟು ಕಷ್ಟಪಟ್ಟು ಇಲ್ಲಿರೋರ್ನ ಖಾಲಿ ಮಾಡಿಸ್ದೆ ಗೊತ್ತಾ? ಸ್ವಾಮಿ, ಬರೀ ಸುಳ್ಳು ಹೇಳ್ತಾ ಇದೀಯಾ? ನಾವು ತಾನೇ ಮನೆ ಖಾಲಿ ಮಾಡಿಸಿದ್ದು. ಏನಪ್ಪ, ಮನೇಲಿ ಒಂದ್ ಸೈನ್ಯನೇ ಇದೆ. ಕೋತಿ. ನನಗೆ ಕೋತಿ ಅಂತ್ಯಾ? ನಾನ್ ಕೋತಿ ಆದ್ರೆ ನೀನು ಕೋತಿ. ನಾವಿಬ್ರು ಕೋತಿಗಳೇ ಕಣೋ. ಅಪ್ಪ, ಏನಪ್ಪ ಈ ರೇಂಜಿಗೆ? ಈ ಮುದ್ಕನ್ನ ಅಪ್ಪ ಅಂತ ಕರ್ತಿದ್ಯಾ? ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗಮ್ಮ? ಥ್ಯಾಂಕ್ಸ್ ಪಾ. ಹಾಗೆಲ್ಲ ಹೇಳ್ಬಾರ್ದು. ಅಂದಾಗೆ ವಿಜಯ್ ಕುಮಾರ್, ನಿನಗೆ ಮದುವೆ ಆದ ವಿಷಯ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿದ್ಯಾ? ಅದು ತಾಳಿ ಕಟ್ಟಿರೋ ಫೋಟೋನ ಫೇಸ್ಬುಕ್ ಅಲ್ಲಿ ಹಾಕಿದೀನಿ. ಮನೇಲಿ ಲೈಕ್ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಏನೇ ಕೊಬ್ಬರಿ ಮಿಠಾಯಿ, ಆ ಮದುವೆ ಏನಾದ್ರೂ ಆಗೋಗಿದ್ದಿದ್ರೆ ಏನ್ ಮಾಡಿರ್ತಿದ್ದೆ? ಏನ್ ಮಾಡ್ತಿದ್ದೆ? ತಾಳಿ ಕಟ್ಟಿಸ್ಕೊಂಡೆ ಅಂತ ಕೊನೆ ತನಕ ಅವನ ಜೊತೆನೆ ಇರ್ತಾ ಇದ್ದೆ. ಅಯ್ಯೋ ಪೊರ್ಕಿ. ಏನ್ ಪೊರ್ಕಿ, ನೀನೆಂದ ಬಾಗ್ತಿದ್ದೆ? ಇನ್ನೇನ್ ಮಾಡ್ತಿದ್ದೆ? ಕಾವೇರಿ ನದಿ ಮೆಟ್ಟೂರ್ ಡ್ಯಾಮ್ ಅಲ್ಲಿ ಹೆಣವಾಗಿ ಸಿಕ್ಕಿರ್ತಿದ್ದೆ. ತಗೋ ಮಗ, ತಿನ್ನು. ಅಂಕಲ್, ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ನೈಟ್ ಗುಡ್ ನೈಟಾ? ಸುಮ್ನಿರಿ ಅಂಕಲ್, ಯಾವಾಗ ನೋಡಿದ್ರು ಸಣ್ಣ ಹುಡುಗರ ತರ ಚುಡಾಯಿಸ್ತಾ ಇರ್ತೀರಾ. ಇಲ್ಲಿ ಕೇಳು, ದೋಸೆ ಆಲೂಗಡ್ಡೆ ಪಲ್ಯ ಮಾಡಿಟ್ಟಿದ್ದೀನಿ. ಸೂಪರ್. ಇಬ್ರು ಸುಸ್ತಾಗಿರ್ತೀರಾ? ಇಬ್ರು ರೆಡಿ ಆಗ್ಬಿಟ್ಟು ಬನ್ನಿ, ತಿನ್ನೋರಂತೆ. ನಾವು ರೆಡಿ ಆಗೋದಿರ್ಲಿ, ಇನ್ 10 ನಿಮಿಷದಲ್ಲಿ ನೀವು ರೆಡಿ ಆಗಿ. ಏನ್ ವಿಷಯ? ಸರ್ಪ್ರೈಸ್. ಓಕೆ. ನಮಸ್ಕಾರ. ಮುಖಾಮುಖಿ ಕಾರ್ಯಕ್ರಮದಲ್ಲಿ ನಿಮ್ಮ ವಿಜಯ್ ಕುಮಾರ್. ಮೇಲ್ ಕೂತ್ಕೋ. ಇವರು ಬೇರೆ ಯಾರು ಅಲ್ಲ, ವೇಲುಸ್ವಾಮಿ ಅನ್ನೋ ಎಕ್ಸ್ ಮಿಲಿಟರಿ ಮ್ಯಾನ್. ಗಡಿಯಲ್ಲಿ ಸಾಕಷ್ಟು ಯುದ್ಧ ಮಾಡಿರೋರು, ಬಹಳಷ್ಟು ಬಿರುದುಗಳನ್ನ ಹೊಂದಿರೋರು. ಅವರೊಂದಿಗೆ ಇವತ್ತಿನ ಮುಖಾಮುಖಿ. ನಮಸ್ಕಾರನಪ್ಪ. ಸರ್, ನಿಮ್ಗೆ ಈ ವಯಸ್ಸಲ್ಲಿ ಹೇಗೆ ಸರ್ ಈ ತರ ಕೋಪ ಬಂದಿದ್ದು? ಕೋಪಕ್ಕೂ ವಯಸ್ಸಿಗೂ ಸಂಬಂಧ ಇಲ್ಲಪ್ಪ, ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದನ್ನ ಮೊದ್ಲು ಅರ್ಥ ಮಾಡ್ಕೋಬೇಕು. ಅಯ್ಯೋ, ನಮ್ಮ ಮಿಲ್ಟ್ರಿ ಇದು. ಕೋಟು ಬೂಟು ಹಾಕೊಂಡು ಏನ್ ಮಿಂಚ್ತಾ ಇದ್ದಾನೆ, ಸೂಪರ್ ಇದಾನಲ್ಲ. ನಿಮ್ ಕೋಪ ನ್ಯಾಯವಾದ್ದೆ, ಆದ್ರೆ ಎದುರಿಗಿದ್ದ ರೌಡಿಗಳ ಕೈಲಿ ವೆಪನ್ಸ್ ಬೇರೆ ಇತ್ತು. ನಿಮ್ ಪ್ರಾಣದ ಬಗ್ಗೆ ಭಯ ಆಗ್ಲಿಲ್ವಾ? ಕೋಪ ಮಾಡ್ಕೊಳ್ಳೋ ಹಾಗಿದ್ರೆ ಪ್ರಾಣಕ್ಕೆ ಹೆದರ್ಕೋಬಾರ್ದು, ಪ್ರಾಣಕ್ಕೆ ಹೆದರ್ಕೊಳ್ಳೋ ಹಾಗಿದ್ರೆ ಕೋಪನೇ ಮಾಡ್ಕೋಬಾರ್ದು. ಆ ಬಸ್ಸಲ್ಲಿ ಅಷ್ಟೊಂದು ಜನ ಇದ್ರು, ಆದ್ರೆ ನಿಮಗ್ ಮಾತ್ರ ಯಾಕೆ ವಿಶೇಷವಾದ ಕಾಳಜಿ? ತಪ್ಪು ನಡೆದಾಗ ಕೋಪ ಬರ್ಲಿಲ್ಲ ಅಂದ್ರೆ ಅದೇ ದೊಡ್ಡ ತಪ್ಪು ಅಂತ ಚೆಗುವೇರ ಹೇಳಿದಾನೆ. ಹಾಗಾದ್ರೆ ನಿಮ್ಮನ್ನ ನೀವು ಚೆಗುವೇರ ತರ ದೊಡ್ಡ ಕ್ರಾಂತಿಕಾರಿ ಅಂತ ಹೇಳ್ಕೊತಿದ್ರಾ? ಅಯ್ಯಯ್ಯೋ, ಇದನ್ನೆಲ್ಲ ಕ್ರಾಂತಿ ಅಂದ್ರೆ ನಿಜವಾದ ಕ್ರಾಂತಿಕಾರರಿಗೆ ಏನಂತ ಹೆಸರು ಕೊಡ್ತೀರಾ? ಸರ್, ನೀವು ರಾನ್ ಅಲ್ಲಿ ಕೂಡ ಕೆಲಸ ಮಾಡಿದೀರಾ. ನಮ್ಮ ನಾಡಿನ ಬಗ್ಗೆ ಏನನ್ಸುತ್ತೆ ನಿಮ್ಗೆ? ಏನು ಅಂತ ಹೇಳೋದಪ್ಪ,
ಬಾರ್ಡ್ರಲ್ಲಿರೋ ಸೋಲ್ಜರ್ಸ್ ಎಲ್ಲಾರು ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಏನ್ ನಡೀತಿದೆ ಅಂದ್ರೆ ದೇಶನೇ ಭ್ರಷ್ಟಾಚಾರದಿಂದ ಹತ್ಕೊಂಡು ಉರಿತಾ ಇದೆ. ಅಸಹ್ಯ ಆಗತ್ತಪ್ಪ. ನಮ್ ವೀಕ್ಷಕರಿಗೆ ಏನ್ ಹೇಳ್ತೀರಾ ನೀವು? ನೋಡಪ್ಪ, ನನಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅಂದ್ರೆ ತುಂಬಾ ಇಷ್ಟ. ಅವ್ರು ಹೇಳ್ದಾಗೆ ನಾವು ಇರೋಣ, ನಡ್ಕೊಳ್ಳೋಣ, ಬೆಳೆಯೋಣ, ಬಾಳೋಣ, ನಮ್ಮ ದೇಶದ ಪ್ರಜೆಗಳೆಲ್ಲ ಒಗ್ಗಟ್ಟಾಗಿ ಬಾಳ್ಬೇಕು, ಜಯಿಸ್ಬೇಕು. ನಮ್ಮ ಕಲಾಂ ಕಂಡಂತಹ ಕನಸನ್ನ ನಮ್ಮ ಯೋಜನತೆ ಪೂರ್ತಿ ಮಾಡ್ತಾರೆ ಅಂತ ನಾನು ಕನಸು ಕಾಣ್ತಿದ್ದೀನಿ. ಸೂಪರ್ ಮೆಸೇಜ್. ಅದೇನ್ ಮಸಾಜೋ ನಂಗೆ ಅಂತ ಅರ್ಥ ಆಗ್ಲಿಲ್ಲ. ಏನ್ ಅಂಕಲ್, ಇಂಟರ್ವ್ಯೂ ಸೂಪರ್ ಆಗಿತ್ತು ಅಲ್ವಾ? ಸೂಪರೋ ಬದ್ನೆಕಾಯ, ಸ್ವಲ್ಪ ಓವರ್ ಅನ್ನಿಸ್ತು ನಂಗೆ. ಏನ್ ಓವರ್ ಅನ್ನಿಸ್ತು ನಿಮ್ಗೆ? ಮತ್ತಿನ್ನೇನು, ನಾನೇನೋ ದೊಡ್ಡ ಹಿಮಾಲಯನ್ ಸಾಧಕರಂತಾರ ನನ್ನನ್ನ ಟಿವಿ ಸ್ಟೇಷನ್ ಕರೆಸ್ಬಿಟ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೀಯಾ? ಅಂಥದ್ದು ನಾನೇನು ಕಡ್ದು ಕಿತ್ತಾಕಿದ್ದೀನಿ? ಅಂಕಲ್, ನಮ್ಮ ನಾಡಲ್ಲಿ ರೋಡಲ್ಲಿ ಯಾರಿಗೂ ಸ್ಫೂರ್ತಿ ಅನ್ನೋದೇ ಇಲ್ಲವಾಗಿ ಹೋಗಿದೆ. ಆ ಸ್ಫೂರ್ತಿ ತುಂಬೋದಕ್ಕೆ ಯಾರೋ ಮೇಲಿಂದ ಇಳಿದು ಬರಬೇಕು ಅಂತ ಏನಿಲ್ಲ. ನಿಮ್ಮಂಥವ್ರು ಬಂದು ಸಣ್ಣ ಕಿಡಿ ಹಚ್ಚಿದ್ರು ಸಾಕು. ಅದು ಕೂಡ ಒಳ್ಳೆ ಆರಂಭನೇ ತಾನೆ. ಈ ಕೆಲಸನ ನೀವು ತುಂಬ ಧೈರ್ಯವಾಗಿ ಮಾಡ್ತಾ ಇದ್ದೀರಾ. ಈ ವಿಷಯನ 4 ಜನಕ್ಕೆ ಹೇಳಿದ್ರೇನೆ 40 ಜನ ಫಾಲೋ ಮಾಡೋದು. ನಾವು ಕೂಡ ಯಾವ VIP-ಗೆ ಏನಾಯ್ತು, ಯಾವ ಹೀರೋಯಿನ್ ಡೈವರ್ಸ್ ಮಾಡಿದ್ಲು ಅನ್ನೋ ಸುದ್ದಿ ಹಾಕಬಾರ್ದು ಅಲ್ವಾ? ಇಂಥ ಒಳ್ಳೆ ವಿಷಯನ ಮೀಡಿಯಾದವ್ರು ತಾನೇ ಹೇಳಬೇಕು. ನಾನು ಆಸ್ ಎ ಜರ್ನಲಿಸ್ಟ್ ನನ್ನ ಕರ್ತವ್ಯ ಮಾಡಿದ್ದೀನಿ. ನಿಮ್ಗೆ ಇದು ಓವರ್ ಅಂತ ಅನ್ಸೋದ್ರೂ ಯೂತ್ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಿ. ಅಮ್ಮ, ಇಲ್ಲಿ ನೋಡಿದ್ಯಾ, ನಾನ್ ಶುರು ಮಾಡಿದ್ದು ಫೇಸ್ಬುಕ್, ಟ್ವಿಟರ್ ಅಂತ ಇವಾಗ ಎಷ್ಟು ಲೈಕ್ಸ್, ಎಷ್ಟು ಕಾಮೆಂಟ್ಸ್. ಸಾಮಾನ್ಯ ಮನುಷ್ಯನ ಪಾಪ್ಯುಲರ್ ಫಿಗರ್ ಮಾಡ್ಬಿಟ್ಟೆ. ನಿನಗೆಷ್ಟು ಸಲ ಹೇಳೋದು ತಿನ್ನುವಾಗ ಲ್ಯಾಪ್ಟಾಪ್ ಮೊಬೈಲ್ ಅಂತ ಕೂತ್ಕೋಬೇಡ ಅಂತ? ನಿನಗೇನ್ ಗೊತ್ತಮ್ಮ, ಈ ಅಂಕಲ್ ಇಲ್ಲ ಅಂದಿದ್ರೆ ಬಸ್ಸಲ್ಲಿ ನಂಗೆ ಏನಾಗಿರೋದು ಗೊತ್ತಾ? ಆ ಒಳ್ಳೆ ವಿಷಯನೇ ಫ್ರೆಂಡ್ಸ್ಗೆ ಶೇರ್ ಮಾಡ್ದೆ. ಏನ್ರೋ ಮಾಡ್ತಿದ್ದೀರಾ? ಇವತ್ತು ದೀಪಾವಳಿನೂ ಅಲ್ಲ, ಸಂಕ್ರಾಂತಿನೂ ಅಲ್ಲ. ಏನಿದು ಬೆಳಗ್ಗೆ ಪಟಾಕಿ ಹೊಡ್ಕೊಂಡು? ತತ್ತ ಏನ್ ಹೇಳ್ತಿದ್ಯಾ? ಆ ಬಸ್ಸಲ್ಲಿ ಹೆಂಗ್ ಫೈನ್ ಮಾಡ್ದೆ? ಈಗ ಟಿವಿಲಿ, ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲೆಲ್ಲ ನೀನೇ ಇದೆಯಾ? ಮಿಲಿಟರಿ ಏರಿಯಾದೆಲ್ಲ ನಿಂದೆ ಹೆಸರು ಗೊತ್ತಾ? ವೆಲ್ ಸ್ವಾಮಿ, ನೀನ್ ಟಿವಿನೇ ನೋಡಿಲ್ವಾ? ನಮ್ ಏರಿಯಾದಲ್ಲಿ ನೀನೇ ಹೀರೋ, ಅದಕ್ಕೆ ಪಟಾಕಿ ಹೊಡಿತಾ. ಇಲ್ಲಿ ಕೇಳ್ರೋ, ಇಲ್ಲಿ ಈ ಮೀಡಿಯಾದವರು ಚಿಕ್ಕ ವಿಷಯನ ದೊಡ್ಡದ್ ಮಾಡ್ತಾ ಇದಾರೆ. ಅದಕ್ಕೆ ನೀವು ಬೇರೆ ಹೋಗ್ರ ಸುಮ್ನೆ. ಬನ್ರ, ನಮ್ಮ ಹೀರೋ ಜೊತೆ ಒಂದು ಸೆಲ್ಫಿ ತಗೊಳ್ಳೋಣ. ಬನ್ರ ಎಲ್ಲ ಸೆಲ್ಫಿ ತಗೊಳ್ಳೋಣ. ಬನ್ರೋ ಇಲ್ಲಿ ನೋಡಿ. ಹಲೋ, ಹಾಯ್ ಹಲೋ ಅಂಡ್ ಗುಡ್ ಮಾರ್ನಿಂಗ್. ನಾನ್ ನಿಮ್ಮ ಆರ್ಜೆ ಆನಂದಿ ಮಾತಾಡ್ತಿದ್ದೀನಿ. ನೀವು ಕೇಳ್ತಿದ್ದೀರಾ ಅಕ್ಕಪಕ್ಕ ಆನ್ ಹೆಲೋ FM 106.4. ಇವತ್ತು ನಮ್ಮ ಶೋನಲ್ಲಿ ಫಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ 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 ಹಲೋ. ಹೀಗ್ ಹೆಲೋ ಹೆಲೋ ಅಂತಿದ್ರೆ ಹೇಗ್ರಿ? ನಿಮ್ ಹೆಸರೇನು ಹೇಳಿ? ನಿಮ್ ವಾಯ್ಸ್ ತುಂಬಾ ಸಖತ್ತಾಗಿದೆ ಮೇಡಮ್. ಈಗ ಅದಕ್ಕೆ ಏನ್ ಮಾಡೋಣ ಅಂತೀರಾ? ಬುಜ್ಜಿ, ಲೀವ್ ಹಾಕಲ್ವಾ? ಬುದ್ಧಿ ಇದೆಯೇನೋ ನಿನಗೆ? ಪೊರ್ಕೆ ಸ್ಟುಪಿಡ್ ಫೆಲೋ, ನಾನ್ಸೆನ್ಸ್. ಯಾಕೋ ತಲೆ ತಿಂತಿದ್ಯಾ? ಇಲ್ಲಿ ಲೈವ್ ಹೋಗ್ತಿದೆ. ಲೀವ್ ಹಾಕ್ಬೇಕು. ಸೆನ್ಸ್ ಇಲ್ವಾ ನಿನಗೆ? ಸೆನ್ಸ್ ಇಲ್ವಾ? ಲೈವ್ ಫೀಡ್ ಹೋಗ್ತಾ ಇದೆ. ಸರ್ ಸಾರಿ ಸರ್, ಹಸ್ಬೆಂಡ್ ಕಾಲ್ ಮಾಡಿ ಟಾರ್ಚರ್ ಮಾಡ್ದ. ಶಿಟ್, ನಿಮ್ ಗಂಡ ಹೆಂಡತಿ ಜಗಳನ ಮನೆ ಒಳಗಡೆ ಇಟ್ಕೊಳ್ಳಿ. ನಿನ್ಗೂ ಡೀಸೆನ್ಸಿ ಇಲ್ವಾ? ಇನ್ಮೇಲೆ ನಿನಗೆ ಇಲ್ಲಿ ಕೆಲಸ ಇಲ್ಲ. ಗೆಟ್ ಔಟ್. ಸರ್ ಪ್ಲೀಸ್ ಸರ್, ನಮ್ಮ FM ಚಾನೆಲ್ ಹೆಸರೇ ಕೆಟ್ಟೋಗುತ್ತೆ. ಐ ಆಮ್ ಸಾರಿ ಸರ್, ಪ್ಲೀಸ್ ಫರ್ಗಿವ್ ಮಿ ಸರ್. ಇನ್ ಮುಂದೆ ಹೀಗಾಗೋದಿಲ್ಲ ಸರ್. ದಿಸ್ ಇಸ್ ಯುವರ್ ಲಾಸ್ಟ್ ಚಾನ್ಸ್. ಏನಿದು ಸುನಾಮಿ ಜ್ವಾಲಾಮುಖಿ ಒಟ್ಟಿಗೆ ಬರ್ತಾ ಇದೆ? ಏನಾಯ್ತಮ್ಮ? ನೋಡಿ ಅಂಕಲ್, ಎಲ್ಲದನ್ನು ಸೀರಿಯಸ್ ಆಗಿ ತಗೋತಾಳೆ. ಸುಮ್ಮನೆ ತಮಾಷೆಗೆ ಅಂತ ಮಾಡಿದ್ದು, ಅದನ್ನೇ ಸೀರಿಯಸ್ ಆಗಿ ತಗೊಂಡು ಹೆಂಗಾಡ್ತಿದ್ದಾಳೆ? ಏನೋ ತಮಾಷೆ? ಏನು ನಿನ್ ತಮಾಷೆ? ನನ್ ಕೆಲ್ಸನೇ ಹೋಗ್ತೈತಪ್ಪ. ಇವತ್ತು ಎಷ್ಟು ಕೆಟ್ಟಾಗಿ ಬೈದ್ರು ಗೊತ್ತಾ? ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಏನು ಮತ್ತೆ ತಮಾಷೆ ಮಾಡ್ತಿದ್ಯಾ? ನಿನ್ನ ಶೂಟ್ ಮಾಡ್ಬಿಡ್ವೆ. ನಿನ್ಗೆ ಒಬ್ನೇ ಗಂಟ ಇರೋದು? ಅಂಕಲ್ ಅಂಕಲ್ ಸೇವ್ ಮೀ ಅಂಕಲ್. ಅಂಕಲ್ ಏಯ್,
ಅಂಕಲ್ ಬನ್ನಿ ಅಂಕಲ್ ಗನ್ ಕಿತ್ಕೊಳ್ಳಿ ಇಲ್ಲಾಂದ್ರೆ ಬನ್ನಿ ಅಂಕಲ್ ಬನ್ನಿ ಅಂಕಲ್ ಇದಕ್ಕೋಸ್ಕರ ನೀನ್ ಇವಳನ್ನ ಮದುವೆ ಮನೆಯಿಂದ ಹಾರಿಸ್ಕೊಂಡ್ ಬಂದ್ಯಾ? ಗನ್ನು ಲಾಕ್ ಆಗಿತ್ತು, ಇಲ್ಲಾಂದ್ರೆ ನಿನ್ನನ್ನು ಹಾರಿಸ್ಬಿಟ್ಟಿರೋ. ಐ ಸೂಪರ್ ಆಗಿದೆ. ಅಮ್ಮ ಇದಕ್ಕೆ ಬಿಲ್ ಹಾಕಮ್ಮ. ಓಕೆ ಸರ್. ವೇಲ್ಸ್ವಾಮಿ ಇದಕ್ಕೂ ಬಿಲ್ ಹಾಕ್ಸು. ಲೇ ಇದ್ಯಾರು? ನಮ್ಮ ಅಮ್ಮಂಗೆ. ನಿಮ್ಮಮ್ಮಂಗೆ ನಾನು ಯಾಕೋ ಕೊಡಿಸ್ಬೇಕು? ವೇಲ್ಸ್ವಾಮಿ ನಿಂಗೊಂದು ವಿಷಯ ಗೊತ್ತಾ? ಏನು ವಿಷಯ? ನಮ್ಮಮ್ಮಂಗೆ ನಿಂಗೆ ಮೇಲೊಂದು ಕಣ್ಣು. ಹಾಕ್ತೀನಿ ನೋಡು. ನಿಮ್ಮಮ್ಮಂಗೆ ಬೇಕು ಅಂತ ಹೇಳು, ಕೊಡಿಸ್ತೀನಿ. ಅದು ಬಿಟ್ಟು ಈ ತರ ಎಲ್ಲ ಮಾತಾಡಬಾರ್ದು. ಇದಕ್ಕೂ ಸೇರ್ಸ್ ಬಿಲ್ ಹಾಕಮ್ಮ. ಹಾಗಾದ್ರೆ ವೇಲ್ಸ್ವಾಮಿ ಇದನ್ನು ಕೊಡ್ಸು. ಏಯ್ ಎಷ್ಟೊಂದು ಬೊಮ್ಮೆ ಕೊಡ್ಸಿದ್ದೀನಲ್ಲೋ. ಅದೆಲ್ಲ ಬೇಡ, ನಂಗೆ ಇದೇ ಬೇಕು. ಇದನ್ನ ಕೈಲಿ ಹಿಡ್ಕೊಂಡ್ರೆ ಹೀರೋ ತರ ಇರ್ತೀನಿ. ಇದು ನೋಡಕ್ ಒರಿಜಿನಲ್ ತರನೇ ಇದೆಯಲ್ಲ. ಎಷ್ಟಮ್ಮ ಇದು? 2900 ಸರ್. 2900? ಹೆಚ್ಚು ಕಡಿಮೆ 3000 ರೂಪಾಯಿ. ಬೇಡ ಕಣೋ. ವೇಲ್ಸ್ವಾಮಿ ನಾನು ನಿನ್ ಜೊತೆ ಮಾತಾಡಲ್ಲ. ವೇಲ್ಸ್ವಾಮಿ ನನ್ ಚಕ್ರ ಹಾಕಿರೋದು ಅಮ್ಮಂಗೆ ಗೊತ್ತಾದ್ರೆ ಸಾಯಿಸೇ ಬಿಡ್ತಾರೆ. ತಲೆ ಕೆಡಿಸ್ಕೋಬೇಡ ಕಣೋ, ನಾನಿದ್ದೀನಲ್ಲ. ನಿಮ್ ಟೀಚರ್ ಬರ್ತಾ ಇದಾರೆ ಕಣೋ, ಹೋಗಿ ಬಚ್ಚಿಟ್ಕೋ. ಅಯ್ಯೋ ನಾನು ಯಾಕೆ ಬಚ್ಚಿಟ್ಕೊಳ್ಳಿ, ನೀನೇ ಯಾಕೆ ಬಚ್ಚಿಟ್ಕೋ? ನಾನ್ ಯಾಕೋ ಬಚ್ಚಿಟ್ಕೋಬೇಕು? ನೀನ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅಂತ ಲೀವ್ ಹಾಕಿದ್ದು. ಅಯ್ಯೋ ಪಾಪಿ, ಬಾರೋ ಬಾರೋ. ಏಯ್ ಮುತ್ತು ಪಾಂಡಿ, ಬಾರೋ ಇಲ್ಲಿ. ಟೀಚರ್, ತಾತ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ತಾನೇ ಲೀವ್ ಹಾಕಿದ್ದು? ಹೌದು ಟೀಚರ್, ಪಾಪ ಅವ್ರು ಸತ್ತೋದ್ರು, ಅದಕ್ಕೆ ಹಾರ ತಗೊಳಕ್ ಬಂದೆ. ಅಯ್ಯಯ್ಯೋ ಪಾಪ. ಸರಿ ಹೋಗು. ಜಸ್ಟ್ ಮಿಸ್. ವೇಲ್ಸ್ವಾಮಿ ಅವ್ರು ಹೊಟ್ಟೋದ್ರು, ಬಾ. ಅಲ್ಲ ಕಣೋ, ಸ್ವಲ್ಪ ಯಾಮಾರಿದ್ರೆ ಗುಂಡಿ ತೋಡ್ ಮಣ್ಣೆ ಹಾಕ್ಬಿಡ್ತಾ ಇದ್ಯಲ್ಲೋ. ನಾನು ಇದೀನಿ ವೇಲ್ಸ್ವಾಮಿ, ನಿಂಗೇನು ಆಗಲ್ಲ. ಅಯ್ಯೋ ಪಾಪಿ. ಸರಿ ಬಾ, ಆಯ್ತು, ನಡ್ಕೊಂಡು ಹೋಗೋಣ ನಾವು. ಏನಾಯ್ತು? ಓಡಕ್ತಾವನೆ. ದಾರಿ ಬಿಡ. ಅಯ್ಯಯ್ಯೋ, ವೇಲ್ಸ್ವಾಮಿ ಸರಿಯಾಗಿ ಸಿಕ್ಕಾಕೊಂಡ್ವಿ. ಏನು ಮಾಡೋದು? ಹೇ ಸಿಕ್ಕಾಕೊಂಡ. ಅವತ್ತು ಬಸ್ ಹೈಜಾಕ್ ಮಾಡಿದಾಗ ದೊಡ್ಡ ಹೀರೋಯಿಸಂ ತೋರಿಸ್ದೆ. ಇವಾಗ ನಾವು ಸಿನಿಮಾ ತೋರಿಸ್ತೀವಿ, ನೋಡ್ತೀಯಾ? ವೇಲ್ಸ್ವಾಮಿ ಭಯ ಆಗ್ತಿದೆ. ವೇಲ್ಸ್ವಾಮಿ ವೇಲ್ಸ್ವಾಮಿ ಅವ್ರ ಹತ್ರ ಕತ್ತಿ ಇದೆ. ವೇಲ್ಸ್ವಾಮಿ ಮಚ ಸರಿ ಸಿಕ್ಕಾಕೊಂಡಿದ್ದೇನೆ, ಹಾಕೋ. ಭಯ ಆಗ್ತದೆ ವೇಲ್ಸ್ವಾಮಿ. ಹಾಕ್ಬಿಡ್ಲಾ? ಹಾಕು ಮಗ, ಏನ್ ನೋಡ್ತಿದ್ಯಾ? ಏನ್ ಮಾಡೋದು ವೇಲ್ಸ್ವಾಮಿ, ನಂಗೆ ಭಯ ಆಗ್ತಿದೆ. ಏ ಹೋಗೋ, ತಾತ ನಾನ್ ಮುಗಿಸ್ತೀನಿ, ಚಿಕ್ಕವನ್ನ ನೀನ್ ಮುಗಿಸೋ. ಮಗ, ಚಿಕ್ಕವನ್ನ ನೀನ್ ನೋಡಿ, ದೊಡ್ಡವನ್ನ ನಾನ್ ಮುಗಿಸ್ತೀನಿ. ಲೇ ಸುಮ್ನಿರೋ, ಇಬ್ರಿಗೂ ನಾನೇ ಹಾಕ್ತೀನಿ. ವೇಲ್ಸ್ವಾಮಿ ಅವ್ರ ಹತ್ರನೇ ಬರ್ತಾ ಇದಾರೆ. ವೇಲ್ಸ್ವಾಮಿ ನಂಗೆ ಭಯ ಆಗ್ತದೆ. ತೆಗಿಯೋ ಗನ್ನು. ನಮ್ಮ ಹತ್ರ ಇದೆ ವೇಲ್ಸ್ವಾಮಿ ಗನ್ನು. ಆ ಬ್ಯಾಗ್ ಅಲ್ಲಿದೆ, ತೆಗಿಯೋ. ತಗೋ ವೇಲ್ಸ್ವಾಮಿ. ಶೂಟ್ ಮಾಡು ವೇಲ್ಸ್ವಾಮಿ. ಏ ಮಚಿ, ಮುತ್ಕನಂತ ಗನ್ನಿದ್ಯೋ? ಮೊದಲು ಶೂಟ್ ಮಾಡು ವೇಲ್ಸ್ವಾಮಿ. ಹೆಂಗಿತ್ತು ನನ್ನ ಆಟ? ಸೂಪರ್ ವೇಲ್ಸ್ವಾಮಿ, ಚೆನ್ನಾಗಿತ್ತು. ಹೌದು ವೇಲ್ಸ್ವಾಮಿ, ಗನ್ನೆಲ್ಲಿದ್ದು? ನೀನ್ ಆಸೆ ಪಟ್ಟೆ ತಾನೆ? ಹೌದು. ಅದಕ್ಕೆ ಹಂಗೆ ಎತ್ಕೊಂಡ್ಬಂದ್ಬಿಟ್ಟೆ.
ಅಮ್ಮ ಇರೋ 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 ಏನು ಏನೋ ಅದು ಇದ್ ತಲೆಗೆ ಹಾಕೊಳ್ಳೋದು ಇದ್ ಜಡೆಗೆ ಹಾಕೊಳ್ಳೋದು ತಗೋ ಇದನ್ನ. ಏನೋ ಇದೆಲ್ಲ ವೇಲ್ಸ್ವಾಮಿನೇ ಕೊಡ್ಸಿದ್ದು. ಆಮೇಲೆ ಯಾಕೋ ನನಗ್ ಕೊಡಿಸ್ತಿದ್ದಲ್ಲ. ಅದು ನಿಂಗೊಂದ್ ವಿಷಯ ಗೊತ್ತಾ? ಏನೋ ಅದು? ಆ ವೇಲ್ಸ್ವಾಮಿಗೆ ನಿನ್ ಮೇಲೆ ಒಂದ್ ಕಣ್ಣು ಚಪ್ಲಿಲ್ ಹೊಡಿತೀನಿ ನೋಡು. ಏನೋ ನಾನು ಆಗಾಗ ಲೆಕ್ಕ ನೋಡಲ್ಲ ಅಂತ ಇಷ್ಟೊಂದು ತಪ್ಪು ಲೆಕ್ಕ ಬರ್ಲಿಲ್ಲ. ಅದು ಏನ್ ನೋಡಿದ್ರು ತಪ್ಪೇ ಇದೆಯಲ್ಲ. ಹಿಡ್ಕೊಂಡ್ರೆ ಸ್ವಲ್ಪ ಏನೋ ಹಣ ತಗೋಬಂದ್ರೆ ಹೆಣ್ ತಗೊಂಡ್ ಬಂದ್ ನಿಂತಿದ್ಯಲ್ಲ. ಅವನು ಹಣ ಕೊಟ್ಟಿಲ್ಲ, ಅದಕ್ಕೆ ಹೆಣ್ಣೆ ಎತ್ಕೊಂಡ್ ಬಂದೆ. ಅಯ್ಯೋ ನನ್ ದುಡ್ಡು ಹೋಯ್ತೆ. ಇವ್ಳು ಇಟ್ಕೊಂಡು ಏನೋ ಮಾಡೋದು? ತಾಳಿ ಕಟ್ಟಿ ಸಂಸಾರ ನಡೆಸ್ತೀನಿ. ಏನೋ ಸಿಕ್ಸ್ ಕಟ್ಕೊಂಡು ಸಂಸಾರ ಮಾಡ್ತೀನಿ ಅಂತ್ಯಾ? ಇದೇನ್ ನ್ಯಾಯ ಏನೋ? ನೀನ್ ಮಾತ್ರ ವರ್ಷಕ್ಕೆ 3 ಮದ್ವೆ ಆಗ್ಬೋದಾ? ಸರಿನಾ? ಅದೇ ತರ ಇದೂನು. ಇವ್ನು ಹೇಳ್ತಾ ಇರೋ ಲಾಜಿಕ್ ಕರೆಕ್ಟ್ ಆಗೇ ಇದೆ. ಡಾಡಿ ಬೇಗ ತಾಳಿ ಕಟ್ಸು ಡಾಡಿ. ನಿನ್ ನನ್ನ ಒಬ್ನೇ ಮಗ ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾವಾಗ ನೋಡಿದ್ರು ಒಬ್ನೇ ಮಗ ಅಂತಾನೆ. ಯಾವಾಗ ನೋಡಿದ್ರು ಮದ್ವೆ ಅಂತ ಸಾಯ್ತಾನೆ. ನಾನೇನ್ ಜೇಬಲ್ ತಾಳಿ ಇಟ್ಕೊಂಡಿದ್ಯೇನೋ? ತಾಳಿ ಇಲ್ಲಿದೆ. ಹೋಗಿ ಅವಳಿಗೆ ತಾಳಿ ಕಟ್ಟಿ ತೊಲಗೋ. ನಾನ್ ದುಡ್ಡೆಲ್ಲ ಹೋಯ್ತು. ಸೋನಿಯಾ ದುಡ್ಡು ತಗೊಳಯ್ಯ, ಹಿಡ್ಕೋ. ಇದನ್ನೇನೋ ಮೊದ್ಲೇ ಮಾಡ್ಬೇಕಿತ್ತು. ನಿನ್ ತರ ನಾವು ಮಾತ್ ಬದಲಾಯಿಸಲ್ಲ. ನಮ್ಗೂ ಬಿಸ್ನೆಸ್ ಅಲ್ಲಿ ಎಥಿಕ್ಸ್ ಇರುತ್ತೆ. ನನ್ ಬಗ್ಗೆ ನಿನ್ ಗೊತ್ತಿಲ್ಲ. ಎಲ್ಲಿ ಹೋಗ್ತೀನಿ, ಹೇಗ್ ಹೋಗ್ತೀನಿ, ಯಾರನ್ನ ನೋಡ್ತೀನಿ ನಿನ್ ಗೊತ್ತಿಲ್ಲ. ನೀನ್ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ ಕಣ. ಎಲ್ಲಿ ಕಳ್ಸ್ಬಿಟ್ಟೆ ನೋಡ್ದ್ಯಾ? ಇದೇ ಕಣ ಬಿಸ್ನೆಸ್ ಎಥಿಕ್ ಅಂದ್ರೆ. ಕಟ್ಲಾ ಕಟ 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 ಕಟ. ಅಯ್ಯೋ ಅಯ್ಯೋ, ಎದ್ದೇಳಪ್ಪ, ಎದ್ದೇಳು. ಏನಾಯ್ತು ಸರ್? ಒಳಗಡೆ 4 ಜನ ರೌಡಿಗಳಿದ್ದಾರೆ ಸರ್. ಅವರು ನಮ್ಮ ಓನರ್ನ ಹೊಡಿತಾ ಇದಾರೆ ಸರ್. ನಿಮ್ಮಲ್ಲಿ ತಗೊಂಡಿರೋ ಸಾಲ 50 ಲಕ್ಷ ರೂಪಾಯಿ ವಾಪಸ್ ಕೊಡದೇ ಇರೋ ಕಾರಣ ಇದುವರೆಗೂ ಬಡ್ಡಿ ಎಲ್ಲ ಸೇರಿ 2.5 ಕೋಟಿ ಆಗಿದೆ. ಏನೇ ನೋಡ್ತಾ ಇದೀಯಾ ಗೂಬೆ ತರ? ಹೌದಾ? ಆದುದರಿಂದ 4ನೇ ಮುಖ್ಯ ರಸ್ತೆಯಲ್ಲಿರುವ 200 ಬೈ 400 ಅಡಿ ಸ್ಥಳವನ್ನು ಮತ್ತು ಅದರಲ್ಲಿರುವ ಕಾರ್ ಶೆಡ್ ಅನ್ನು ನಿಮ್ಮ ಹೆಸರಲ್ಲಿ ಬರೆದು ಕೊಡುತ್ತೇನೆಂದು. ಏನ್ರಿ ಇದು? ಸಾಲನ ತಗೊಂಡಿಲ್ಲ, ಏನಿದು ಬರ್ದಿರೋದು? ಹಲೋ, ಕೊಟ್ಟಿರೋದಕ್ಕೆ ಬರ್ಸ್ಕೊಳ್ಳೋದು ಹಳೆ ಸ್ಟೈಲು. ಇದು ಬೇಬಿ ಸ್ಟೈಲು. ನೋಡೋ, ಬೇಬಿಗೆ ಈ ಜಾಗ ಬೇಕು, ಬಾಯಿ ಮುಚ್ಕೊಂಡು ಸೈನ್ ಮಾಡೋ. ಇದು ಅನ್ಯಾಯ, ನಾನ್ ಸೈನ್ ಮಾಡಲ್ಲ. ಆಯ್ತು, ಇವನ್ ಕೈ ಕತ್ತರಿಸಿ ಹೆಬ್ಬೆಟ್ಟು ಹೊತ್ತಿಸ್ಕೊತೀವಿ. ಅಯ್ಯೋ ಅಯ್ಯೋ, ಮಾಡಲ್ಲ ಮಾಡಲ್ಲ ಮಾಡಲ್ಲ. ಸುಮ್ನಿರ. ಸೈನ್ ಮಾಡೋ. ಯಾರಪ್ಪ ಅಲ್ಲಿ? ಬಚ್ಚಾ ಯಾರಂತ ನೋಡು. ಛತ್ರಿ ಹಿಡ್ಕೋಪ. ಏನೋ ಬೇಕು ನಿನ್ಗೆ? ನನಗೇನು ಬೇಡ ಅಂತಾಗೆ ಈ ಹುಡ್ಗನ್ಗೆ ಯಾಕೆ ಹೊಡೆದ್ರು? ಅವ್ನ್ಗೆ ಹೊಡಿತೀವಿ, ಬಡಿತೀವಿ, ತುಂಡ ಕಥಸಾಕ್ತಿವಿ. ನಿನ್ಗೇನು? ಹೋಗ. ಏಯ್ ಪೊಗರು ನಿನಗೆ ಇದ್ದರೆ ಅದನ್ನು ಕರಗಿಸೋ ಕಿಚ್ಚು ನನ್ನದು ಬೆಂಕಿ ಚೆಂಡು. ನ್ಯಾಯಕ್ಕಾಗಿ 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 ಕಳೆದೆಯಲ್ಲಿ ಧೂಳು ಎಬ್ಬಿಸಿ ಹಂತಕ ಪಡೆಯ ಹುಟ್ಟು ನಡುಗಿಸಿ ಯುದ್ಧ ಮಾಡಲು ಸಿದ್ಧ. ನ್ಯಾಯದ ಯುದ್ಧ ಮಾಡಲು ಸಿದ್ಧ. ನ್ಯಾಯದ ಯುದ್ಧ ಮಾಡಲು ಸಿದ್ಧ. ನ್ಯಾಯದ ಯುದ್ಧ ಮಾಡಲು ಸಿದ್ಧ.
ನಮಸ್ಕಾರ ಬೇಬಿ. ಎಲ್ಲೋ ನೀನ್ ಎಸಿ ಮೇಲೆ ರೂಮಲ್ಲಿ. ಎಸಿ ಓಸಿಲಿ ಎಸಿಲಿದ್ದಾನ? ನಾನು ಬಂದೇ ಇರೋ. ಯಾರೋ ಅದು? ಬೇಬಿ ನೀನೇನಿಲ್ಲಿ? ಒಳಗಡೆ ಏನು ಇಲ್ವೋ? ನಡಿಯೋ ನಡಿಯೋ. ಅಲ್ಲೊಬ್ಬ ಮುದ್ಕ ಬಂದು ನಮ್ಮ ಹುಡುಗರಿಗೆಲ್ಲ ಕಿರಿಕ್ ಮಾಡ್ತಾವನೆ. ನೀನ್ ನೋಡಿದ್ರೆ ಇಲ್ಲಿ ಮಜಾ ಮಾಡ್ತಾ ಇದ್ಯಾ? ಬೇಬಿ ಬಂದ ತಕ್ಷಣ ಕೋಪ ಮಾಡ್ಕೊಂಡ್ರೆ ಹೇಗೆ? ಏನು ಎತ್ತಂತ ಹೇಳ್ಬಿಟ್ಟು ಕೋಪ ಮಾಡ್ಕೋ. ಮೊದ್ಲು ಮುದ್ಕನ ಒಳಗಡೆ ಹಾಕೋ, ಮಿಕ್ಕಿದ್ದೆಲ್ಲ ಆಮೇಲೆ ನೋಡೋಣ. ಬೇಬಿ ಬೇಬಿ ಯೂನಿಫಾರ್ಮ್ ಕೊಡಪ್ಪ. ಡ್ಯೂಟಿ ಟೈಮಲ್ಲಿ ಈ ತರ ಹೋದ್ರೆ ಮರ್ಯಾದೆ ಹೋಗುತ್ತೆ ನಂದು. ಡ್ಯೂಟಿ ಟೈಮಲ್ಲಿ ಇದೆಲ್ಲ ಮಾಡೋದಕ್ಕೆ ಕಸಾಯ ಆಗಲ್ಲ. ಅದು ರಿಲ್ಯಾಕ್ಸೇಷನ್. ಯೂನಿಫಾರ್ಮ್ ಕೊಡು. ಸಾಯಿ ಏನೋ ರಿಲ್ಯಾಕ್ಸ್ ಮಾಡೋಣ ಅಂತ ಬಂದ್ರೆ ಹೊರಗೆ ತಳ್ಬಿಟ್ಟು ಬಾಗಿಲು ಹಾಕೊಂಡ್ಬಿಟ್ನಲ್ಲ. ಸರಿ, ಅವಳು ಕೊಡೋ ದುಡ್ಡಂತೂ ಉಳಿತು. ಏನ್ ನೋಡ್ತಿದ್ಯಾ? ಬೆಡ್ ತಡಿಯುತ್ತಾ ಅಂತ ನೋಡ್ತಾ ಇದ್ದೆ. ನನ್ನ ಹೆಸರು ಮಾತ್ರ ಬೇಬೆ. ಈ ವಿಷಯದಲ್ಲಿ ನಾನು ದೆವ್ವ ಭೂತಗಳೆಲ್ಲ ನನ್ನ ನೋಡಿದ್ರೆ ಓಟ್ ಹೊಟ್ಟೋಗುತ್ತೆ. ಸೋಬರ. ನಾನು ರೋಡಲ್ಲಿ ಹೋಗೋ ಆಟೋನ ನೋಡಿದ್ದೀನಿ, ಈಗ ಹೈವೇಲ್ ಹೋಗೋ ಕಂಟೈನರ್ ನೋಡ್ತಾ ಇದ್ದೀನಿ. ಹಾ, ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀನ್ ಹೇಳೆ ತಂಗಾಳಿ. ಇವತ್ತೆಲ್ಲ ಬರೀ ಹಾಡುಗಳೇ ಅನ್ಸತ್ತೆ. ಸಂಗೀತ ಹೇಳಮ್ಮ. ಗೊತ್ತಾಯ್ತು, ನಿನ್ನೆ ನೀವು ಸೂಪರ್ ಆಗಿರೋ ಕೆಲಸ ಮಾಡಿದ್ರಂತೆ. ಓನರ್ ಖಂಡಿತ ನಿಮ್ಮನ್ ಮರೆಯಲ್ಲ. ಅವನ್ ಮರಿತಾನೋ ಇಲ್ವೋ? ಸರ್, ಬೇಬಿ ಕಡೆಯವರು ಕಾಲೇಜ್ ಹೋಗಿರೋ ನನ್ ಮಗಳನ್ನ ಕಿಡ್ನಾಪ್ ಮಾಡ್ಬಿಟ್ರಯ್ಯ. ಹುಡ್ಕೊಂಡ್ ಹೋಗಿರೋ ನನ್ ಗಂಡನು ವಾಪಸ್ ಬಂದಿಲ್ಲ. ಸ್ವಲ್ಪ ವಿಚಾರಿಸಿ ಸರ್. ಬೇಬಿ ಹುಡುಗ ನಿನ್ ಮಗಳ ಕಿಡ್ನಾಪ್ ಮಾಡಿರೋದು ಅಂತ ಹೆಂಗ್ ಹೇಳ್ತೀಯಾ? ನೀನ್ ನೋಡ್ದಾ? ಸುಮ್ನೆ ಗೊತ್ತಿಲ್ಲದೆ ಕಂಪ್ಲೇಂಟ್ ಮಾಡಕ್ ನಿನ್ನೆ ಒಳಗೆ ಹಾಕ್ಬೇಕಾಗುತ್ತೆ. ಈ ಹೆಂಗಸನ್ನ ಹೊರಗಡೆ ಮಾಮ. ಹಲೋ, ಏನ್ ನಿನ್ನ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ನೆ ರಾತ್ರಿ ಆ ಕಾರ್ ಶೆಡ್ಗೆ ನುಗ್ಗಿ 3 ಜನರ ತಲೆ ಹೊಡೆದಾಕ್ಬಿಟ್ಟು ಬಂದಿದ್ಯಾ? ನಾನಾ? ಮತ್ತೆ ಇನ್ಯಾರು ನಿಮ್ಮ ಅಪ್ಪನ? ಅಯ್ಯೋ ಸರ್, ಕಾರ್ ಶೆಡ್ ಓನರ್ನ 3 ಜನ ರೌಡಿಗಳು ಮರ್ಡರ್ ಮಾಡಕ್ ಟ್ರೈ ಮಾಡ್ತಾ ಇದ್ರು. ನಾನು ಕಾಪಾಡ್ದೆ ಅಷ್ಟೇ. ಅಯ್ಯೋ, ಇವ್ರು ದೊಡ್ಡ ಬ್ರೂಸ್ಲಿ ಕರಾಟೆ ಮಾಡಿ ಕಾಪಾಡ್ಬಿಟ್ರು. ಅವನನ್ನ ಕರಿಯೋ ಇಲ್ಲಿ. ನಮಸ್ಕಾರ ಸರ್. ಬಾರಪ್ಪ ದೇವ್ರು ಚಿನ್ನಸ್ವಾಮಿ. ನೈಟು ಈ ಯಜಮಾನ್ರು ನಿನ್ ಕಾಪಾಡಿದ್ರ? ಸುಳ್ಳು ಹೇಳ್ತಾರೆ ಸರ್. ಸುಳ್ಳು ಹೇಳ್ತಿದ್ದೀನ? ಮತ್ತೆ ಸರ್, ನನ್ ಶೆಡ್ಗೆ 4 ಜನ ಕಾರ್ ತಗೊಳಕ್ ಬಂದ್ರು ಸರ್. ಆಗ ಇವ್ರು ಬಂದು ನನ್ಗೊಂದು ಫ್ರೀ ಕಾರ್ ಕೊಡಿ ಅಂದ್ರು ಸರ್. ಫ್ರೀಯಾಗಿ ಹೆಂಗ್ ಕಾರ್ ಕೊಡೋದು ಅಂತ ಕೇಳಿದಕ್ಕೆ ಫ್ರೀಯಾಗಿ ಕೊಡಕ್ ಆಗಲ್ವೇನೋ ಅಂತ ಹೇಳಿ ಕೆಟ್ಟದಾಗ ಬೈದು ನನ್ಗೆ ಹೊಡೆದ್ರು ಸರ್. ಆಗ ನನ್ ಕಾಪಾಡಕ್ ಬಂದು 4 ಜನ ಹೊಡೆದ್ಬಿಟ್ಟು ನನ್ ಶೆಡ್ನೆ ಹಾಳು ಮಾಡ್ಬಿಟ್ರು ಸರ್. ಅಯ್ಯೋ ಪಾಪಿ. ಏನು ಅಯ್ಯೋ ಪಾಪಿ? ಆ ಯಪ್ಪನ್ ಕಾರ್ ಶೆಡ್ನ ಹೊಡೆದು ನಾಶ ಮಾಡ್ಬಿಟ್ಟು ಕಾಪಾಡ್ದೆ ಅಂತ ಕತೆ ಹೇಳ್ತೀಯಾ? ನಾನು ಕಿವಿನಲ್ಲಿ ಹೂವ ಇಟ್ಕೊಂಡಿದೀನಿ. ನೀವು ಹೂವ ಇಟ್ಕೊಳಲ್ಲ, ಇನ್ನೊಬ್ರಿಗೆ ಹೂವ ಇಡ್ತೀರಾ. ನನ್ ಮೇಲೆ ಕೈ ಮಾಡ್ತೀಯಾ? ತಲೆ ಕೆಟ್ರೆ ಎಲ್ಲಾದ್ರೂ ಬಲಿ ತಗೊಂಡ್ಬಿಡ್ತೀವಿ. ರೌಡಿಗಳನ್ನೆಲ್ಲ ಹೊರಗಡೆ ಬಿಟ್ಟು ಒಳ್ಳೆಯವ್ರನ್ನ ಒಳಗಡೆ ಹಾಕಿದಿರಾ? ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದೀರಲ್ಲ, ನಿಮ್ಗೆ ಯಾರು ಹೇಳೋರ್ ಕೇಳೋರು ಯಾರು ಇಲ್ಲ ಅನ್ಕೊಂಡಿದೀರಾ? ಅವ್ರಿಗೋಸ್ಕರ ಪ್ರಾಣನೇ ಕೊಡ್ತೀವಿ. ನೇತಾಕಿದ್ರೆ ಸರಿಯಾಗತ್ತೆ ಇವನ್ಗೆ. ಹೋಗ ಒಳಗೆ, ಸಾಯಿಸ್ಬಿಡ್ತೀನಿ. ವಯಸ್ಸಾಗಿರೋರ್ನ ಒಳಗೆ ಹಾಕಿದ್ರೆ ಸುಮ್ನೆ ಇರ್ತೀವಿ ಅನ್ಕೊಂಡಿದ್ಯಾ? ಅವ್ರಿಂದ ವಯಸ್ಸಲ್ಲಿರೋರು ಎಷ್ಟಿದೀವಿ ಗೊತ್ತಾ? ಲಾಕ್ ಮಾಡೋ. ಒಬ್ಬ ಒಳ್ಳೆ ವ್ಯಕ್ತಿ ಜೀವನ ಜೊತೆ ಆಟ ಆಡ್ತೀರಾ? ಒಬ್ಬ ಒಳ್ಳೆ ವ್ಯಕ್ತಿಗೋಸ್ಕರ ನಮ್ಮನ್ನೆಲ್ಲ ಕೊಲೆಗಾರನ್ ಮಾಡ್ಬೇಡ್ರಿ. ವೇಲೂರು ಸ್ವಾಮಿನ ಆಚೆ ಬಿಡಲಿಲ್ಲ ಅಂದ್ರೆ ಸ್ಟೇಷನ್ಗೆ ಬೆಂಕಿ ಹಚ್ತೀವಿ. ಸ್ವಲ್ಪ ದಾರಿ ಬಿಡ. ಆ ಬೆಂಕಿ ಹಚ್ಚೋ ಹೀರೋ ಯಾರು ಅಂತ ನೋಡ್ತೀನಿ. ನೀವು ಮಾಡ್ತಿರೋ ಕೆಲಸ ಅವ್ರು ಮಾಡಿದ್ರೆ ತಪ್ಪು ಅಂತೀರಾ? ವೇಲು ಸ್ವಾಮಿನ ಆಚೆ ಬಿಡ್ತೀರೋ ಇಲ್ವೋ? ಊರ್ಗ್ ಒಳ್ಳೇದ್ ಮಾಡಿದ್ರೆ ನಿಮ್ಗೆ ಆಗಲ್ವಾ? ಅವ್ರನ್ನ ಒಳಗಡೆ ಹಾಕ್ತೀರಾ? ಅರೆಸ್ಟ್ ಮಾಡಿದ್ರಲ್ಲ, ಅದಕ್ಕೆ ಮುಂಚೆ ವಾರಂಟ್ ತಂದಿದ್ರಾ? ಮೊದ್ಲು ನಾವು ವೇಲೂರು ಸ್ವಾಮಿನ ಆಚೆ ಬಿಡಿ. ಕಾನೂನ್ ಮೀರ್ಬಾರ್ದು ಅಂತ ಸುಮ್ನಿದ್ದೀವಿ, ಇಲ್ಲ ಅಂದ್ರೆ ಚಟ್ನಿ ಮಾಡ್ಬಿಡ್ತಿದ್ವಿ. ಇವನ್ ಬಹಳ ದೊಡ್ಡ ನಾಯಕ, ಇವನನ್ನ ರಿಲೀಸ್ ಮಾಡುವಂತ ಊರೇ ಬಂದ್ಬಿಟ್ಟಿದೆ. ಹೋಗೋ, ಹೊರಗಡೆ ಒಂದು ನೊಣ ಕೂಡ ಇರಬಾರ್ದು. ಎಲ್ಲಾರನ್ನು ಹೊಡೆದು ಓಡಿಸು ಹೋಗು.
ನಮ್ ವೇಲ್ ಸ್ವಾಮಿನ ಹೊರಗಡೆ ಬಿಡ್ತೀರಾ ಇಲ್ಲ ಅಂದ್ರೆ ಹಚ್ಕೊಂಡ್ ಸತ್ತೋಗ್ಲಾ? ಏನೋ ಎಲ್ಲಾರನ್ನು ಎತ್ಕಟ್ಬಿಟ್ಟು ಆಟ ನೋಡ್ತಾ ಇದೀಯಾ? ನಿನಗ್ ನೀನು ಅಣ್ಣ ಆಚಾರ್ಯ ಅನ್ಕೊಂಡ್ಬಿಟ್ಟಿದೀಯಾ? ಲಾಕ್ ಅಪ್ ಇಂದ ಜೀವಂತವಾಗಿ ಹೊರಗೋಗಲ್ಲ. ನಡಿಯಮ್ಮ. ಸರ್, ಈ ಅಮ್ಮ ಬೆಂಕಿ ಹಚ್ಕೊಂಡು ಸಾಯಕ್ಕೆ ಟ್ರೈ ಮಾಡಿದ್ಲು ಸರ್. ಬೆಂಕಿ ಹಚ್ಕೊಳ್ಳೋ ಮುಖ ನೋಡು. ಇವಳು ಲಾಕಪ್ಪಲ್ಲಿ ಹಾಕ್ರೋ. ಮಾಮ ಬಿಡು ಬಿಡು ಬಿಡಿ ಏ ಅಲ್ಲಿ ನೋಡ್ರೋ ನಮ್ ಪಾಂಡ್ಯನ್. ಸರ್, ಸಿಚುವೇಶನ್ ತುಂಬಾ ಹಾಳಾಗಿದೆ ಸರ್. ಸ್ವಲ್ಪ ಆಚೆ ಬಂದು ನೋಡಿ ಸರ್. ಬನ್ನಿ ಸರ್. ಟವರ್ ಮೇಲೆ ಅಲ್ಲಿ ನೋಡಿ ಸರ್. ಪೊಲೀಸ್, ನಮ್ ವೇಲು ಸ್ವಾಮಿ ಆಚೆ ಬಿಟ್ಟಿಲ್ಲ ಅಂದ್ರೆ ಇಲ್ಲಿಂದ ಕೆಳಕ್ ಬಿದ್ದು ಸತ್ತೋಗ್ತೀನಿ. ಮೊದ್ಲು ಬಿಟ್ಬಿಡು. ಏಯ್, ಏನ್ ಕೋತಿ ಆಟ ಆಡ್ತಾ ಇದೀಯಾ? ಬಿದ್ದು ಸಾಯೋ. ನಮ್ ವೇಲು ಸ್ವಾಮಿ ಆಚೆ ಬಿಟ್ಟಿಲ್ಲ ಅಂದ್ರೆ ಇಲ್ಲಿಂದ ಕೆಳಕ್ ಬಿದ್ದು ಸತ್ತೋಗ್ತೀನಿ. ಏಯ್, ಏನ್ ಕೋತಿ ಆಟ ಆಡ್ತಾ ಇದೀಯಾ? ಬಿದ್ದು ಸಾಯೋ. ಒಂದ್ ನಿಮಿಷಕ್ಕೆ 9,000 ಮಕ್ಳು ಹುಡ್ತಿದ್ದಾರೆ. ಇವನ್ ಸತ್ರ ಏನ್ ನಷ್ಟ? ಯಾರಿ ನೀವು? ನಾನು ಕಾರ್ತಿಕೇಯನ್ ಮಾತಾಡ್ತಾ ಇರೋದು. ಸರ್, ನಾನು ಸತ್ಯಮೂರ್ತಿ. ಅಲ್ಲಿ ಏನ್ ನಡೀತಾ ಇದೆ ಸರ್? ಒಬ್ಬ ಚಿಕ್ಕ ಹುಡುಗ ಅಷ್ಟು ದೊಡ್ಡ ಟವರ್ ಮೇಲೆ ಹತ್ತಿದಾನೆ. ಅಪ್ಪಿ ಕೆಳಗಡೆ ಬಿದ್ದು ಸತ್ತೋಗ್ಬಿಟ್ರೆ ಯಾರು ಸರ್ ಜವಾಬ್ದಾರಿ? ಅಲ್ಲ ಸರ್, ಆ ಮುದ್ಕ ಹೋಗಿ ಕಾರ್ ಶೆಡ್ ಗೀರ್ ಶೆಡ್ ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಮೊದಲು ಅವ್ರನ್ನ ಹೊರಗಡೆ ಬಿಡಿ ಅಂತ ಹೇಳ್ದೆ. ಏ ಪಾಂಡೆ, ನಮ್ ವೇಲು ಸ್ವಾಮಿನ ಆಚೆ ಬಿಟ್ರು. ಟವರ್ ಇಂದ ಕೆಳಗಿಳಿಯೋ. ಥ್ಯಾಂಕ್ಸ್. ದೊಡ್ಡ ಮನುಷ್ಯ. ಗೌರ್ಮೆಂಟ್ ನಮ್ಗೆ ಸಂಬಳ ಕೊಡೋದು ಯಾಕೆ ಅಂತ ಗೊತ್ತಾ? ಕಾನೂನನ್ನ ಕಾಪಾಡೋದು. ಅದನ್ನ ನೀನ್ ಕೈಗೆತ್ಕೊಂಡು ಆಟ ಆಡ್ದೆ ಅಂತ ಅಂದ್ರೆ ಚೆನ್ನಾಗಿರಲ್ಲ. ನೆಟ್ಟಿಗೆ ಮನೆಗೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ಹೊದ್ಕೊಂಡು ಮಲ್ಕೋ. ಏನಾದ್ರೂ ಸಮಸ್ಯೆ ಇದ್ರೆ 100ಕ್ಕೆ ಫೋನ್ ಮಾಡು, ಇಲ್ಲಾಂದ್ರೆ ನನಗೆ ಕಾಲ್ ಮಾಡು. 9566225375 ಇದು ನನ್ನ ನಂಬರು. ಅದನ್ನ ಬಿಟ್ಟು ಈ ತರ ಚಿಕ್ಕ ಮಕ್ಕಳೆಲ್ಲ ಸೇರಿಸ್ಕೊಂಡು ಗಲಾಟೆ ಮಾಡಿ ಇಲ್ಲಿಗೆ ಬಂದ್ರೆ ಕಾಲ್ ನರ್ಗಳನ್ನ ಕಟ್ ಮಾಡ್ಬಿಡ್ತೀನಿ. ಏನ್ ನೋಡ್ತಾ ಇದೀಯಾ? ಸರಿಯಾಗಿ ಕಾಣಿಸ್ತಿಲ್ವಾ? ತಗೋ, ಇದನ್ನ ಹಾಕೊಂಡು ಸರಿಯಾಗಿ ಹೋಗು. ಅಲ್ಲಲ್ಲಿ ರೋಡಲ್ಲಿ ಹಳ್ಳಿಗಳಿರ್ತವೆ. ಕೊಟ್ಟಿರೋದು ಸಾಕಾಗಿಲ್ಲ ಅನ್ಸುತ್ತೆ. ನಿಮ್ಗೇನು ಆಗಿಲ್ಲ, ಏನು ಆಗಿಲ್ಲ. ಏನು ಅಲ್ಲ ಕಣೋ, ಯಾಕೋ ಟವರ್ ಮೇಲೆ ಹತ್ತಕ್ ಹೋಗಿದ್ದೆ ನೀನು? ಏನಾದ್ರೂ ಆಗಿದ್ದಿದ್ರೆ ಏನೋ ಮಾಡ್ಬೇಕಾಗಿತ್ತು. ಅದೆಲ್ಲ ಪರವಾಗಿಲ್ಲ ವೇಲ್ಸ್ವಾಮಿ, ನಾನ್ ಟವರ್ ಮೇಲೆ ಹತ್ತಿಲ್ಲ ಅಂದ್ರೆ ಅವ್ರು ಬಿಡ್ತಿದ್ರಾ? ಇಲ್ಲ ತಾನೆ? ನೋಡ್ ಹೆಂಗ್ ಎದುರಿಸ್ಬಿಟ್ಟೆ ಅವ್ರನ್ನ. ಇವ್ರನ್ನೆಲ್ಲ ಹಿಂಗೆ ಡೀಲ್ ಮಾಡ್ಬೇಕಿಲ್ಲ ಅಂದ್ರೆ ಆಗಲ್ಲ. ಅಯ್ಯೋ ಸೇವ್ರೆ. ಸಾರಿ ಅಂಕಲ್, ನಿಮ್ಮನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಡೆದ್ರಂತೆ. ನಿಮ್ಗೊಂದು ವಾಟ್ಸ್ಆಪ್ ವಿಡಿಯೋ ಕಳ್ಸಿದ್ದೀನಿ ನೋಡಿ ಅಂಕಲ್, ತುಂಬಾ ಯೂಸ್ ಆಗುತ್ತೆ. ಸರಿನಮ್ಮ, ಈಗಲೇ ನೋಡ್ತೀನಿ. ಓಕೆ ಅಂಕಲ್. ತುಂಬಾ ಥ್ಯಾಂಕ್ಸ್ ಅಮ್ಮ. ಗುಡ್ ನೈಟ್ ಪಾ. ಗುಡ್ ನೈಟ್. ಯಾರು ನೀವು? ನಿನ್ನ ಸುಟಾಕಕ್ ಬಂದಿದ್ದೀವಿ. ಸುರಿಯೋ ಪೆಟ್ರೋಲ್ನ.
ಮುದ್ಕ ತೆಗಿಯೋ ಬಾಗ್ಲನ ತೆಗಿಯೋ ಇಲ್ವೋ ತೆಗಿಯೋ ಬಾಗ್ಲನ ನಿನ್ಗೆ ಹೇಳ್ತೀರ ಎಲ್ಲೋಯ್ತು ಪಿಸ್ತೂಲು ಅಯ್ಯೋ ತೆಗಿತೀಯ ಇಲ್ವೋ ತೆಗಿಯೋ ಬಾಗ್ಲು ಈ ಸಲ ಆಟ ನಂದೆ ಬಾಗಿಲು ತೆಗಿ ಓನ್ ಕಾರ್ಡ್ ಓಪನ್ ಡಿಕ್ಕೆ ನನ್ ಜೊತೆನೆ ಆಟ ಆಡ್ತೀಯಾ ಹಲೋ ಹಲೋ ಕಂಟ್ರೋಲ್ ರೂಮ್ ಬಾಗಿಲು ತೆಗಿಯೋ ಹಲೋ ಮುದ್ಕ ಆಡು ಹಲೋ ಕಂಟ್ರೋಲ್ ರೂಮ್ ತೆಗಿಯೋ ಬಾಗ್ಲು ಮುದ್ಕ ಹಾಕೋ ಬಡಿಯೋ ಬಾಗ್ಲು ತಾಕೋ ಬಾಗ್ಲ ಕಿತ್ತಾಕ್ರೋ ಇದು ನನ್ನ ನಂಬರು. ಈ ಕೆಲಸ ಮಾಡೋ ಬದಲು ಊರಲ್ಲಿ ಹಂದಿ ಮೇಯಿಸಬಹುದಾಗಿತ್ತು. ತೆಗಿಯೋ ಬಾಗಲ್ನ ತೆಗಿ ಅಂತ ಹೇಳ್ತಾ ಇದೀವಿ ತಾನೆ. ಸರ್ ಯಾರೋ ಇದು ಸರ್ ಮಲ್ಕೊಳ್ಳೋ ಟೈಮಲ್ಲಿ ತೊಂದರೆ ಕೊಡ್ತಿರಲ್ವ? ನಾನು ಮಾತಾಡ್ತಾರೆ ಸರ್. ಒಂದಷ್ಟು ರೌಡಿಗಳು ನನ್ನ ಮರ್ಡರ್ ಮಾಡಕ್ ಬಂದಿದ್ದಾರೆ ಸರ್. ಏನೇ ಇದ್ರು ಬೆಳಗ್ಗೆ ಮಾತಾಡೋಣ, ಫೋನ್ ಇಡು ಸರ್. ತಾನೆ ನನ್ ಬಂದ್ ಕಾಪಾಡಿ ಸರ್. ಯೋ ನೀನೇ ದೊಡ್ಡ ಹೀರೋ ಅನ್ಕೊಂಡಿದೀಯಲ್ಲ, ನೀನೇ ಸಂಭಾಳಿಸ್ಕೋ. ಇಡಯ್ಯ ಹೊಡಿಯೋ ಬಾಗಲ್ಲ ಹೊಡಿಯೋ ಹೊಡೆದಾಕ. ಬೆಂಕಿ ಹಚ್ಚಿರೋ, ಉಡ್ದು ಬೂದಿ ಆಗ್ಲಿ. ಆ ಮುದುಕನ್ ಕತೆ ಮುಗಿಸ್ಬಿಟ್ರಲ್ಲ? ಮುಗಿಸ್ಬಿಟ್ವಿ. ಬೇಬಿಗೆ ಹೇಳ್ಬಿಡೋದಾ? ಹೇಳ್ಬಿಡಿ. ಸರಿ, ಆ ಡೆಡ್ ಬಾಡಿ ತಗೊಂಡು ಮೈಲಾಪುರ ಬ್ರಿಡ್ಜ್ ಹತ್ರ ಬಂದ್ಬಿಡಿ. ಸರಿ, ಅಲ್ಲೇ ಇದ್ದೀನಿ. ಏನ್ ಎ ಸಿ ಸಾಹೇಬ್ರೆ, ಶಾಕ್ ಆಗಿದ್ದೀರ ಅನ್ಸತ್ತೆ. ನಮಗೂ ಶಾಕೆ ಸಾಹೇಬ್ರೆ. ಒಳ್ಳೆ ಒಂಥರ ನನ್ನ ಹೊರಗೆ ಹೋಗಕ್ ಬಿಟ್ಟು ಒಳ್ಳೆ ಚಾಕು ತಗೊಂಡು ನನ್ನ ಹಿಂದೆಯಿಂದ ಚುಚ್ಬಿಟ್ಟಿಯಲ್ಲ. ಬೆಂಕಿ ಹಚ್ಚಿರೋ, ಉಡ್ದು ಬೂದಿ ಆಗ್ಲಿ. ನೋ ವಿಜಯ್, ಏನಾಯ್ತು? ಅಂಕಲ್, ನಿಮ್ಗೇನು ಆಗಿಲ್ಲ ಅಲ್ವಾ ಅಂಕಲ್? ನನಗೇನು ಆಗಿಲ್ಲ ಕಣೋ. ನೀನ್ ಯಾಕೋ ಹೀಗ್ ಮಾಡ್ದೆ? 1 ಸೆಕೆಂಡ್ ಲೇಟ್ ಆಗಿದ್ರು ಬೂದಿ ಆಗೋಗಿರ್ತಿದ್ರಿ. ಅದಕ್ಕೋಸ್ಕರ 3 ಜನ ಮರ್ಡರ್ ಮಾಡ್ಬಿಟ್ಟಿಯಲ್ಲೋ. ಅದೆಲ್ಲ ಬಿಡಿ ಅಂಕಲ್, ನೀವು ಉಳ್ಕೊಂಡ್ರಲ್ಲ ಅಷ್ಟ್ ಸಾಕು. ಇವಾಗೇನೋ ಮಾಡೋದು? ಎಸಿ ಸತ್ಯಮೂರ್ತಿ, ಇದು ಇವನ್ ಕೆಲ್ಸನಾ? ಮಾತಾಡು. ಎ ಸಿ ಸಾಹೇಬ್ರ, ಇವ್ರು 3 ಜನನ ನಾನೇ ಕೊಲೆ ಮಾಡಿದ್ದು. ನನ್ನ ಅರೆಸ್ಟ್ ಮಾಡಪ್ಪ. ನಾನು ಕೋರ್ಟಲ್ಲಿ ಬೇಕಷ್ಟು ಹೇಳೋದಿದೆ. 3 ಜನರ ಕೊಲೆ ಮಾಡ್ಬಿಟ್ಟು ಕೋರ್ಟಲ್ಲಿ ಏನ್ ಹೇಳ್ತೀಯಾ? ಟೆನ್ಷನ್ ಮಾಡ್ಕೋಬೇಡಿ, ನನ್ ಮೇಲೆ ಕೇಸ್ ಫೈಲ್ ಮಾಡಿ ಕೋರ್ಟ್ ಕರ್ಕೊಂಡೋಗಿ. ಏನಯ್ಯ, ಟೆನ್ನಿಸ್ ಹುಡುಗ ಹೋಗ್ತಾರ ಕೋರ್ಟ್ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ಯಾ? ಅಲ್ಲಿಗೋಗ್ಬಿಟ್ಟು ಏನ್ ಮಾಡ್ತೀಯಾ? ಹಲೋ ಸರ್, 2 ಮೆಗಾ ಸೀರಿಯಲ್ಗೆ ಸಾಕಾಗೋಷ್ಟು ಮ್ಯಾಟ್ರ್ ಮಾಡಿ ವಾಯ್ಸ್ ಬೇರೆ ರೈಸ್ ಮಾಡ್ತಾ ಇದ್ದೀರಾ? ನೀವು ಆಕ್ಟ್ ಮಾಡಿರೋ 1-2 ಎಪಿಸೋಡ್ ನೋಡಿ ಸರ್.
ಅದೇ ನನ್ನ ಹೆಂಡತಿ ಊರಲ್ಲಿಲ್ಲ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ ಸರ್ ನನ್ ಕಾಪಾಡಿ ಸರ್. ಬೇಬಿ ಮಗ ನನ್ ಸಾಯ್ಸಕ್ ಬರ್ತಿದ್ದಾನೆ ಸರ್. ನಾನು ಆಮೇಲೆ ಮಾತಾಡ್ತೀನಿ ಇಡು. ಏನಾ ನಿಮ್ಮ ಅಪ್ಪನ ತರ ನೀನು ರೌಡಿಸ ಮಾಡ್ತಿದ್ಯಾ? ಹೋಗೋ ಮರ್ಯಾದಿಂದ ಹೋಗೋ. ಸಾರ್ ಸುಮ್ನೆ ನಮ್ಮ ಮ್ಯಾಟ್ರಿಗೆ ತಲೆ ಹಾಕ್ಬೇಡಿ, ಅವನ್ನ ಕಳ್ಸ್ಕೊಡಿ. ಅದೇನದು ಕೈಲಿ? ಕತ್ತಿ. ಇದೇನ್ ಗೊತ್ತಾ? ಗನ್ನು. ಹೋಗ ಓಡಲಿ. ಏಯ್ ಓಡೋ. ಸರ್ ತುಂಬಾ ಥ್ಯಾಂಕ್ಸ್ ಸರ್, ನನ್ ಜೀವ ಕಾಪಾಡ್ಬಿಟ್ರಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಇದಕ್ಕೆಲ್ಲ ಯಾಕಪ್ಪ ಥ್ಯಾಂಕ್ಸ್? ಏನ್ ಸಾಹೇಬ್ರೆ ಆನ್ ಮಾಡಿದ ತಕ್ಷಣ ಆಫ್ ಮಾಡ್ಬಿಟ್ರಿ? ಒಂದೇ ಎಪಿಸೋಡ್ ನೋಡಿದ್ದು, ಇನ್ನೊಂದು ಎಪಿಸೋಡ್ ನೋಡ್ಬಿಡಿ. ಆ ಕಾಲೇಜ್ ಹುಡುಗಿನ ರೇಪ್ ಮಾಡಿದ್ದು, ಆ ಜ್ಯುವೆಲರಿ ಶಾಪ್ ನ ಕಿಡ್ನಾಪ್ ಮಾಡಿದ್ದು, ಆಮೇಲೆ ಅಂಕಲ್ ಆಮೇಲೆ ಆ ಲೇಡಿ ಇನ್ಸ್ಪೆಕ್ಟರ್ ಮ್ಯಾಟ್ರು, ಆಮೇಲೆ ಮುಖ್ಯವಾಗಿ ಇವರೇ ತಕೊಂಡಿರೋ ವಿಡಿಯೋ. ಕರೆಕ್ಟ್, ನೀವೇ ತಕೊಂಡಿರೋ ವಿಡಿಯೋ ಸಾಕಾರಾಗಿ ಶೂಟ್ ಮಾಡಿದೀರಾ ಸರ್. ಆದ್ರೆ ಲೈಟಿಂಗ್ ಸ್ವಲ್ಪ ತಪ್ಪಿದೆ, ಅಡ್ಜಸ್ಟ್ ಮಾಡ್ಕೊತೀವಿ ಬಿಡಿ. ನಿಮ್ ಪೂರ್ತಿ ಬಂಡವಾಳ ಎಲ್ಲ ಅದರಲ್ಲೇ ಇರೋದು, ನೋಡ್ಕೊಳ್ಳಿ ಸರ್. ಇದನ್ನೇ ಕೋರ್ಟ್ ಅಲ್ಲಿ ಮಾತಾಡ್ಬೇಕು ಅನ್ಕೊಂಡಿದ್ದೆ. ಇದೆಲ್ಲ ಹೇಗೆ? ಎಲ್ಲಾ ಪೊಲೀಸ್ನೂ ನಿನ್ನಾಗೆ ಪೊರ್ಕಿ ಆಗಿರ್ತಾನ? ಏಯ್, ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆಯವ್ರು ಕೂಡ ಇರ್ತಾರೆ. ಅಂಕಲ್ ಸುಮ್ನೆ ಏನ್ ಅಂಕಲ್ ಮಾತು? ನಾಳೆನೆ ಚಾನೆಲ್ಗೆ ಹೋಗ್ತೀನಿ, ಇಂದಿನ ಮುಖ್ಯ ಅಂಶಗಳು ಅಂತ ಇವ್ರ ಬಿಟ್ ಫಿಲ್ಮ್ ನ ಟೆಲಿಕಾಸ್ಟ್ ಮಾಡ್ಬಿಡ್ತೀನಿ ಬಿಡಿ. TRP ಸಾಕಾಗಿ ಬರುತ್ತೆ. ಒಳ್ಳೆ ಐಡಿಯಾ, ಬಾ ಹೋಗೋಣ. ಮಿಕ್ಕಿ ಟಿವಿ ನೋಡ್ಕೊಳ್ಳಿ ಸರ್. ಏನ್ ಹುಡುಗಾಟ ಆಡ್ತಾ ಇದೀರಾ? ಏನ್ ಸರ್ ಇದು? ಅವ್ರಾಗ ಅವರೇ ಬಂದ್ರು, ಅವ್ರಾಗ ಅವರೇ ಮಾತಾಡ್ತಾ ಇದಾರೆ. ಅವ್ರೇನೋ ವಿಡಿಯೋ ತೋರಿಸಿದ್ರು, ಅವ್ರೇ ಅದನ್ನ ಟಿವಿ ಹಾಕ್ತೀನಿ ಅಂತಾರೆ. ಹಾಗಾದ್ರೆ ನೀವೇನ್ ಏನಕ್ಕಿದ್ದೀರಾ? ಸ್ವಾಮಿ ಇಲ್ಲಿ ನೋಡಿ, ದಯವಿಟ್ಟು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಆತರ ಪಡಬೇಡಿ. ನಮ್ಮೊಳಗಡೆ ಒಂದು ಡೀಲ್ ಮಾಡ್ಕೊಳ್ಳೋಣ. ಏನ್ ಡೀಲು? ಕೌನ್ಸಿಲರ್ ನಾನ್ ಕೊಂದಿಲ್ಲ, ಈ 3 ಜನರನ್ನ ನೀವು ಕೊಂದಿಲ್ಲ, ಬೇಬಿ ಮಗ ಹುಡುಗಿ ಸಾಯಿಸಿಲ್ಲ, ಒಟ್ಟಾರೆ ಯಾರು ಕೊಂದಿಲ್ಲ. ಓಕೆನಾ? ಹಂಗಾರೆ ಇವ್ರನ್ನ ಯಾರು ಸಾಯಿಸಿದ್ದು? ನಾನೇ ಸಾಯಿಸಿದ್ದು. ಮತ್ತೇನು? ಅವರೇ 3 ಜನ ಸಾಯಿಸಿದ್ದು ಅಂತ 3 ಸಲ ಹೇಳಿದ್ರಲ್ಲ, ಆಯ್ತಲ್ಲ, ಹೋಗಿ. ಅಂಕಲ್ ಅವರೇ ಹಳ್ಳ ತೋಡ್ಕೊಂಡು ಅವರೇ ಮಲಗಿದ್ದಾರೆ. ಓಕೆ ಅಲ್ವಾ? ಡೀಲ್ ಓಕೆನೆ, ಆದ್ರೆ ಮತ್ತೇನಾರ ಆಲ್ಕಡಿ ಕೆಲಸ ಮಾಡಿ ಮೇಲ್ಕಡ್ಡಿ ಕೆಳಕಡ್ಡಿ ಎಲ್ಲ ನೀವೇ ಚುಚ್ಬಿಟ್ಟಿದ್ದೀರಾ. ಅದ್ರ ಮೇಲೆ ಸ್ಪೆಷಲ್ ಆಗಿ ನಾನೇನು ಹಲ್ಕಡ್ಡಿ ಚುಚ್ಚೋದು? ಯಾವ ಕಡ್ಡಿನೂ ಇಲ್ಲ ಸ್ವಾಮಿ. ದಯವಿಟ್ಟು ಇಲ್ಲಿಂದ ಹೊರಡಿ. ಬಾರಪ್ಪ ಹೋಗೋಣ. ಸರ್ ಸಾರಾ? ಯಾರು? ನಾನಾ? ಹೌದು ಸರ್, ಅದು ನಾನೇ ಎಲ್ಲ ಡೀಲ್ಗೂ ಒಪ್ಕೊಂಡಿದ್ದೀನಿ ತಾನೇ. ಆ ಸೆಲ್ ಫೋನು. ಸತ್ಯಮೂರ್ತಿ ಸ್ವಾಮಿ, ನೀನು ಡೀಲ್ ಮಾಡ್ತಾ ಇರೋದೆಲ್ಲ ಈ ಲೋಕಲ್ ರೌಡಿಗಳ ಜೊತೆ. ನಾನಾ ತರ ಅಲ್ಲ, ಬಾರ್ಡರ್ ಅಲ್ಲಿ ಟೆರರಿಸ್ಟ್ ಗಳ ಜೊತೆ ಡೀಲ್ ಮಾಡಿದ್ದೀನಿ. ಇನ್ ಮುಂದೆ ಇದೇ ನಿನ್ನ ಆಟ ಆಡ್ಸಕ್ಕಿರುವಂತಹ ರಿಮೋಟ್ ನನ್ನ ಹತ್ರನೇ ಇರುತ್ತೆ. ನೆಟ್ಟಿಗೆ ನಿಂತಿರೋ ಗಡಪಾರಿ ಹುಡ್ಕೊಂಡು ಹೋಗಿ ನಾನೇ ಅದ್ರ ಮೇಲೆ ಕೂತ್ಕೊಂಡಿದ್ದೀನಿ ಕಣಯ್ಯ. ಅಂಕಲ್ AC ಸಿಕ್ಕಾಪಟ್ಟೆ ಹೀಟ್ ಆಗ್ಬಿಟ್ಟಿದ್ದಾರೆ, ನಡೀರಿ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೇನೆ ನೀನ್ ಮಾತಾಡ್ತಿದ್ಯಾ ಬೇಬಿ? ಆ 3 ಹೆಣಗಳನ್ನ ಇಟ್ಕೊಂಡು ಏನ್ ಮಾಡೋದು ಅಂತ ತಲೆ ಕೆಟ್ಟೋಗ್ತಾ ಇದೆ. ನೀನ್ ನೋಡಿದ್ರೆ ನನ್ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಸಾಯಿಸ್ತಾ ಇದೀಯಾ. ಸರಿ, ಅಲ್ಲೇ ಬಂದು ಹೂತಾಕ್ತೀನಿ. ಇಡ್ರಪ್ಪ ಫೋನ್. ಮೊದಲು ಇವನನ್ನ ಎನ್ಕೌಂಟರ್ ಮಾಡ್ಬೇಕು. 4 ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡ್ತಾ ಇದೀಯಲ್ವಾ? ಸಕ್ಕರೆ ಇಲ್ದರೆ ತರಬೇಕು ಅಂತ ಗೊತ್ತು ತಾನೆ? ಬೇವರ್ಸಿ. ಹಲೋ ಅಂಕಲ್, ನಾನು ಸಂಗೀತ ಮಾತಾಡ್ತಿರೋದು. ಹಲೋ ಆ ಮಾರನ್ ಮತ್ತೆ ರವೀಂದ್ರ ಇಬ್ರನ್ನ ಒಳಗಡೆ ಕಳಿಸಿ. ಸರ್. ಮಿಸ್ಟರ್ ಸತ್ಯಮೂರ್ತಿ ಸರ್, ಆ ಬೇಬಿ ಅನಕೊಂಡ ತುಂಬಾ ಡೇಂಜರಸ್ ಅಂತ ಕೇಳ್ಪಟ್ಟಿದ್ದೀನಿ. ನಿಮ್ಮಂತ ಪ್ರಾಮಾಣಿಕ ಆಫೀಸರ್ಗೆ ಅವನಿಂದ ಯಾವುದೇ ತೊಂದರೆ ಆಗ್ಬಾರ್ದು.
ಅದಕ್ಕೆ ನಿಮ್ ಜೊತೆ ಈ ಟೀಮ್ನ ಇಟ್ಕೊಳ್ಳಿ. ಚೆನ್ನೈನಲ್ಲಿ ನಡೆದಂತಹ ಭೀಕರವಾದಂತಹ ಕೊಲೆಗಳ ಬಗ್ಗೆ ಇವಾಗ ಮಾಹಿತಿ ತೋರಿಸ್ತಾ ಇದ್ದೀವಿ. ಇನ್ನೂ ಇಲ್ಲ, ಬೇಗ ಮಾಡ್ರಿ. ಸರಿ. ಪ್ರಭಾವಿ ರೌಡಿಯಾದಂತಹ ಬೇಬಿ ಅನಕೊಂಡ ತನ್ನ ತೋಟದ ಮನೆಯಲ್ಲಿ ಈ ಹೆಣಗಳನ್ನ ಹೂತಿಟ್ಟಿದ್ದು ಈಗ ಗಮನಕ್ಕೆ ಬಂದಿದೆ. ಪೊಲೀಸರು ಜೆಸಿಬಿ ಸಹಾಯದಿಂದ ಬೇಬಿ ಅನಕೊಂಡ ತೋಟವನ್ನು ಅಗೆದಾಗ ಈ ಹಿಂದೆ ನಾಪತ್ತೆಯಾಗಿದ್ದ ಕೆಲವು ವ್ಯಕ್ತಿಗಳು ಹೆಣವಾಗಿ ಸಿಕ್ಕಿದ್ದಾರೆ. ಚೆನ್ನೈನ 122ನೇ ವಾರ್ಡ್ನ ಕೌನ್ಸಿಲರ್ ಆಗಿರುವಂತಹ ಎಪಿಕೆ ಮೋಹನ್ ಹಾಗೂ ಅವರ ಮಗಳಾದ ಕಾಲೇಜ್ ವಿದ್ಯಾರ್ಥಿ ಸುಕನ್ಯಾ ದೇಹ ಕೂಡ, ಅಷ್ಟೇ ಅಲ್ಲದೆ ತಹಸೀಲ್ದಾರ್ ಆದಂತಹ ರವಿ ಅವರ ದೇಹ ಕೂಡ ಇಲ್ಲಿ ಸಿಕ್ಕಿದೆ. ಬೇಬಿ ಅನಕೊಂಡ ಜೊತೆ ಕೆಲಸ ಮಾಡ್ತಿದ್ದಂತಹ ರವಿ, ವಿಷ್ಣು ಹಾಗೂ ಕನಕರಾಜು ದೇಹಗಳು ಕೂಡ ಸಿಕ್ಕಿದೆ. ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ತಗೊಳ್ಳಿ ಇದನ್ನ. ಬೇಬಿ ಅನಕೊಂಡನ ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್, ನಾನ್ ಬೇಲೆಬಲ್. ಅವ್ನು ಹಿಡಿದು ಒಳಗಾಕಿ. ನಾನಿರ್ಬೇಕಾದ್ರೆ ಯಾರಿಗ್ ಫೋನ್ ಮಾಡ್ತಿದ್ದೀರಾ? ನಾನು ನಿನ್ನ ಸೇರಕ್ ಬಿಡದೇನೆ ಕಾಟ ಕೊಡ್ತಾನಲ್ಲ ಆ ಬೋಳ್ಗುಂಡ, ಅವನನ್ನ ನಾಯಿ ತರ ಓಡಿಸ್ತೀನಿ ನೋಡು. ಹಲೋ, ಹೇ ಬೇಬಿ, ಎಲ್ಲಿದೀಯಾ? ಫ್ಯಾಕ್ಟ್ರಿಲಿದ್ದೀನಪ್ಪ. ಅಯ್ಯೋ, ಅಲ್ಲಿ ಇರ್ಬೇಡ ಕಣೋ, ಪೊಲೀಸರು ಹುಡ್ಕೊಂಡ್ ಬರ್ತಾ ಇದಾರೆ. ಏನೇ ಹೇಳ್ತಿದ್ಯಾ? ಬೇಗ ಎಲ್ಲಾದ್ರೂ ಓಡೋಗಿ ಬಚ್ಚಿಟ್ಕೋ. ಓಡು ಓಡು ಓಡು. ಯಾರ್ ಸಾರ್ ನೀವು? ಬೇಬಿ ಎಲ್ಲೋ ಇದ್ದಾನೆ, ಒಳಗ್ ಬರಬೇಡಿ. ಎಸ್ಕೇಪ್ ಆದ ರಾಸ್ಕಲ್. ಯಾರದು? ಬೇಬಿ. ಊರಿಗ್ ಮಾತ್ರ ನನ್ ಬೇಬಿ, ನನಗ್ ಮಾತ್ರ ಯಾವಾಗ್ಲೂ ನೀನೇ ಬೇಬಿ. ಅದಕ್ಕೆ ನಿನ್ ಹುಡ್ಕೊಂಡ್ ಬಂದೆ ನೋಡು. ನಿನ್ ಜೊತೆ ಮಾಡ್ತೀನಿ 2 ದಿನ ಜಾಲಿ. ಹ್ಯೂಮರ್ ಹ್ಯೂಮರ್. ಏನಯ್ಯ ಸಡನ್ ಆಗಿ ಬಂದ್ಬಿಟ್ಟೆ? ನನ್ನ ಪೊಲೀಸ್ ಹುಡುಕ್ತಿದಾರಮ್ಮ, ಅದಕ್ಕೆ ಬಂದೆ. ಏನು ಹೆದರ್ಕೋಬೇಡ, ಎಲ್ಲ ಕೆಳಗಡೆ ಇರೋ ನೋಡ್ತಾರೆ. ಯಾರು? ಅಯ್ಯೋ, ಆ ದೇವ್ರ ಬಗ್ಗೆ ಹೇಳ್ದೆ. ದೇವ್ರು ಕೆಳಗೂ ಇರ್ತಾನೆ, ಮೇಲೂ ಇರ್ತಾನೆ, ಎಲ್ಲ ಕಡೆ ಇರ್ತಾನೆ, ನಿನ್ನೊಳಗೂ ಇರ್ತಾನೆ. ಸೂಪರ್ ಡೈಲಾಗ್ ಅಮ್ಮ. ನೀನಷ್ಟೇ ಅಲ್ಲ, ನಿನ್ನ ಮಾತುಗಳು ಸೂಪರ್ ಆಗಿದೆ. ಹೋಗಯ್ಯ. ನನ್ನವಳು ನನ್ನವಳು, ನನ್ನೆದೆಯ ಕಣ್ಣಿವಳು, ನನ್ನವಳು ಬೆರಗು ಗಣ್ಣಿನ ಹುಡುಗಿ ನನ್ನ ಚೆಲುವೆ, ನನ್ನವಳು ನನ್ನವಳು. ಜಾಮ್. ಲೊಕೇಶನ್ ಶಿಫ್ಟಿಂಗ್. ಅಪರಂಜಿ ಅಪರಂಜಿ, ನೀ ನನ್ನ ಜೀವ ಕಣೆ. ಗುಲಗಂಜಿ. ಏನಯ್ಯ ಇವತ್ತು ಬರೀ ಹಾಡೇನಾ? ನೋ 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 ನೋ. ನಾಟಿ ಕೋಳಿ ಸಾರು ಮಾಡ್ಕೊಂಡ್ ತಗೊಂಡ್ ಬಾ. ಮೊದ್ಲು ತಿನ್ನೋದು, ಆಮೇಲೆ ಹೋಗಯ್ಯ. ಜಾಲಿ ಜಾಲಿ ಜಾಲಿ, ಜಾಲಿ ಗೋ ಜಾಲಿ ಗೋ ಜಾಲಿ ಜಾಲಿ ಗೋ, ಹ್ಯಾಪಿ ಗೋ ಹ್ಯಾಪಿ ಗೋ ಹ್ಯಾಪಿ ಹ್ಯಾಪಿ ಗೋ. ಯಾರು ಸೀನ್ ಇದು? ಓ, ದೇವ್ರ ಸೀನ್ ಇರ್ಬೇಕು. ಸೀನ್ಲಿ ಸೀನ್ಲಿ, ಅವ್ರಿಗೂ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಯಾರು? ಪೊಲೀಸ್. ಪೊಲೀಸಾ? ಪೊಲೀಸಾ? ಎಲ್ಲೋದ್ರು ಬಿಡೋದಲ್ವಲ್ಲ ಇವರು? ಅಯ್ಯಯ್ಯೋ, ಪೊಲೀಸ? ಇವಾಗ ಏನ್ ಮಾಡೋದು? ನೀನೇನಯ್ಯ ಇಲ್ಲಿ? ಗಲಾಟೆ ಮಾಡ್ಬಿಡು, ಪೊಲೀಸರು ಬಂದಿದ್ದಾರೆ. ಹಾಗಾದ್ರೆ ನೀನ್ ಯಾರಯ್ಯ? ನಾನ್ ನಿನ್ಗೂ ಪೊಲೀಸರಿಗೂ ಇರೋ ಮಧ್ಯೆ ಪೋಸ್ಟ್ ಮ್ಯಾನ್ ಕಣಯ್ಯ. ಇಲ್ಲಿ ನೋಡು, ನಾನ್ ಬೇಲೆಬಲ್ ವಾರೆಂಟ್ ಹಿಡ್ಕೊಂಡು ಪೊಲೀಸರು ಬಂದಿದ್ದಾರೆ. ಸಿಕ್ಕಾಕೊಂಡ್ರೆ ಜನದಲ್ಲಿ ಹೊರಗೆ ಬರಕ್ಕಾಗಲ್ಲ. ತಪ್ಪಿಸ್ಕೊಂಡು ಓಡೋಗು, ಹೋಡು, ಹೋಗು ಹೋಗು ಹೋಗು. ಅಯ್ಯೋ, ನಾನೇನ್ ಮಾಡುದಿಲ್ಲಿ? ಇವಾಗ ತೆಗಿಬೇಡ, ನಾನು ಬ್ಯಾಕಲ್ಲಿ ಎಸ್ಕೇಪ್ ಆಗ್ತೀನಿ, ಆಮೇಲೆ ತೆಗಿ. ಊಟನ ಬಂದ್ ಮಾಡ್ತೀನಿ. ಬಾಯ್, ಟಾಟಾ, ಬಾಯ್. ಬೇಬಿ ಅಲ್ಲಿ? ಮದ್ವೆ ಆಗಿ 10 ವರ್ಷ ಆಯ್ತು, ಇನ್ನೂ ಬೇಬಿ ಆಗಿಲ್ಲ. ಹೋಗು. ಬೇಬಿ ಶರ್ಟ್ತಾನೆ ಇದೆಯಲ್ಲ, ಇಲ್ಲಿ ನಾನು ತಪ್ಪಿಸ್ಕೊಂಡ್ಬಿಟ್ನಾ? ಸರ್, ಬೇಬಿ ಶರ್ಟ್ ಸರ್. ಹೌದು, ಹಾಗಾದ್ರೆ ಇಲ್ಲೇ ಇರಬೇಕು. ಬನ್ನಿ ಭರತ್. ಸರ್ ನಮಸ್ಕಾರ. ಸರ್ ನೀವೇನ್ ಸರ್ ಇಲ್ಲಿ? ಅದು ಬೇಬಿ ಬರ್ತಾನೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿತ್ತು, ಅದಕ್ಕೆ ಅವ್ನು ಬರ್ತಾನೇನೋ ಅಂತ ಇಲ್ಲಿ ಬಚ್ಚಿಟ್ಕೊಂಡಿದ್ದೆ. ಆದ್ರೆ ನಾನ್ ಬರ್ತಿದ್ದೀನಿ ಅನ್ನೋ ವಿಷಯ ಅವನಿಗೆ ಗೊತ್ತಾಗಿ ನನಗಿಂತ ಮುಂಚೆ ಬಂದು ಬಿಚ್ಚಿ ಸರಟ್ನ ಹಾಕೊಳಕ್ಕಾಗ್ದಾನೆ ಹಾಗೆ ಓಡೋಗಿದ್ದಾನೆ.
ಎಲ್ಲಿಗೆ ಹೋದ್ರು ಅವನನ್ನ ನಾನು ಬಿಟ್ಬಿಡ್ತೀನಾ? ಹಿಡಿತೀನಿ ಅವನನ್ನ. ಫಾಲೋ ಮಾಡಿ. ರಿಡಿಕ್ಯುಲಸ್. ಏನ್ ಸರ್, ಅಲ್ಲಿ ಹುಡುಕ್ತಾ ಇಲ್ಲಿ ಹುಡುಕ್ತಾ ಎಲ್ಲೂ ಸಿಗ್ಲಿಲ್ಲ ಅಂತಿದ್ದೀರಾ? ನೀವು ನಿಜವಾಗ್ಲೂ ಹುಡುಕ್ತಾ ಇದ್ದೀರಾ ಇಲ್ಲ ಹುಡುಕೋತಾರ ಆಕ್ಟ್ ಮಾಡ್ತಾ ಇದ್ದೀರಾ? ಸರ್, ಒಂದೆರಡೆರಡು ದಿನ ಟೈಮ್ ಕೊಡಿ ಸರ್. ಅವ್ನು ಎಲ್ಲೇ ಇದ್ರು ಅವನನ್ನ ಹುಡುಕಿ ಹಿಡ್ಕೊಂಡ್ ಬರ್ತೀನಿ. ತಗೊಳ್ಳು ಚಾಕ್ಲೇಟು. ಏನೋ ನಿನ್ ಬರ್ತಡೇನಾ? ಇಲ್ಲ ಕಣ, ನಮ್ಮ ಅಮ್ಮನ ಮದ್ವೆ. ಏನು ಮದ್ವೆನಾ? ಯಾರ ಜೊತೆನೋ? ಸಸ್ಪೆನ್ಸ್. ಅಮ್ಮ ಅಮ್ಮ, ಏನೋ ಸ್ವಾಮಿ ಮನೆಗೆ ಹೋಗ್ಲಾ? ಕೊಟ್ಟೆ ಅಂದ್ರೆ ಯಾಕೋ ಇವಾಗ ಹೋಗ್ಬೇಕು? a square plus b square is equal to what? ಏನು? a square plus b square is equal to what? ಹೋಗ, ಅದೆಲ್ಲ ಯಾರಿಗ್ ಗೊತ್ತಿರತ್ತೆ? ಗೊತ್ತಿಲ್ಲ ತಾನೇ, ಅದಕ್ಕೆ ನಾನು ವೇಲ್ಸ್ವಾಮಿ ಮನೆಗೆ ಹೋಗಿ ಓದ್ಕೊಳ್ತೀನಿ. ಮಾತಿದ್ರೆ ವೇಲ್ಸ್ವಾಮಿ ಅಂತಾನೆ. ಆ ತಲೆನಲ್ಲಿ ಏನಿದೆ ಅಂತ ಇವನ್ ಹೋಗಿ ಅಲ್ಲಿ ಓದ್ಕೊಳಕ್ಕೆ. ಹೇ ಪುಟ್ಟ, ಯಾಕೋ ರಾತ್ರಿ ಇಲ್ಲಿಗೆ ಬಂದಿದ್ಯಾ? ನಮ್ಮ ಅಮ್ಮನೇ ನಿಮ್ಮ ಹತ್ರ ಓದಕ್ಕೆ ಹೇಳಿದ್ದು. ನನ್ನ ಹತ್ರನಾ? ಯಾಕೋ? a square plus b square is equal to what? a square plus b square ಗೊತ್ತಿಲ್ವಾ? ಚಿಕ್ಕ ವಯಸ್ಸಲ್ಲಿ ಓದಿದ್ದು ಕಣೋ, ಮರ್ತೋಗ್ಬಿಟ್ಟಿದೀನಿ. ಅಯ್ಯೋ, ವೇಲ್ಸ್ವಾಮಿಗೆ ಏನು ಗೊತ್ತಿಲ್ಲ ಅಂತ ನಮ್ಮ ಹುಡುಗರಿಗೆ ಹೇಳಿ ನಿನ್ ಮರ್ಯಾದೆ ತೆಗಿತೀನಿ. ಅಯ್ಯೋ, ಇವಾಗ ಏನೋ ಬೇಕು ನಿಂಗೆ? ಪ್ರಾಮಿಸ್ ಮಾಡು. ಏನಕ್ಕೆ? ಇಲ್ಲಾಂದ್ರೆ ಫ್ರೆಂಡ್ಸ್ಗೆ ಹೇಳ್ಬಿಡ್ತೀನಿ ಅಷ್ಟೇ. ಓ, ತುಂಬಾ ಹೆದರಿಸ್ತಾ ಇದ್ದಾನಲ್ಲ. ಪ್ರಾಮಿಸ್. ಏನಪ್ಪ ಮ್ಯಾಟ್ರು? ನಾಳೆ ಹೇಳ್ತೀನಿ. ಗುಡ್ ನೈಟ್. ಏನೋ ಸಸ್ಪೆನ್ಸ್ ಇಡ್ತಾ ಇದ್ದಾನಲ್ಲ. ಅಯ್ಯೋಯ್ಯಪ್ಪ, ಎಲ್ಲ ನಿನ್ನಿಂದನೇ ಕಣೋ. ನಮ್ ತೋಟದಲ್ಲಿ ಹೆಣಗಳನ್ನ ಊತ ಹಾಕಿ ಆಮೇಲೆ ಆಚೆ ತೆಗ್ದು ಈಗ ನನ್ಗೆ ಹೇಳ್ತೀಯಾ? ಚೆನ್ನಾಗಿದೆ ಕಣೋ. ಬಿಸಿ ಬಾಂಡ್ಲಿಯಿಂದ ತಪ್ಪಿಸ್ಕೊಂಡು ಉರಿಯ ಬೆಂಕಿ ಒಳಗಡೆ ಬಿದ್ದಂಗಾಯ್ತು ನನ್ನ ಕಥೆ. ನಾನೇನ್ ಮಾಡ್ಲಿ ಹೇಳು ಬೇಬಿ? ಎಲ್ಲ ಕೈ ಮೀರಿ ಹೋಗಿದೆ. ನೀನ್ ಬೇಕಾದ್ರೆ ಎಲ್ಲಾದ್ರೂ ಹೋಗಿ ಸ್ವಲ್ಪ ದಿನ ತಲೆ ಮರ್ಸ್ಕೊಂಡಿರು. ಹಂಗಾದ್ರೆ 4 ದಿನ ನಾನು ಯಮನ್ ಮನೆಗೆ ಹೋಗಿ ಇಡ್ಲಿ ಸಾಂಬಾರ್ ತಿನ್ಕೊಂಡ್ ಬರ್ಲಾ? ಮೊದ್ಲು ಆ ಮುದ್ಕು ನಾ ಮೇಲೆ ಕಳ್ಸೋ. ನನ್ನ ಊರ್ ಬಿಟ್ಟು ಹೋಗೋಂತ್ಯಾ? ಊರ್ನೇ ಸೂಟ್ ಹಾಕ್ಬಿಡ್ತೀನಿ, ಹುಷಾರು. ದಾಡಿ, ಮೊದ್ಲು ಆ ಮೀಡಿಯಾದವನ್ನ ಫಿನಿಶ್ ಮಾಡ್ಬೇಕು. ಆ ಮುದ್ಕ ಟೂ ಸ್ಪಾಟ್ ಆಗಿ ಕೊಟ್ರು ಕೂಡ ಇವನನ್ನ ಊರ್ಸಿ ಬ್ಲಾಸ್ಟ್ ಮಾಡ್ದವನೆ. ನಮ್ ಬಗ್ಗೆ ನ್ಯೂಸ್ ಅಲ್ಲಿ ಹಾಕಿ ಬೀದಿಯಲ್ಲಿ ಓಡಿಸ್ತಾ ಇದ್ದಾನೆ. ಹೌದು ಕಣೋ. ಯೋ, ನಮ್ ಸೀಕ್ರೆಟ್ ಎಲ್ಲ ಹೆಂಗ್ ಆಚೆ ಹೋಯ್ತು ಅದನ್ನ ಮೊದ್ಲು ತಿಳ್ಕೊ. ಈ ಮಾಡಿ ಮೇಲೆ ಸರ್ ಇರೋದು. ಶಿಟ್, ಏನಯ್ಯ ಇಲ್ಲ ಇದ್ದಾನೆ ಅಂತ ಹೇಳಿದೆ. ಅಷ್ಟೊಳಗೆ ಎಸ್ಕೇಪ್ ಆಗ್ಬಿಟ್ರ ಸರ್? ರಾಜೇಂದ್ರ, ಗಾಡಿ ಸ್ವಲ್ಪ ಸೈಡ್ಗೆ ಹಾಕು. ಏನಕ್ಕೆ ಸರ್? ಸೈಡ್ಗೆ ಹಾಕು ಅಂತ ಹೇಳಿದ್ನಲ್ಲ. ನಿನ್ ಸೆಲ್ ಫೋನ್ ತೆಗಿ. ಸರ್, ನಿನ್ ಸೆಲ್ ಫೋನ್ ತೆಗಿ ಎಂದೆ. ತಗೋ, ಹೋಗು. ವಿಜಯ್ ಕುಮಾರ್, ನೀವು ರಿಸ್ಕ್ ತಗೊಂಡು ಇಂಟ್ರೆಸ್ಟಿಂಗ್ ನ್ಯೂಸ್ ಎಲ್ಲ ತಗೊಂಡ್ ಬರ್ತೀರಾ. ನಿಮ್ಮನ್ನ ಸುಮ್ಮನೆ ಹೊಗಳ್ತೀರಾ. ನಿಮ್ನ ಚೀಫ್ ಎಡಿಟರ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ಸ್ ಸರ್. ಹೇ ವಿಜಯ್, ಕಂಗ್ರಾಚುಲೇಷನ್. ನೆಕ್ಸ್ಟ್ ವೀಕ್ ಕೊಡಿಸ್ತೀನಿ. ಹಾಯ್ ಬುಜ್ಜಿ ಡಾರ್ಲಿಂಗ್. ಏನೇ ಮಾಡ್ತಾ ಇದೀಯಾ? ನೋಡಿದ್ರೆ ಗೊತ್ತಾಗಲ್ವಾ? ಎಣ್ಣೆ ಹೊಡಿತಿದ್ದೀನಿ. ಯಾವನ್ನೋ ಹಿಡ್ಕೊಂಡು ಕಿಸ್ ಕೊಡ್ತಿಲ್ಲ. ಅದಾ ವಿಷಯ. ಕೇಳಿಲಿ, ನಾನು ಟಿವಿ ಚಾನೆಲಲ್ಲಿ ಕೆಲಸ ಮಾಡ್ತಿರೋದು. ಪ್ರಮೋಷನ್ ಸಿಕ್ಕಿದೆ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕಂಗ್ರಾಟ್ಸ್ ಹೇಳಿದ್ರು. ಆ ಗ್ಯಾಪಲ್ಲಿ ಒಂದು ಹುಡುಗಿ ಜೋಶಲ್ಲಿ ಕಿಸ್ ಮಾಡ್ಬಿಟ್ಲು, ಫ್ರೆಂಡ್ಲಿ ಆಗಿ. ಇದು ಒಂದ್ ತಪ್ಪ? ನನಗೂ ಒಂದಿನ ಪ್ರಮೋಷನ್ ಸಿಗುತ್ತೆ. ನನ್ನನ್ನು ಯಾರೋ ಒಬ್ಬ ಕಿಸ್ ಮಾಡ್ತಾನೆ, ಫ್ರೆಂಡ್ಲಿ ಆಗಿ. ಓಕೆನಾ? ಏನಂದೆ? ನೀನು ನಾನು ಒಂದೇನೇನೆ? ಅರ್ಥ ಆಗ್ಲಿಲ್ಲ. ನಿಂಗ್ ನಾನು ತಾಳಿ ಕಟ್ಟಿದೀನಿ ಕಣೆ. ಓ, ಅದೇ ಸಮಸ್ಯೆನಾ? ಏನಪ್ಪ, ತಾಳಿನೂ ಒಂದು ಮ್ಯಾಟ್ರಾ? ನೀವೆಲ್ಲ ಯೂತ್ ಅಲ್ವಾ? ಈಗಿನ ಕಾಲದಲ್ಲಿ ಎಷ್ಟೊಂದು ಜನ ಹೆಂಗಸರು ಕತ್ತಲ್ಲಿದ್ರೆ ಚುಚ್ಚತ್ತೆ ಅಂತ ತಾಳಿನ ತೆಗೆದಿಟ್ಟು ಮಾರನೇ ದಿವಸ ಬೆಳಿಗ್ಗೆ ಸ್ನಾನ ಮಾಡಿ ಆರಾಮಾಗಿ ಒಂದು ನೆಕ್ಲೆಸ್ ಥರ ವಾಪಸ್ ಹಾಕೋತಾ ಇದ್ದಾರೆ.
ಅದನ್ನ ಹಿಡ್ಕೊಂಡು ತಾಳಿ ತೆಗ್ದಿರೋದು ಅಷ್ಟೇ ಅಲ್ಲ ಅಂಕಲ್, ಎಣ್ಣೆ ಬೇರೆ ಹೊಡಿತಿದ್ದಾಳೆ. ಶಬಾಷ್, ನೀನು ಯುವತೆಮ್ಮ. ಡೈಲಿ ವಾಟ್ಸಾಪಲ್ಲಿ ಬರುತ್ತಪ್ಪ, ಸಾಯಂಕಾಲ ಆದ್ರೆ ಸಾಕು ಅಂಗಡಿ ಮುಂದೆ ಹುಡುಗಿರೆಲ್ಲ ಲೈನಲ್ಲಿ ನಿಲ್ತಾರೆ ಅಂತ. ಹುಡುಗರಿಗೆ ಮಾಲೆ ಸಿಗ್ತಾ ಇಲ್ವಂತೆ ಗೊತ್ತಾ? ನಾನೇನ್ ಎಣ್ಣೆ ಹೊಡೆದಿಲ್ಲಪ್ಪ, ಸುಮ್ನೆ ಆಕ್ಟ್ ಮಾಡಿ ಅವ್ನಿಗೆ ಹೊಟ್ಟೆ ಹೊರ್ಸಕ್ಕೆ. ಅಂಕಲ್ ಇನ್ಮೇಲೆ ಸೆಟ್ ಆಗಲ್ಲ ಅಂಕಲ್, ಒಂದೊಳ್ಳೆ ಲಾಯರ್ ನೋಡ್ಬಿಡಿ. ಅವನೇನ್ ಹೇಳೋದು, ನಾನ್ ಹೇಳ್ತಿದ್ದೀನಿ ನಮ್ಮನ್ ಬೇರೆ ಮಾಡಿ. ಒಂಟಿಯಾಗೇ ಇರ್ತೀನಿ. ನಿಮ್ಗೆಲ್ಲ ಅಡ್ವೈಸ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಏ ಮಗ, ಹೋಗೊಂದ್ ಪೆನ್ನು ಪೇಪರ್ ತಗೊಂಡ್ ಬಾ. ಕೂತ್ಕೊಂಡು ನಾನು ಹೇಳಿದ್ದನ್ನ ಬರೀ. ನಮ್ಮಿಬ್ಬರಿಗೂ ಮದುವೆ ಅನ್ನೋ ಒಂದು ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ನಮ್ಮ ಪ್ರೀತಿ ಬರೀ ಒಂದು ಇನ್ಫ್ಯಾಚುಯೇಷನ್. ನಮ್ಮ ಪ್ರೀತಿ ಸುಳ್ಳು, ನಾವು ಜೊತೆಲಿ ಬದುಕಿದ್ದು ಸುಳ್ಳು. ನಮ್ಮ ಸಂಸ್ಕೃತಿ ಸಂಸ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ. ಬರ್ದ್ಯಾ? ಬರ್ದ್ಬಿಟ್ಟೆ. ಹೆಂಡತಿಗೆ ಗಂಡ ಚನ್ನಪಟ್ಟಣದ ಬೊಂಬೆ ಹಾಗೆ ತಲೆ ಯಾವಾಗಲೂ ಅಲ್ಲಾಡಿಸ್ತಾನೆ ಇರಬೇಕು. ಅಷ್ಟೇ ಸಾಲದು ಅಂತ ಒಬ್ಬ ಗಂಡನಿಗೆ ಹೆಂಡತಿ ಹೇಳಿದ ಕೆಲಸ ಮಾಡೋ ಅಂತ ಕೆಲಸದೊಳಾಗಿರಬೇಕು. ನೀವುಗಳೇನೆ ನಮ್ಮ ಮಧ್ಯೆ ಮದುವೆ ಅನ್ನೋ ಒಂದು ಕೆಟ್ಟ ಕಾರ್ಯನ ಮಾಡಿಸಿದ್ರಿ. ಈಗ ನೀವುಗಳೇ ನಮ್ಮನ್ನು ಬೇರೆ ಮಾಡಿ ಆ ಒಳ್ಳೆ ಕೆಲಸನೂ ಮಾಡಿ ಮುಗಿಸ್ಬಿಡಿ. ಇನ್ಮೇಲೆ ನಾವಿಬ್ಬರು ಒಬ್ಬರನ್ನೊಬ್ಬರು ನೋಡ್ಕೊಳ್ಳೋದಿಲ್ಲ, ಮಾತಾಡ್ಕೊಳ್ಳೋದೂ ಇಲ್ಲ. ಬರ್ದ್ಯಾ? ಇನ್ಮುಂದೆ ನಾನು ಯಾರೋ ಅವಳು ಯಾರೋ, ನಮಗೆ ಇನ್ಮೇಲೆ ಯಾವುದೇ ಸಂಬಂಧನೂ ಇಲ್ಲ. ಹರಿ ಬುಜ್ಜಿ, ಇನ್ಮೇಲೆ ನಾವಿಬ್ರು ಬೇರೆ ಬೇರೆಯಾಗಿ ಬಾಳ್ತೀವಿ. ಸಾರಿ ಕಣೆ, ನೀನ್ ಇನ್ಮೇಲೆ ತಾಳಿ ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಸಾರಿ ಕಣೋ, ಇನ್ಯಾವತ್ತೂ ತಾಳಿ ಬಿಚ್ಚಲ್ಲ. ಸಾರಿ. ನನ್ ಕೊಬ್ಬರಿ ಮಿಠಾಯಿ. ವಿಜಯ್ ಕುಮಾರ್. ಆಯ್ತು, ನೈಟಲ್ಲಿ ಹೇಳ್ತೀನಿ. ಏ ಅಮ್ಮ ಸುನೇರ. ಏ ಹಲೋ, ಇದಕ್ಕೊಂದು ಸೈನ್ ಹಾಕ್ಬಿಟ್ರೆ ಕೆಲಸ ಮುಗಿಯುತ್ತೆ. ಸೈನಾ? ಯಾಕೆ? ಅಲ್ಲಮ್ಮ, ನೀವೇ ತಾನೇ ಹೇಳಿದ್ ಬೇರೆ ಆಗ್ತೀವಿ ಅಂತ. ನಾವಿಲ್ಲಿಗೆ ಬರ್ಲೇ ಇಲ್ವಲ್ಲ? ಹೌದು, ನೀವ್ಯಾರು? ಅದೇ ಸರಿಯಾಗಿ ನಾವು ಹೋಗೋಣ. ಒಂದ್ ಮಾಡಿದ್ದಕ್ಕೆ ಸ್ವೀಟ್ ಆದ್ರೂ ಕೊಡ್ರೋ. ಒಂದ್ ಹಾಫ್ ಆನ್ ಅವರ್ ಟೈಮ್ ಕೊಡಿ ಅಂಕಲ್, ಬಂದ್ಬಿಟ್ಟು ನೋಡ್ಕೋತೀವಿ. ನಿಂಗೆ ಬಿಸ್ಕೆಟ್ ಹಾಕ್ಬಿಟ್ರಲ್ಲ. ಪ್ರಮೋಷನ್ ಸಿಕ್ಕಿದ ಖುಷಿಗೆ ಎಲ್ಲಾದ್ರೂ 5 ಸ್ಟಾರ್ ಟ್ರೀಟ್ ಕೊಡಿಸ್ತೀಯ ಅಂದ್ರೆ ಇಲ್ಲಿ ಬಂದು ಕೂಡ್ಸಿದ್ಯಲ್ಲಪ್ಪ ನನ್ನ. ಇದು ಫೇಮಸ್ ಹೋಟ್ಲ್ ಅಂಕಲ್, ಮೊದಲು ತಿನ್ನಿ. ವಿಜಯ್, ರಿಯಲಿ ಸೂಪರ್. ನಿಮಗೆ ಇದಕ್ಕಿಂತ ಸೂಪರ್ ಮ್ಯಾಟ್ರ್ ಹೇಳ್ತೀನಿ. ಏನಪ್ಪಾ ಅದು? ಚೆನ್ನೈಗೆ ಬಂದು ಹೊಸದ್ರಲ್ಲಿ ಬೇರೆ ಎಲ್ಲೂ ಕೆಲಸ ಸಿಗದೇ ಇದ್ದಿದ್ದರಿಂದ ಮೀಡಿಯಾಗೆ ಹೋಗಿ ಸೇರ್ಕೊಂಡೆ. ಆದರೆ ಹೋಗ್ತಾ ಹೋಗ್ತಾ ಒಬ್ಬ ಮೀಡಿಯಾದವನ ಪವರ್ ಏನು ಅಂತ ನನಗೆ ಗೊತ್ತಾಯ್ತು. ಇದುವರೆಗೂ ನಾವಿಬ್ಬರೂ ಸೇರಿಕೊಂಡು 3 ಜನರ ಕತೆ ಮುಗಿಸಿದ್ದೀವಿ. ಇದನ್ನೇ ಕಂಟಿನ್ಯೂ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಚೆನ್ನೈನಲ್ಲಿ ಒಬ್ಬ ರೌಡಿನೂ ಇರೋದು ಹಾಗೆ ಮಾಡ್ಬೋದು. ಊಟ ತುಂಬ ಚೆನ್ನಾಗಿದೆ, ಮುಗಿಸು. ಅಂಕಲ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸೀರಿಯಸ್ ಆಗಿ ಹೇಳಿದ್ದು ತಿನ್ನಪ್ಪ. ಅಪ್ಪ, ನಿಮ್ ಪವರ್ ಏನು ಅಂತ ನಿಮ್ಗೆ ಗೊತ್ತಿಲ್ಲಪ್ಪ. ಎಷ್ಟು ಯೂತ್ ನಿಮ್ಮನ್ನ ಫಾಲೋ ಮಾಡ್ತಾರೆ ಅಂತ ಗೊತ್ತಾ? ಫೇಸ್ಬುಕ್ ಅಲ್ಲಿ ನಿಮ್ಗಾಗಿ ಫ್ಯಾನ್ ಪೇಜ್ ಓಪನ್ ಮಾಡಿದ್ದಾರೆ. ಆ ಪವರ್ ವೇಸ್ಟ್ ಮಾಡಬೇಡಿಪ್ಪ. ಅದು ಕೂಡ ಗೊತ್ತು. ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಆದ್ರೆ ನಿಮ್ಮನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಳ್ಳೋ ಅಂತ ರಿಸ್ಕ್ ಬೇಕಾ ಅಂತ. ಯಾವ ಸೀಮೆ ರಿಸ್ಕ್ ಅಂಕಲ್? ಮದುವೆ ಮಂಟಪದಿಂದ ಮದುವೆ ಹುಡುಗಿನೇ ಎಗರ್ಸ್ಕೊಂಡು ಬಂದಿದ್ದೀನಿ. ಇವರಪ್ಪ ಕೈಯಲ್ಲಿ 2 ಕತ್ತಿ, ಬೆನ್ನಲ್ಲಿ 2 ಕತ್ತಿ, ಮೀಸೆಯಲ್ಲಿ 2 ಕತ್ತಿ ಇಟ್ಕೊಂಡಿದ್ರು. ನೋಡಿದ್ರೇನೆ ಮೀಟರ್ ಆಫ್ ಆಗ್ತಿತ್ತು. ರಿಸ್ಕ್ ತಗೊಂಡಿಲ್ವಾ ಅಂಕಲ್? ರಿಸ್ಕ್ ತಗೊಂಡ್ರೆ ಲೈಫು. ಅಂಕಲ್, ನನ್ನ ಮೀಡಿಯಾ ಪವರು, ನಿಮ್ಮ ಮಿಲಿಟರಿ ಬುದ್ಧಿ ಎರಡನ್ನೂ ಮಿಕ್ಸ್ ಮಾಡೋಣ, ಫೀಲ್ಡ್ಗೆ ಇಳಿಯೋಣ. ಹೊಸದಾಗಿ ಮದುವೆ ಆಗಿದ್ದೀರಾ ಇಬ್ರು. ಆದಷ್ಟು ಬೇಗ ಆಟ ಆಡಕ್ಕೆ ಒಂದು ಮಗುನಾದ್ರೂ ಕೊಡ್ರಪ್ಪ ನಂಗೆ. ಈ ಊರು ಸಾಬ್ರಿ ನಮ್ಗೆ ಯಾಕಪ್ಪ? ಏನಂಕಲ್ ಈ ತರ ಮಾತಾಡ್ತಾ ಇದ್ದೀರಾ? ಮಿಸ್ ಕೊಟ್ಟಿರೋ ಹೋಮ್ವರ್ಕ್ ಮಾಡಿದ್ಯೇನೋ? ಇಲ್ಲ ಕಣ, ನಾನಿನ್ನು ಮಾಡಿಲ್ಲ. ಓ ಮ್ಯಾಮ್ ಇವತ್ತು ಹೊಡಿತಾರೆ ನೋಡ್ಕೊ ನಿನ್ಗೆ. ನಾನಂತೂ ಮಾಡ್ಬಿಟ್ಟಿದ್ದೀನಿ. ಲೇ ಆ ಮುದ್ಕ ಮೀಡಿಯಾದವನೆಲ್ಲೋ? ವೇಲ್ ಸ್ವಾಮಿ, ಮುದ್ಕ ಅಂದ್ರೆ ನಂಗೆ ಕೋಪ ಬರುತ್ತೆ. ಎಷ್ಟ್ ಧೈರ್ಯ ನಿಂಗೆ? ನೀನ್ ಮುದ್ಕ, ನಿಮ್ಮ ಅಪ್ಪ ಮುದ್ಕ, ನಿನ್ ತಾತ ಮುದ್ಕ, ನಮ್ ವೇಲ್ ಸ್ವಾಮಿ ಮುದ್ಕ ಅಂತ್ಯಾ? ಏನೋ ಏನೋ ನನ್ ಮಗನ್ ಮೇಲೆ ಕೈ ಮಾಡ್ತೀಯಾ? ಏನೋ ಕೊಬ್ಬ? ಎಲ್ಲಿ ಇನ್ನೊಂದ್ಸಲ ಹೊಡಿ ಮಗನೇ, ಹಲ್ಲು ಉದುರ್ಸ್ಬಿಡ್ತೀನಿ. ಜಾಸ್ತಿ ಮಾತಾಡ್ಬೇಡ. ಮಿಲಿಟರಿ ಅವ್ರ ಮನೆ ಕೇಳಿದ್ರೆ ಸರಿಯಾಗಿ ಉತ್ತರನೇ ಕೊಡಲ್ಲ. ನೀ ಸರಿಯಾಗಿ ಕೇಳಿದ್ರೆ ಸರಿಯಾಗಿ ಹೇಳ್ತಿದ್ದ. ಅವ್ರ ಮನೆ ಮೇಲೆ ಇರೋದು. ಹೋಗ. ಪೋಖ್ರಿಗಳು ಮಕ್ಳ ಮೇಲೆ ಕೈ ಮಾಡ್ತಾರೆ. ಏ ಪಾಂಡೆ, ಇಸ್ಕೂಲಕ್ ಟೈಮ್ ಆಯ್ತು. ಅಯ್ಯ ಏ ಪಾಂಡೆ, ಪಾಂಡೆ, ಏ ಪಾಂಡೆ, ಅಯ್ಯೋ
ಅಯ್ಯೋ ಸ್ವಾಮಿ, ಪಾಂಡೆ 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 ಹೋಗ್ಬಿಟ್ಟ ನನ್ ಮಗ, ಹೋಗ್ಬಿಟ್ಟ. ಅಯ್ಯೋ ನನ್ ಮಗ ಹೋಗ್ಬಿಟ್ಟ, ನನ್ ಮಗ ಹೋಗ್ಬಿಟ್ಟ. ಅಯ್ಯೋ ಪಾಂಡೆ. ಹುಡುಗ ಔಟ್ ಆಗಿದ್ದೇನೆ ಅನ್ಸುತ್ತೆ. ಇಲ್ಲಿದ್ರೆ ಸಮಸ್ಯೆ ಆಗುತ್ತೆ. ಮೊದಲು ಎಸ್ಕೇಪ್ ಆಗ್ಬೇಕು. ಬಂದ್ರು ಏನ್ ನೋಡ್ತೀಯಾ? ನನ್ ಮಗನ್ ಸಾಯಿಸ್ಬಿಟ್ರು, ನನ್ ಮಗನ್ ಸಾಯಿಸ್ಬಿಟ್ರು, ಸಾಯಿಸ್ಬಿಟ್ರು, ನನ್ ಮಗನ್ ಸಾಯಿಸ್ಬಿಟ್ರು. ಮಂದಮ್ಮ, ಏನಾಯ್ತು? ತಂದೆದೆಯ ಅಗಸದಿ ಮೂಡಿದ್ದ ಚಂದಿರನೆ, ಬೆಳದಿಂಗಳ ಬೆಳಕನ್ನು ಹರಡಿದ್ದ ಚಂದಿರನೆ, ಇಂದಿವನು ಜೀವನದಿ ಮರೆಯಾಗಿ ಹೋದನಲ್ಲ. ಕಾಣದಾಯ್ತೇ ಕಾಣದಾಯ್ತೇ ಕಾರ್ಮೋಡದಲ್ಲಿ ಕಾಣದಾಯ್ತೇ, ಆರಿ ಹೋಯ್ತೆ ಆರಿ ಹೋಯ್ತೆ ಬೆಳಗಿದ್ದ ದೀಪವು ಆರಿ ಹೋಯ್ತೆ, ನನ್ನೆದೆಯ ಆಗಸದಿ ಮೂಡಿದ್ದ ಚಂದಿರನೆ, ಇಂದಿವನು ಜೀವನದಿ ಮರೆಯಾಗಿ ಹೋದಲ್ಲ. ಸ್ವಾಮಿ, ನೀ 100 ವರ್ಷ ಮಾಡ್ಬೇಕು. ದೇವ್ರಿಗೆ 100 ತೆಂಗಿನಕಾಯಿ ಹೊಡಿತೀನಿ. ಅಪ್ಪನ ಸಾವಿನ ದುಃಖವನ್ನು ಮಗನು ಸಹಿಸಲಾರ, ಮಗನ ಸಾವನ್ನು ಅಪ್ಪನೇ ಕಂಡಾಗ ಹೇಗೆ ತಾನೆ ಸಹಿಸಿಯಾನು. ಬಾರೋ ಎಂದು ಗೊತ್ತಿಲ್ವಾ? ನೀನು ಕೈ ತುತ್ತು ನೀಡಿದ ತಾಯಿಯಾದೆ, ಹೆತ್ತ ಕಂದನಂತೆ ಆರೈಕೆ ಮಾಡಿ ಒಂಟಿಯಾಗಿ ನೀನು ಎಲ್ಲಿ ಹೋದೆ, ನನ್ನ ತಪ್ಪನೇ ಮಾಡಿ ಹೋದೆ, ಬಾರದಿರುವ ಲೋಕಕ್ಕೆ ಹೊರಟು ಹೋದೆ, ಆಸರೆಯಾಗಿದ್ದ ಜೀವ ನೀನು, ಆಸರಿಲ್ಲದ ಜೀವ ನಾನು, ನನ್ನೆದೆಯ ಆಗಸದಿ ಇಂದಿವನು ಜೀವನದಿ ಮರೆಯಾಗಿ ಹೋದನಲ್ಲ. ಹಿಂಗೆ ಬಿಸ್ಕೆಟ್ ಹಾಕ್ಬಿಟ್ರಲ್ಲ. ನಾವ್ ಬೇರೆ ಸ್ವಾಮಿ ಆಚೆ ಬಿಟ್ಟಿಲ್ಲ ಅಂದ್ರೆ ಇಲ್ಲಿಂದ ಕೆಳಗ್ ಬಿದ್ದು ಸತ್ತಾಗ್ತೀನಿ. ಎಸಿ ಇದ್ದಾರಾ? ಮೇಲಿದ್ದಾರೆ, ಹೋಗಿ. ಹಾ, ಬನ್ನಿ 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 ಬನ್ನಿ. ಒಂದು ವಿಷಯ ಗೊತ್ತಾ ನಿಮ್ಗೆ? ಅವನನ್ನ ಹಿಡಿದು ಒಳಗಡೆ ಹಾಕಿದ್ದೀನಿ. ಯಾರನ್ನ? ಅದೇ ನಿಮ್ಮ ಏರಿಯಾದಲ್ಲಿ ಒಂದು ಚಿಕ್ಕ ಹುಡುಗನ ಕೊಲೆ ಮಾಡ್ಬಿಟ್ಟಿದ್ನಲ್ಲ, ಆ ಬೇಬಿ ಮಗ ಅಳಗರಾಜ, ಅವನನ್ನೇ. ನಾವು ಕಂಪ್ಲೇಂಟೇ ಕೊಡ್ಲಿಲ್ವಲ್ಲ ಸರ್? ನೀವು ಕಂಪ್ಲೇಂಟ್ ಕೊಟ್ಟರಷ್ಟು ಕೊಡದೇದಷ್ಟು ಸರ್. ಅವ್ನು ಕೊಲೆ ಮಾಡಿದ್ರೆ ನಾನು ಆಕ್ಷನ್ ತಗೊಂಡಿದ್ದೀನಿ. ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ FIR ಹಾಕಂಗಿಲ್ಲ, ಗೊತ್ತು ತಾನೆ? ಇವಾಗ ಏನು ಹೇಳ್ತೀರಾ ಸರ್? ಅದೆಲ್ಲ ಬೇಡ. ನೀವು ಕರ್ತವ್ಯ ಅದು ಇದು ಅನ್ಕೊಂಡು ಅವ್ನ ಒಳಗಾಗ್ತೀರಾ, ಆಮೇಲೆ ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆ ಅನ್ಕೊಂಡು ಅವ್ನ ಹೊರಗೆ ಬಿಡ್ತೀರಾ. ಅವ್ನು ಸ್ಟ್ರೈಟ್ ಆಗಿ ನಮ್ಮ ಏರಿಯಾಗೆ ಬಂದು ಇನ್ನ 2 ಹುಡುಗರನ್ನ ಸಾಯಿಸ್ತಾನೆ. ಇದೆಲ್ಲ ಬೇಕಾ ಸರ್ ನಮಗೆ? ಮೊದಲು ಅವ್ನ ಬಿಟ್ಟು ಕಳಿಸಿ ಸರ್. ಸರ್, ನೀವು ಹೇಳಿದ ತಕ್ಷಣ ಒಳಗಡೆ ಇರೋನು ಹೊರಗೆ ಕಳ್ಸೋದಕ್ಕೆ, ಹೊರಗಡೆ ಇರೋನು ಒಳಗಡೆ ಹಾಕೋದಕ್ಕೆ ನಾನ್ ಬಂದು ನಿಮ್ಮ ಮನೆ ಗೇಟ್ ಕೈಯ ಗೂರ್ಖ ಅಲ್ಲ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಹಂಗೆಲ್ಲ ಹೊರಗಡೆ ಕಳ್ಸಕ್ ಆಗಲ್ಲ. ಹಂಗಾರೆ ಬಿಡಲ್ಲ ಅಂತಾಯ್ತು. ಬಿಡಲ್ಲ ಅಂತ ಕನ್ನಡದಲ್ಲಿ ತಾನೇ ಹೇಳಿದ್ದು, ಅರ್ಥ ಆಗಲ್ವಾ? ಈಗ ಇದೇನು ಅಂತ ಅರ್ಥ ಆಗ್ತಿದ್ಯಾ? ಗೊತ್ತಾಯ್ತು ಸರ್.
ನನ್ ಜಾತಕ ಹಣೆ ಬರಹ ಎಲ್ಲ ಬದಲಾಯಿಸೋ ರಿಮೋಟ್ ಹೌದು ತಾನೆ? ಇವಾಗ ಏನು ಅವನೇನೋ ಹೊರಗಡೆ ಕಳಿಸ್ಬೇಕು ತಾನೆ? ಸರ್ ಎಸಿ ಅವ್ರನ್ನ ಬಿಟ್ಬಿಡಕ್ ಹೇಳ್ತಾ ಇದಾರೆ. ಕೈನಾಗೆ ಮೈ ಕೊಟ್ರೆ ನಾನ್ ಸ್ಟಾಪ್ ಭಾಷಣ. ಥ್ಯಾಂಕ್ ಯು ಸರ್. ಏಯ್ ಓಕೆ ಅಪ್ಪಂಗೆ ಹೇಳ್ತೀನಿ. ಹಾಯ್ ಚಿನ್ನ, ಬಾಯ್, ಬರ್ಲಾ? ಏನಪ್ಪ ಬಾಲ್ ಇಲ್ದೇನೆ 6 ಹೊಡಿತಾರೆ. ಇದೇನಾ ಎನ್ಕೌಂಟರ್ ಅಂದ್ರೆ? ಆಚೆ ಕಳ್ಸೋ ತರ ಹೇಳಿ ಶೂಟ್ ಮಾಡ್ಬಿಟ್ರಿ. ನಾನು ಶೂಟ್ ಮಾಡಿದೆ. ಅಳಗರಾಜ ಎಂಬುವನನ್ನ ಲಾಕೌಟ್ ನಲ್ಲಿ ಇರಿಸಿದ್ದಾಗ ಅಸಿಸ್ಟೆಂಟ್ ಕಮಿಷನರ್ ಸತ್ಯಮೂರ್ತಿ ಅವರ ಕಣ್ಣು ತಪ್ಪಿಸಿಕೊಳ್ಳುತ್ತಿದ್ದಾಗ ಅಸಿಸ್ಟೆಂಟ್ ಕಮಿಷನರ್ ಸತ್ಯಮೂರ್ತಿ ಅವರು ಅಳಗರಾಜನನ್ನ ಪಿಸ್ತೂಲ್ನಿಂದ ಸುಟ್ಟು ಎನ್ಕೌಂಟರ್ ಮಾಡಿದ್ದಾರೆ. ಎಸಿ ಸತ್ಯಮೂರ್ತಿ ಅವರು ಮಾಡಿದ ಈ ಕೆಲಸಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಸತ್ಯಮೂರ್ತಿ. ಕೊಂಡಾಡುತ್ತಿದೆ. ಎಲ್ಲ ಮೀಡಿಯಾದಲ್ಲೂ ನಿಂದೆ ನ್ಯೂಸು. ಸತ್ತೋದ್ನಲ್ಲ ಆ ರಾಸ್ಕಲ್ ಅಳಗರಾಜ, ಅವನ ಮೇಲೆ ಈ ಕೊಲೆ ಸೋಲ್ಗೆ ದರೋಡೆ ಕೇಸು ತುಂಬಾ ಇವೆ. ಅದಕ್ಕೆ ಸರಿಯಾಗಿ ಪ್ರೂಫ್ ಇಲ್ದೇನೆ ಡಿಪಾರ್ಟ್ಮೆಂಟ್ಗೆ ದೊಡ್ಡ ಸವಾಲಾಗಿತ್ತು. ಸರಿಯಾದ ಸಮಯಕ್ಕೆ ಅವನ್ನ ಎನ್ಕೌಂಟರ್ ಮಾಡಿ ಫುಲ್ ಸ್ಟಾಪ್ ಇಟ್ರಿ. ಐ ಫೀಲ್ ವೆರಿ ಪ್ರೌಡ್ ಆಫ್ ಯು. ಪರವಾಗಿಲ್ಲ ಸರ್. ಸತ್ಯಮೂರ್ತಿ ಸರ್, ಇನ್ನೊಂದು ವಿಷಯ, ಬೇಬಿ ಖಂಡಿತ ಅವನ್ ಮಗನ್ ಸಾವಿಗೆ ಬರ್ತಾನೆ. ಅವನು ಅಲ್ಲೇ ಎತ್ಬಿಟ್ವಿ ಅಂದ್ರೆ ಸಿಟಿಲಿ ಕ್ರೈಮ್ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಮಫ್ತಿಲಿ ನಮ್ಮವ್ರನ್ನ ಅಲ್ಲಿರೋದಕ್ಕೆ ಹೇಳಿ. ಎಂತ ಕರ್ಮನಪ್ಪ. ಮನೆ ತುಂಬಾ ಪೊಲೀಸರಿದ್ದಾರೆ. ಎಲ್ರು ಮಫ್ತಿನಲ್ಲಿ ನಿಂತ್ಕೊಂಡಿದ್ದಾರೆ. ಮಗನ್ ಮೇಲಿರೋ ಪ್ರೀತಿಗೆ ನೀನ್ ಇಲ್ಲಿಗೆ ಬರೋದಕ್ಕೆ ಹೋಗ್ಬೇಡ. ನನ್ ಮಗನ್ ಸಾಯಿಸಿದವ್ರನ್ನ ಸಾಯಿಸೋದಕ್ಕೋಸ್ಕರ ನೀನ್ ಜೀವಂತವಾಗಿರ್ಬೇಕಯ್ಯ. ಸರಿ ಬಾ. ಬೇಬಿ 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 ಯೋ ಬಾರೇ ಇಲ್ಲಿ. ಬಗ್ಗಯ್ಯ, ಯಾಕೆ ಏನ್ ಮಾಡ್ತೀಯ? ನಿನ್ನ ಯೋ ನೀನ್ ಪೊಲೀಸ್ ಬುದ್ಧಿ ತೋರ್ಸ್ಬಿಟ್ಟೆ ಅಲ್ಲ. ನನ್ ಮಗ ಹುಡ್ತಾಗ್ಲೋ ಅವ್ನ ಮುಖ ನೋಡಕ್ ಆಗ್ಲಿಲ್ಲ, ತಲೆ ಮರ್ಸ್ಕೊಂಡಿದ್ದೆ. ಸತ್ತಾಗ ಅವ್ನ ಮುಖ ನೋಡ್ದಂಗ್ ಮಾಡ್ಬಿಟ್ಟಲ್ಲ. ಆಗಿಲ್ಲ ಬೇಬಿ, ನನ್ ಮಾತು ಕೇಳು ಬೇಬಿ. ನೋಡು, ಇದುವರೆಗೂ ನಾನು ಯಾರ ಕಾಲು ಹಿಡ್ಕೊಂಡಿಲ್ಲ. ಇವತ್ತು ನಿನ್ ಕಾಲು ಹಿಡಿತಾ ಇದ್ದೀನಿ. ನಾನೇನು ಮಾಡಿಲ್ಲಪ್ಪ. ಗೊತ್ತು ಕಡೋ, ನನ್ ಮಗನ್ ಸೇಫ್ಟಿಗೆ ನಿನ್ ಜೊತೆ ಕಳ್ಸಿದ್ದು. ಹೌದು, ಅದಕ್ಕೆ ತಾನೇ ಅವನನ್ನು ಒಳಗಡೆ ಹಾಕಿದ್ದು. ಆ ಮುದುಕ ದಿಢೀರ್ ಅಂತ ಬಂದ, ಪಟ್ಟಂತ ನನ್ ಗಂತಗಳು ತಟ್ಟಂತ ಶೂಟ್ ಮಾಡ್ಬಿಟ್ಟ. ಅದಕ್ಕೆ ನಾನು ಏನ್ ಮಾಡ್ಲಿ ಹೇಳಿ? ಅಲ್ಲಿವರೆಗೂ ನೀನ್ ಏನೋ ಕೇಳ್ತಿದ್ದೆ. ಇರು ಇರು ಇರು, ನನಗೆ ಒಂದೇ ಒಂದಿನ ಟೈಮ್ ಕೊಡು. ಅವ್ರಿಬ್ಬರನ್ನು ಒಳಗಡೆ ಹಾಕಿ ಅವ್ರಿಬ್ಬರು ಮೂಳೆ ಮುರಿತೀನಿ. ನೀನೇನು ಮಾಡೋದ್ ಬೇಕಾಗಿಲ್ಲ, ಎಲ್ಲ ನಾನೇ ನೋಡ್ಕೋತೀನಿ. ಹೇ ಬೇಬಿ ನಿಂತ್ಕೋ. ನೋಡಿ ಇಲ್ಲಿ ಆತರ ಮಾಡಬೇಡ ದಯವಿಟ್ಟು. ನಾನು ಹೇಳೋದನ್ನ ಕೇಳಿಸ್ಕೊ. ಇವಾಗ ನೀನ್ ಹೊರಗೆ ಹೋದ್ರೆ ಸಿಕ್ಕಾಕೋತೀಯ. ನೋಡಿ ಇಲ್ಲಿ, ನಾನು ನಿನ್ ದುಡ್ಡು ತಿಂದಿದ್ದೀನಿ. ಆ ಋಣಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರು. ತಾಳ್ಮೆಯಿಂದ ಇರು. ನಿನ್ ಕೈ ಮುಗಿದು ಕೇಳ್ಕೊತೀನಿ. ಏನ್ರೋ 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 ಮಾಡೋದು? ಅವನ ತಲೆ ನನಗ್ ಬೇಕು. 1 ಅಲ್ಲ 2 ಕೋಟಿ ಕೊಡ್ತೀನಿ. ಯಾರೋ ಹೋಗ್ತೀರಾ? ಲೇ ಕುಮಾರ್, ನೀನ್ ಹೋಗ್ತೀಯಾ? ಅಣ್ಣ, ನನ್ ಸೀಮಂತ ಇದೆ, ಊರಿಗೆ ಹೋಗ್ಬೇಕಣ್ಣ. ಏನಾ? ಇಲ್ಲ ಅಣ್ಣ, ನಾನು ಹೆಂಡತಿ ಸೀಮಂತ, ನಾನು ಬರ್ತೀನಿ. ಲೇ ಬಾಲು, ನೀನು? ಊರಲ್ಲಿ ನಮ್ಮ ಅಕ್ಕನ ಮಗಳು ನನ್ನೇ ಮದುವೆ ಆಗ್ಬೇಕು ಅಂತ ಬಾವಿ ಬಿದ್ದಿದ್ದಾಳಂತೆ. ನಾನ್ ತಾನೇ ಹೋಗಿ ಕಾಪಾಡ್ಬೇಕು. ಬರ್ತೀನಿ ಅಣ್ಣ. ನೀನು ಚೆನ್ನಾಗಿ ತಿಂದ್ಬಿಟ್ಟು ಹೊಟ್ಟೆ ಕೆಟ್ಟೋಗಿದೆ. ಬೆಳಗ್ಗೆಯಿಂದ 10 ಸಲ ಹೋಗಿದ್ದೀನಿ, ಮತ್ತೆ ಹೊಟ್ಟೆ ನೋಯ್ತಾ ಇದೆ. ನಾನು ಬಾತ್ರೂಮ್ ಬರ್ತೀನಿ. ಅಣ್ಣ, ತಪ್ಪು ತಿಳ್ಕೊಬೇಡ. ನಿನ್ ಮಗನೇ ಎತ್ಬಿಟ್ರಲ್ಲ, ಅದಕ್ಕೋಸ್ಕರ ಹುಡುಗರೆಲ್ಲ ಸ್ವಲ್ಪ ಮೀಟರ್ ಆಫ್ ಆಗಿದಣ್ಣ. ಹಲೋ, ಹೇಳಮ್ಮ. ಫೋನೇ ಬಂದಿಲ್ಲ ಹಲೋ ಅಂತವ್ರೆ. ಇವನ್ಗೂ ಮೀಟರ್ ಆಫ್. ಹೋಗ. ಲೇ ಯಾರೋ ಹೋಗ್ತೀರಾ? ಲೇ ಹೇಳ್ರೋ, ಯಾರೋ ಹೋಗ್ತೀರಾ? ಅಣ್ಣ, ಪೊಲೀಸ್ನವ್ರು ಇಲ್ಲಿಗೂ ಬರ್ತಾ ಇದಾರಣ್ಣ. ಹೌದಾ? ಸ್ಕೂಲ್ ಮಕ್ಕಳು ಓಡಾಡುವಂಥ ರೋಡು 2 ದಿನದಿಂದ ಹೀಗೆ ಇದೆ. ಮೊದಲು ಇದನ್ನು ವಿಡಿಯೋ ಮಾಡಿ ನ್ಯೂಸ್ಗೆ ಹಾಕಬೇಕು, ಆಗಲೇ ಅವ್ರಿಗೆ ಬುದ್ಧಿ ಬರೋದು. This number can't be reached right now. Please try later.
ಹಾಯ್ ಆನಂದಿ, ಹೆಂಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನಿನ್ ಫ್ರೆಂಡು ಆ ಪೊರ್ಕಿ ಇದಾನಾ? ಅವ್ನು 7 ಗಂಟೆಗೆ ಹೋದ್ನಲ್ಲ, ನಿಂಗೆ ಗೊತ್ತಿಲ್ವಾ? ಅಪ್ಪ ಎಷ್ಟೊತ್ತಾಯ್ತು ಆ ಪೊರ್ಕಿ ಇನ್ನು ಮನೆಗೆ ಬಂದಿಲ್ಲಪ್ಪ. ಫೋನ್ ಮಾಡಿ ನೋಡು. ಮಾಡ್ದೆಪ್ಪ, ನಾಟ್ ರೀಚಬಲ್ ಬರ್ತಿದೆ. ಚಾರ್ಜ್ ಆಗೋಗಿರ್ಬೇಕು ಅನ್ಸುತ್ತೆ. ಆಫೀಸ್ ಲ್ಯಾಂಡ್ಲೈನಿಂಗ್ ಮಾಡಿ ನೋಡು. ಆಫೀಸ್ಗೂ ಟ್ರೈ ಮಾಡ್ದೆಪ್ಪ, ಮಾಮೂಲಿಯಾಗಿ 7 ಗಂಟೆಗೆ ಹೊರಟಿದ್ದಾರೆ. 7 ಗಂಟೆಗೆ ಹೊರಟೋನು ಇಷ್ಟೊತ್ತಾದ್ರೂ ಬರಲಿಲ್ವಾ? ಎಲ್ಲೋಗಿರ್ತಾನೆ? ಅಪ್ಪ ಏನಪ್ಪ ಮಾಡ್ತಿದ್ದೀರಾ? ಅವನು ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಲ್ಯಾಪ್ಟಾಪ್ ನೋಡ್ತಾ ಕೂತಿದ್ದೀರಾ? ಏನಿಲ್ಲಮ್ಮ, ನೋಡ್ದೆ ಅದು ಅವನ ಫೋನು ನೀರಲ್ಲಿ ಬಿದ್ದೋಗಿದೆ ಅಂತ ಹೇಳ್ತಾ ಇದ್ದ. ಅದು ಕರಪ್ಟ್ ಆಗಿದೆಯಂತೆ. ಅದಕ್ಕೆ ಅವನು ಸರ್ವಿಸ್ ಸೆಂಟ್ರಲ್ಲಿದ್ದಾನೆ, ಅದನ್ನ ಸರ್ವಿಸ್ ಮಾಡಿಸ್ಬಿಡ್ತಾನಂತೆ. ನೀನ್ ಹೋಗಮ್ಮ, ಅವ್ನು ಬಂದ್ಬಿಡ್ತಾನೆ. ಬರ್ತಾನೆ ಅಲ್ವಾ? ಓಕೆಪಾ. ಓಕೆ ಅಮ್ಮ. ಹೇಳಿ ಅಂಕಲ್. ಅಮ್ಮ ಸಂಗೀತ, ನನ್ಗೊಂದು ಅರ್ಜೆಂಟ್ ಆಗಿ ಹೆಲ್ಪ್ ಆಗ್ಬೇಕಿತ್ತಲ್ಲ. ಇವತ್ತು ಅಪ್ಪ ಮನೇಲೇ ಇದ್ದಾರೆ, ಅಪ್ಪನ್ ಕೈಲಿ ಕೊಡ್ಲಾ? ಈಗ್ಲೇ ಕೊಡಮ್ಮ ಪ್ಲೀಸ್. ಅಪ್ಪ. ಏನಮ್ಮ? ವೇಲು ಅಂಕಲ್ ಅರ್ಜೆಂಟಾಗಿ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತಪ್ಪ. ಹೇಳಿ ಸರ್, ನಾನು ಸಂಗೀತ ಅವ್ರ ಅಪ್ಪ ಮಾತಾಡ್ತಾ ಇರೋದು. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಾ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇವತ್ತು ಒಬ್ಬ ವಿಜಯ್ ಕುಮಾರ್ನ ಕಿಡ್ನಾಪ್ ಮಾಡಿದ್ದಾನೆ ಸರ್. ಫೋಟೋ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ. ಅವನ ಬಗ್ಗೆ ಡೀಟೇಲ್ ಕಳ್ಸಕ್ಕಾಗತ್ತಾ ಸರ್? ಖಂಡಿತ ಸರ್. ಸರ್, ಅವನ ಹೆಸರು ಕಾಟಾ ರವಿ. ಅವನು ಬೇಬಿ ಅನಕೊಂಡ ಅವ್ರ ತಮ್ಮ. ವೇಲೂರಲ್ಲಿರೋ ಸೆಂಟ್ರಲ್ ಜೈಲಿಂದ ನಿನ್ನೆ ರಾತ್ರಿ ತಾನೇ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಅವನೇ ಇದ್ದ ಮಾಡಿರೋದು. ಚೆನ್ನೈಯಲ್ಲಿ ಅವನಿರೋ ಜಾಗ ತುಂಬ ಖರಾಬು. ರಾಯಪುರಮು 14ನೇ ಮೇನ್ ರೋಡು, ಡೋರ್ ನಂಬರ್ 10. ಯಾರದು? ರವಿ ಮನೆ ಇದೇನಮ್ಮ? ಹೌದು, ಏನ್ ಬೇಕಿತ್ತು? ಇದಾರಾ? ಅವನ್ ಇಲ್ವಲ್ಲ. ಎಲ್ಲಿರ್ತಾರೆ? ಅವನ್ಗೇನ್ 1 ಹೆಂಡ್ತಿನ 2 ಹೆಂಡ್ತಿನ? ಎಲ್ಲಿದಾನೋ ಯಾವಳ ಮನೇಲಿದ್ದಾನೋ ಯಾರಿಗ್ ಗೊತ್ತು. ಬೀಚ್ ಹತ್ರ ಹೋಗಿ ನೋಡು, ಅಣ್ಣಮ್ಮನ ದೇವಸ್ಥಾನದ ಹಿಂದೆ ಒಬ್ಳಿದಾಳೆ. ಯಾವಾಗ ನೋಡಿದ್ರು ಅವಳ ಮನೇಲೇ ಬಿದ್ದಿರ್ತಾನೆ.
ವಿಜಯ್ ಕುಮಾರ್ನ ಯಾಕೆ ಕಿಡ್ನ್ಯಾಪ್ ಮಾಡಿದೆ, ಯಾರು ಹೇಳಿದ್ದಕ್ಕೆ ಮಾಡಿದೆ, ಮತ್ತೆ ಎಲ್ಲಿ ಕರ್ಕೊಂಡೋಗಿಟ್ಟಿದ್ಯಾ? ಹೇಳೋ. ಹೇಳಲ್ಲ ಅಲ್ವಾ? ಓಕೆ. ಅಪ್ಪನಿಗೆ ಮಗ ಸುಬ್ರಹ್ಮಣ್ಯ ಬುದ್ಧಿ ಹೇಳ್ದ. ಅದೇ ಸ್ಟೈಲಲ್ಲಿ ನಿನ್ನೂ ಡೀಲ್ ಮಾಡ್ತೀನಿ, ಓಕೆನಾ? ತುಪ್ಪಾಕಿ ಸಿನಿಮಾ ನೋಡಿದ್ಯಾ? ತಮಿಳ್ ಆಕ್ಟರ್ ವಿಜಯ್ ಮಾಡಿರುವಂಥ ತುಪ್ಪಾಕಿ ಸಿನಿಮಾ ನೋಡಿದ್ಯಾನಲ್ಲೇ ಗೂಬೆ ನನ್ನ ಮಗನೇ? ನೋಡಿದ್ದೀನಿ. ಅದಕ್ಕೇನಿವಾಗ? ಒಳ್ಳೇದಾಯ್ತು. ಇನ್ನೂ ಒಂದ್ಸಲ ಫಿಲಮ್ ನೋಡು. ನಾವ್ ಅಪ್ಪನ್ ಮಾತೆಲ್ಲ ಕೇಳಲ್ಲ, ಅದು ವಯಸ್ಸು. ಆದ್ರೆ ಅದೇ ಅಪ್ಪಂಗೇನಾದ್ರೂ ಸಮಸ್ಯೆ ಬಂದ್ರೆ ಯಾವನ್ ಮಾತು ಕೇಳೋದಿಲ್ಲ, ಹೊಟ್ಲಿಲ್ಲ ಅಂತ ಅನ್ಸ್ಬಿಡ್ತೀವಿ. ಬಸ್ಸಲ್ಲಿ ಇದ್ದಿದ್ದ ಚಿಕ್ಕ ಚಿಕ್ಕ ಮಕ್ಕಳು ನಿನಗೇನು ಅನ್ಯಾಯ ಮಾಡಿದ್ರು? ಹೇಳ್ತೀನಿ. ಮುಖ್ಯಾಂಶಗಳು. ಅಸಿಸ್ಟೆಂಟ್ ಕಮಿಷನರ್ ಸತ್ಯಮೂರ್ತಿ ಅವರು ಮತ್ತೊಮ್ಮೆ ಸಾಹಸ. ಏನೋ ಇದು, ನಾನಿಲ್ಲಿ ಸುಮ್ಮನೆ ಕೂತಿದ್ರೆ ಕಮಾಂಡೋ ಲೆವೆಲ್ ಮಾತಾಡ್ತಾ ಇದ್ದಾನೆ ಅವನು. ತಲೆಮರೆಸಿಕೊಂಡಿದ್ದಂತಹ ಬೇಬಿ ಅನಕೊಂಡಾನನ್ನ ಎನ್ಕೌಂಟರ್ ಮಾಡಲಾಗಿದೆ. ಬೇಬಿ ಅನಕೊಂಡನ ಎನ್ಕೌಂಟರ್ ಮಾಡಿದ್ರ? ಏನದು, ನನ್ನ ಹೆಸರಲ್ಲಿ ಬೇರೆ ಯಾರಾದ್ರೂ ಮಾಡಿದಾರ? ನಿಮ್ಮ ಹೆಸರು ಹೇಳಿದ್ರು, ಯಾರ ಹೆಸರು ಹೇಳಿದ್ರು, ಅದು ತುಂಬಾ ಮುಖ್ಯನಾ ಇವಾಗ? ನಿಮ್ ಇನ್ನೇ ತುಂಬಾ ದೊಡ್ಡ ಸಂಚ್ ನಡೀತಾ ಇದೆ. ಮೀಡಿಯಾದವ್ರು ಸಡನ್ ಆಗಿ ಬಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತೀರಾ? ಅದಕ್ಕೆ ಮುಂಚೆ ಎಸ್ಕೇಪ್ ಆಗೋಣ ಬನ್ನಿ. ಹಂಗ ಹೇಳ್ತೀಯಾ? ಹಂಗಂತೆ ಹಿಂಗಂತೆ ನಡೀರಿ ಸುಮ್ನೆ. ಇರೋ ಬಂದೆ ಇರೋ. ಯೋ ಯಾಕೋ ಇಲ್ಲಿ ಕರ್ಕೊಂಡ್ ಬಂದೆ? ನಾನು ಹೇಳ್ತೀನಿ ಬನ್ನಿ.
ಏನು ಅಂತ ಹೇಳು ಬನ್ನಿ ಸರ್. ಬೇಬಿ ಅನಕೊಂಡ ಇಟ್ಟುಕೊಂಡಿದ್ದಂತಹ ಸ್ಥಳವನ್ನು ಬಹಳ ಏನು ಇಲ್ಲಿಗೆ ಸೂಪರ್ ಸರ್. ಯಾಕೆ ಹೊಡೆದೆ? ನೀವು ಅವ್ರನ್ನೆಲ್ಲ ಹಂಗ್ ಹೊಡೆದ್ರಲ್ಲ. ನಾನೆಲ್ಲ ಹೊಡೆದೆ? ಎನ್ಕೌಂಟರ್ ಮಾಡಿ ಮುಗಿಸಿದ್ದಾರೆ. ಏನು ಹೇಳ್ತಾ ಇದಾರೆ? ಒಂದು ಅರ್ಥ ಆಗ್ತಾ ಇಲ್ಲ. ಕನ್ನಡದಲ್ಲಿ ತಾನೇ ಹೇಳ್ತಾ ಇದಾರೆ. ನಿನ್ಗೆ ಹೋಟೆಲ್ ಮಾತ್ರ ಕೊಬ್ಬಿದೆ ಅನ್ಕೊಡೆ, ನಿನ್ ಮೈಯೆಲ್ಲ ಕೊಬ್ಬಿದೆ ನೋಡು. ಏನು ಅಂತ ಗೊತ್ತಾಗ್ದೇನೆ ಒದ್ದಾಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ಜೋಕ್ ಮಾಡ್ತಿದ್ಯಾ? ಬೇಬಿ ಅನಕೊಂಡ ಅಸಿಸ್ಟೆಂಟ್ ಕಮಿಷನರ್ ಸತ್ಯಮೂರ್ತಿ ಅವರ ಬಲ ಕೈಗೆ ಗುಂಡು ಹಾರಿಸಿ ಗಾಯ ಮಾಡಿದ್ದಾನೆ. ಯೋ, ನನ್ ಕೈನ ಯಾವಾಗ ಶೂಟ್ ಮಾಡ್ದವನು? ಗುಂಡಿನ ಪೆಟ್ಟಾಗಿದ್ದರೂ ಸಹ ಅಸಿಸ್ಟೆಂಟ್ ಏನು ನನ್ ಗನ್ನೆ ಎತ್ಕೊಂಡು ನನ್ ಕೈನೇ ಶೂಟ್ ಮಾಡ್ದೆ? ನಿನಗೆ ಬುದ್ಧಿ ಇದೆಯಾ? ನಾನಾ ಇದೆಯಾ? ದಡ್ಡ ನನ್ ಮಗನೇ, ನಿಮ್ಮನ್ನೆಲ್ಲ ಯಾರೋ ಎಸಿ ಮಾಡಿದ್ದು? ಟಿವಿಲಿ ಹೇಳಿದ್ ನಿಜ ಆಗೋಗ್ಬೇಡವಾ? ಸತ್ಯಮೂರ್ತಿ ಅವರಿಗೆ ಬಹಳಷ್ಟು ಪೆಟ್ಟುಗಳಾಗಿದ್ದು ಅವರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬೇಬಿ ಅನಕೊಂಡ ಮಾತ್ರವಲ್ಲದೆ 12 ಜನ ಸೇರಿಕೊಂಡು ಅಸಿಸ್ಟೆಂಟ್ ಕಮಿಷನರ್ ಸತ್ಯಮೂರ್ತಿ ಅವರ ಮೇಲೆ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬೇಬಿ ಅನಕೊಂಡನನ್ನ ಜೀವಂತವಾಗಿ ಹಿಡಿಯಲು ಸಾಧ್ಯವಾಗದ ಕಾರಣ ಆತ್ಮರಕ್ಷಣೆಗಾಗಿ ಅಸಿಸ್ಟೆಂಟ್ ಕಮಿಷನರ್ ಸತ್ಯಮೂರ್ತಿ ಅವರು ಎನ್ಕೌಂಟರ್ ಮಾಡಿದ್ದಾರೆ. ಚೆನ್ನೈನಲ್ಲಿ ಹರಡಿಕೊಂಡಿದ್ದಂತಹ ಒಂದು ದೊಡ್ಡ ರೌಡಿ ಸಾಮ್ರಾಜ್ಯ ಈಗ ಪೊಲೀಸರ ಶೌರ್ಯದಿಂದ ಮುಕ್ತಾಯಗೊಂಡಿದೆ. ಸರ್ ಹುಷಾರು, ಮೆತ್ಗೆ. ಸರ್ ಸೂಪರ್ ಆಗಿ ಮಾಡಿದ್ರಿ ಸರ್, ಸಖತ್ತಾಗಿ ಮಾಡಿದ್ರಿ ಸರ್, ಕಂಗ್ರಾಚುಲೇಷನ್ಸ್. ಅದು ಪೊಲೀಸ್ ನಲ್ಲೇ ಕರಾ ಪೊಲೀಸ್ ಅಂತ ಕೇಳಿದಿರಾ? ಅದೇ ಕರಾ ಪೊಲೀಸ್, ಡೇಂಜರಸ್ ಒಂದೇ. ಹೇಗ್ ಸರ್ ಒಬ್ರಿಗೇನೆ ಇದನ್ನೆಲ್ಲ ಮಾಡೋದಕ್ಕೆ ಧೈರ್ಯ ಬಂತು? ನೋಡಮ್ಮ, ಧೈರ್ಯ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದು ಹೇಗ್ ಬರುತ್ತೆ ಹೆಂಗ್ ಬರುತ್ತೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ದಿಢೀರ್ ಅಂತ ಬಂದ್ಬಿಡ್ತು. 10 ಜನ ರೌಡಿಗಳನ್ನ ಹೊಡೆದಾಕಿದ್ದೀರಾ, ನಿಮ್ಗೆ ಪ್ರಾಣದ ಮೇಲೆ ಭಯನೇ ಇಲ್ಲ? ಕಾಕಿ ಹಾಕಿರೋ ಪೊಲೀಸರಿಗೆ ಯಾವತ್ತು ಪ್ರಾಣದ ಮೇಲೆ ಭಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿರದೆ ಕಣ. ಸೂಪರ್ ಸರ್. ಚೆನ್ನೈಲ್ ರೋಡಿಗಳನ್ನ ಮಟ್ಟ ಹಾಕದೆ ನಿಮ್ ಕನ್ಸ ಸರ್? ನಾನು ಹೇಳ್ತೀನಿ ಸಾರ್, ಗುರಿನೇ ಅದು. ಒಟ್ಟು ಎಷ್ಟು ಜನ ಎನ್ಕೌಂಟರ್ ಮಾಡಿದೀರಾ ಸರ್? ಅದು ಲೆಕ್ಕ ಹಾಕಿಲ್ಲಪ್ಪ, ಒಂದ್ 8 ಇರಬಹುದು ಅಷ್ಟೇ. 10 ಅಂತ ಹೇಳ್ಬಿಡಿ. 10. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಸರ್. ಅಯ್ಯೋ, ಇನ್ನು ಏನೋ ಕೇಳಿದಾರೆ ಇವರು. ನೀನ್ ಕೇಳಮ್ಮ. ಎನ್ಕೌಂಟರ್ ಆಯ್ತು ಅಂದ್ರಲ್ಲ, ಬಾಡಿ ಎಲ್ಲ ಎಲ್ಲಿದೆ? ಅಯ್ಯೋ ಏನ್ ಸರ್ ತುಂಬಾ ನೋಯ್ತಿದ್ಯಾ? ಅಯ್ಯೋ, ಇದಕ್ಕೇನು ಉತ್ತರ ಕೊಡ್ತೀನಿ. ಸಾರ್ ತುಂಬಾ ಟೈರ್ಡ್ ಆಗಿದ್ದಾರೆ, ಒದೆ ತಿಂದು ಅಲ್ಲ, ಒದೆ ಕೊಟ್ಟು ಟೈರ್ಡ್ ಆಗಿದ್ದಾರೆ. ಬನ್ನಿ ನಾನು ತೋರಿಸ್ತೀನಿ. ಹಲೋ, ಯಾರು? ಹೇಳಿ ಸರ್. ಸರ್, ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ರೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ ಸರ್. ಸರ್, ನನ್ನ ಡ್ಯೂಟಿ ತಾನೇ ನಾನು ಮಾಡಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರಪ್ಪ ಅದು? ಸರ್, ಕಂಗ್ರಾಚುಲೇಷನ್ ಸರ್. ಹೇಳಿ ಸರ್. ಕಂಗ್ರಾಚುಲೇಷನ್ಸ್. ಇನ್ಮೇಲಿಂದ ನಮ್ದೇ ರಾಜ್ಯ. ಥ್ಯಾಂಕ್ ಯು ಸರ್. ಸರ್, ಎಷ್ಟು ದೊಡ್ಡ ಸಾಧನೆ ಮಾಡ್ಬಿಟ್ರಿ ಸರ್. ರೀ ಸತ್ಯಮೂರ್ತಿ. ಸರ್ ಹೇಳಿ ಸರ್. ನಮ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ತಂದ ಸರ್. ಅದು ನ್ಯಾಯದ ವಿರುದ್ಧ ಯಾರೇ ಹೋದ್ರು ಅವ್ರನ್ನ ಶೂಟ್ ಮಾಡಕ್ಕೆ ನಾನು ಯಾವತ್ತೂ ಹೆದರ್ಕೊಳ್ಳಲ್ಲ ಸರ್. ಹೌದು ಸರ್. ಸರಿ ಸರ್. ಸರ್, ಸೆಕ್ರೆಟರಿಯೇಟ್ ಇಂದ ಹೋಮ್ ಸೆಕ್ರೆಟರಿ ಮಾತಾಡ್ತಾ ಇದ್ದಾರೆ, ಮಾತಾಡಿ ಸರ್. ಸರ್ ನಮಸ್ಕಾರ, ನಾನು ಸತ್ಯಮೂರ್ತಿ. ಕಂಗ್ರಾಚುಲೇಷನ್ ಸತ್ಯಮೂರ್ತಿ. ಥ್ಯಾಂಕ್ ಯು ಸರ್. ಕಮಿಷನರ್ ಆಗಿ ಪ್ರಮೋಟ್ ಆಗಿದ್ದೀರಾ. ಕಮಿಷನರ್ ಸರ್, ಥ್ಯಾಂಕ್ ಯು ಸರ್. ಆರ್ಡರ್ ಕಳಿಸಿದ್ದೀನಿ. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್. I will do my duty, sir. ನಾಳೆಯಿಂದ ಚಾರ್ಜ್ ತಗೊಳ್ಳಿ. Okay, sir. All the best. Thank you, sir. Thank you. ಕಮಿಷನರ್, ನಾನು ಕಮಿಷನರಾ? ಸೂಪರ್ ಕ್ಯಾಚ್ ಅಂಕಲ್. ನಿನ್ ಬೌಲಿಂಗ್ ಸೂಪರ್ ಕಣೋ. ಎಲ್ಲ ನಿಮ್ ಕೋಚಿಂಗ್ ಅಪ್ಪ. ನಮಸ್ತೆ ಸರ್. ಬನ್ನಿ ಎಸಿ ಸರ್. ಓ, ಕಮಿಷನರ್ ಅಲ್ವಾ, ಮರ್ತೇ ಹೋಗಿದೆ. ಅಷ್ಟೊಂದೆಲ್ಲ ಶೌರ್ಯ ಪ್ರದರ್ಶನ ಮಾಡಿ ಕಾಮನ್ ಆಗಿ ಬಂದು ನಿಂತಿದ್ದೀರಲ್ಲ ಸರ್. ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಮ ತಲೆ ಮೇಲೆ ಕಿರೀಟ ಹೊರಿಸಿದಾರಲ್ಲ ಸರ್. ಏನ್ ಕಿಂಡಲ್ಲ? ಏ ಮಿಲ್ಟ್ರಿ, ಈ ಅಯೋಗ್ಯ ಹೇಗೆ ಕಮಿಷನರ್ ಆಗ್ಬಿಟ್ಟ? ಅವತ್ತು ಸ್ಟೇಷನ್ ಅಲ್ಲಿ ನಿನ್ಗೆ ಬೆಂಕಿ ಹಚ್ಚಬೇಕಿತ್ತು. ನಿನ್ ಮಗ ಹೋದ ಜಾಗಕ್ಕೆ ನೀನು ಹೋಗ್ಬೇಡ, ಮರ್ಯಾದೆಯಿಂದ ಹೋಗ. ಸರ್ ತಪ್ಪು ತಿಳ್ಕೊಬೇಡಿ ಸರ್. ನೀವು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ಬರ್ತೀರಾ? ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹೋಗಿ. ಅಲ್ಲೇ ನೋಡ್ತೀರಾ, ಬನ್ನಿ. ಹೇಳಿ ಸರ್. ಹೇಳ್ತೀನಿ.
ಅಯ್ಯಯ್ಯೋ ನಾನು ಬಿಟ್ಬಿಡು ಅಂತ ಇವ್ನು ಕಿರ್ಚ್ಬೇಕಾ? ಅದಕ್ಕೆ ತಾನೇ ನೀನ್ ಸೀನ್ ಮಾಡಿದ್ದು. ನೀನ್ ಸಿನಿಮಾ ನಾನು ಮುಂದೆ ಓಡಲ್ಲ. ನಿನ್ನನ್ನು ಹಿಡಿಯಕ್ಕೆ ನಾನು ಹಾಕಿ ಸ್ಕೆಚ್ ಕಣೋ. ನಾನು 7 ವರ್ಷಕ್ಕೆ ಲಾಂಗ್ ಹಿಡ್ದವನು ಕಣೋ. ನಾನು ಕೆರಿಯರ್ ಹಾಳು ಮಾಡ್ಬಿಟ್ಟಲ್ಲ. ಈ ಟಿವಿ ಸಾಯೋದ್ನ ನನ್ನ ಕಣ್ಣಾರೆ ನೋಡ್ಬೇಕು ಕಣ್ರೋ. ವಿಜಯ್ ಇವನು ಹುಡ್ಕೊಂಡು ಬಂದೆ ತಾನೆ, ನೋಡೋ ಸರಿಯಾಗಿ ನೋಡೋ. ಅಂಕಲ್ ವಿಜಯ್ ಫುಲ್ಲು ಲವ್ವ ತಪ್ಕೋತಿದ್ದೀರಾ? ಯಾರೋ ನೀವೆಲ್ಲ ಜೂಜ್ಬೇಗಳು. ಇಡೀ ಸಿಟಿಗೆ ನಾನೇ ರಾಜ ಕಣೋ. ಈಗ ನನ್ನನ್ನೇ ತಲೆ ಮರ್ಸ್ಕೊಂಡು ಓಡಾಡೋ ತರ ಮಾಡ್ಬಿಟ್ರಲ್ರು. ಅಯ್ಯೋ ಯಾರು ಇಲ್ದೇವ್ರು ಅನಾಥನ್ ಮಾಡ್ಬಿಟ್ರಲ್ರು. ನಾನ್ ತಿರುಪ್ತಿಗೆ ಹೋಗ್ದೇನೆ ಬೂಡ್ ನೋಡ್ದ್ಬಿಟ್ರಲ್ರು. ಕೊನೆಗೆ ನನ್ ಮಗನ ಸಾಯಿಸ್ಬಿಟ್ರಲ್ರು. ನನ್ ಮಗನ ಕೊಳ್ಳಿ ಇಡೋದಕ್ಕೆ ಹೋಗ್ಲಿಲ್ವಲ್ರು. ಲೇ 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 ನಿಮ್ಮನ್ನ ಹೆಂಗ್ ಸಾಯಿಸಿದ್ರು ನಂಗೆ ಸಮಾಧಾನ ಆಗಲ್ಲ ಕಣ್ರು. ನಿಮ್ಮನ್ನ ನಿನ್ನ ಮುಗಿಸ್ಬಿಡ್ತೀನಿ ಕಣ್ರು. ಬುದ್ಧಿ ಇದೆಯೋ ನಿಮ್ಗೆ? ವಯಸ್ಸಾಗಿರೋರು ಕಣ ಅಂಕಲ್. ಇಲ್ಲಿ ನೋವಾಗ್ತಿದ್ಯಾ? ನನ್ಗೆ ಎಷ್ಟು ನೋವಾಗಿದೆ? ಅಂಕಲ್ ನೀರು ನೀರು ಏನೋ ಕೇಳ್ತಿದ್ದ ಅವನು. ಕುಡಿಯೋ ನೀರ್ ಕೇಳ್ತಾ ಇದ್ದಾನೆ. ಕೊಡ್ರೋ ಕುಡಿಲಿ. ಕುಡಿದ್ಮೇಲೆ ಸಾಯಿಸ್ಬಿಟ್ಟು ಡ್ಯಾನ್ಸ್ ಮಾಡೋಣ. ಹೋಗೋ ಕೊಡೋ ನೀರು. ಕುಡಿಯೋ ನೀರು ಕುಡಿಯೋ ಕುಡಿಯೋ ನೀರು. ಕುಡಿಯೋ ಲೇ ಮುದ್ಕ ಚೆನ್ನಾಗಿ ಕುಡಿಯೋ. ಏನೋ ಲುಕ್ಕೋ ಕುಡಿಯೋ. ಹೇ ಚೆನ್ನಾಗಿ ನೆಕ್ಕಿ ನೆಕ್ಕಿ ಕುಡಿಯೋ. ಅದಕ್ಕೆ ತಟ್ಟೆಲ್ ಕೊಟ್ಟಿರೋದು. ನಾಲ್ಗೆಯಿಂದ ಚೆನ್ನಾಗಿ ನ್ಯಾ ನ್ಯಾ ಅಂತ ಕುಡಿಯೋ. ಅವ್ರು ಕವರ್ ಮಾಡ್ರೋ. Shoot him! Shoot him, uncle! ಸುಟ್ ಸಾಯಿಸಿಯ ನನ್ನ ಮಗನ್ನ. ವಿಜಯ್ ಈಗಲೇ ಹೋಗಿ ನಾನು ಹೇಳ್ದಾಗ ಮಾಡು. ಮುಖ್ಯಾಂಶಗಳು. ಮತ್ತೊಮ್ಮೆ ಶೌರ್ಯ ಮೆರೆದ ಅಸಿಸ್ಟೆಂಟ್ ಕಮಿಷನರ್ ಸತ್ಯಮೂರ್ತಿ ಅವರು. ಏನಿದೆ? ಬೇಡ, ನೀನು 7ನೇ ವಯಸ್ಸಲ್ಲೇ ಲಾಂಗ್ ಹಿಡ್ದವನು ಅಂತನ?
ನಾನು 6ನೇ ವಯಸ್ಸಲ್ಲೇ 7 ಜನನ ಬೆಂಕಿ ಹಚ್ಚಿ ಸಾಯಿಸ್ತು ಅನ್ಕಣೋ. ಏನಕ್ಕೆ ಗೊತ್ತಾ? ನಮ್ಮಪ್ಪನ ಕೊಂದಾಕಿದ್ದಕ್ಕೆ. ಏಯ್, ಎಲ್ರು ನನ್ನ ಮಿಲಿಟರಿ ಅವನು ಅಂತ ಅನ್ಕೊಂಡಿದ್ದೀರಾ? ಕೇಡಿ, ಕಿಲ್ಲಾಡಿ, ಕ್ರಿಮಿನಲ್, ಮುಟ್ಟಿದ್ರೆ ಭಸ್ಮ ಮಾಡೋ ಬೆಂಕಿ, ಪೊಗರಿರೋ ಕನ್ನಡಿಗ ಕಣೋ. ಆಗ ಕಣೋ ಕರಿತಾ ಇದ್ದಿದ್ ನನ್ನ ಎಲ್ರು ಕ್ಯಾಂಪ್ ಅಲ್ಲಿ. ಬಾರೋ, ಏನೋ ಹೇಳ್ದ? ಮುಟ್ಟಿದ್ರೆ ಹೊತ್ಕೊಂಡು ಉರಿಯೋ ಬೆಂಕಿನ. ಮುಟ್ಟ ಹೊತ್ಕೊಳ್ತಾ ನೋಡ್ತೀನಿ. ಹೊತ್ಕೊಳ್ತಾ ನೋಡ್ತೀನಿ. ಹತ್ಕೋತಾ ಉರಿತಾ ಇದ್ಯಾ? ಒಂದು ಕೂದ್ಲಿಲ್ದೇ ಈ ಬಾಣ್ಲಿ ತಲೆನಲ್ಲೇನೆ ಇಷ್ಟೊಂದು ಅಹಂಕಾರ ಇದೆ ಅಂದ್ರೆ ಇಲ್ಲೆಷ್ಟಿರ್ಬೇಡ ನಂಗೆ. ಸತ್ಯ ಕಣ ನೀನು. ಅಯ್ಯಯ್ಯೋ, ನಾನು ಹೇಳ್ಬಿಡ್ತೀನಿ, ಬಿಟ್ಬಿಡಿ. ಏನೋ ಅದು ನೆಲದಲ್ಲೆಲ್ಲ ಬಿದ್ದು ಒದ್ದಾಡಿ ಆಕ್ಟಿಂಗ್ ಮಾಡ್ತಿದ್ದೆ. ನಾನು ಎಂತೆಂತ ಸೋಲ್ಜರ್, ಕಮಾಂಡೋ, ಕ್ಯಾಪ್ಟನ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಗೊತ್ತಾ ಮಿಲಿಟರಿನಲ್ಲಿ. ನನ್ನ ಹತ್ರನೇ ಆಕ್ಟಿಂಗು. ಏಯ್, ನಿನ್ನ ಮಗನ್ನ ಸಾಯಿಸ್ದೆ ಅಂತ ಎಷ್ಟು ಒದ್ದಾಡ್ತಾ ಇದೀಯಾ? ನಾನು ಪಾಂಡ್ಯನ್ನ ನನ್ನ ಉಸಿರು ಅನ್ಕೊಂಡಿದ್ದೆ ಕಣೋ. ತುಂಬಾ ಪ್ರೀತಿಯಿಂದ ಬೆಳೆಸಿದ್ದೆ ಕಣೋ. ಆ ಚಿಕ್ಕ ಮಗುನ ಕೊಂದ್ಬಿಟ್ಟಿಯಲ್ಲೋ. ನನಗೆ ಹೆಂಗ್ ನೋವಾಗ್ಬೇಡ, ನನಗೆ ಎಷ್ಟು ನೋವಾಗ್ಬೇಡ. ಸಾಯೋ ಸಾಯೋ ನನ್ನ ಮಗನೇ, ನಿನ್ನ ಉಳಿಸಲ್ಲ ಕಣೋ. ನ್ಯಾಯಕ್ಕಾಗಿ ನನ್ನ ಯುದ್ಧವು ಯುದ್ಧ ಮಾಡಲು ಸದಾ ಸಿದ್ಧನು. ದ್ರೋಹಿಗಳೆದೆಯಲ್ಲಿ ಧೂಳು ಎಬ್ಬಿಸಿ ಹಂತಕ ಪಡೆಯ ಹುಟ್ಟು ನಡುಗಿಸಿ. ನ್ಯಾಯದ ಯುದ್ಧ ಯುದ್ಧ ಮಾಡಲು ಸಿದ್ಧ. 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 ಶಬ್ದನೇ ಇಲ್ದೇನೆ ಇಡೀ ಗ್ಯಾಂಗನ್ನೇ ಕೊಂದುಬಿಟ್ಟು ಜಾಲಿಯಾಗಿ ಇಲ್ಲಿ ಬಂದು ಕ್ರಿಕೆಟ್ ಆಡ್ತಿದೆಯಲ್ಲ. ನನ್ನ 32 ವರ್ಷದ ಸರ್ವೀಸಲ್ಲಿ ನಿನ್ ಥರ ಇರೋ ಒಬ್ಬ ಬುದ್ಧಿವಂತ ಕ್ರಿಮಿನಲ್ನ ನಾನು ನೋಡಲೇ ಇಲ್ಲ. ಮಾಡೋ ಕೆಲಸ ಎಲ್ಲ ನೀನು ಮಾಡಿಬಿಟ್ಟು ಪ್ರಮೋಷನ್ ಆರ್ಡರ್ನ ನನ್ನ ಕೈಲಿ ಕೊಟ್ಬಿಟ್ಟು ಎಷ್ಟು ಕ್ಲೆವರಾಗಿ ಎಸ್ಕೇಪ್ ಆದೆ. ನಾನು ಎಸ್ಕೇಪ್ ಆದ್ರೂ ನೀನು ಕಮಿಷನರ್ ಆಗೋದಿಯಲ್ಲ, ಹೋಗು. ಇನ್ಮೇಲಾದ್ರೂ ನ್ಯಾಯವಾಗಿ ಕೆಲಸ ಮಾಡು. ಅದನ್ನ ನಾನು ನೋಡ್ಕೊಳ್ತೀನಿ. ಇಷ್ಟು ದಿನ ಆಟ ಆಡಿಸ್ತಾ ಇದ್ದಲ್ಲ ಆ ರಿಮೋಟು, ಮರ್ಯಾದೆಯಿಂದ ಆ ಸೆಲ್ ಫೋನ್ನ ನನ್ನ ಕೈಲಿ ಕೊಟ್ಬಿಡು. ಕಡ್ಡಿ ಕೈಯಲ್ಲಿರೋ ತನಕನೇ ಕೋತಿ ಹೇಳಿದ ಮಾತು ಕೇಳೋದು. ಆ ಕಡ್ಡಿನ ನಿನ್ನ ಕೈಯಲ್ಲಿ ಕೊಡೋದಕ್ಕೆ ನಾನು ಮುಟ್ಟಾಳ ಅಲ್ಲ. ಬೆಳೀತಾ ಬೆಳೀತಾ ಕ್ರಿಮಿನಲ್ ಆಗಿರೋರನ್ನ ನೋಡಿದ್ದೀನಿ, ಆದರೆ ನೀನು ಹುಟ್ಟತಾನೆ ಕ್ರಿಮಿನಲ್. ಇದು ನನ್ನ ಹತ್ರನೇ ಇರಲಿ ಬಿಡು. ಹೇ ದೊಡ್ಡ ಮನುಷ್ಯ, ಈಗ ನಾನು ಕಮಿಷನರ್. ನನ್ನ ದೃಷ್ಟಿಲಿ ನೀನು ಯಾವಾಗಲೂ ಕ್ರಿಮಿನಲ್ಲೇ. ಆಟ ಆಡಬೇಡ. ನಾನು ಅನ್ಕೊಂಡ್ರೆ ನಾಳೆ ಬೆಳಗ್ಗೆ ನೀನು, ನಿನ್ನ ಆಧಾರ, ನಿನ್ನ ಸುತ್ತ ಇರೋ ಗುಂಪು
ಯಾವುದು ಇಲ್ದಂಗ್ ಮಾಡ್ಬಿಡ್ತೀನಿ. ನಾಳೆ ಬೆಳಿಗ್ಗೆ ನೀನ್ ಬದುಕಿರ್ತೀಯ ಅಂತ ಮೊದಲು ನೋಡು. ಸುಮ್ನೆ ಸಮಸ್ಯೆನ ತಲೆ ಮೇಲೆ ಹಾಕೋಬೇಡ. ಅಂದ್ರೆ ನೀನು ಗೇಮ್ ಅನ್ನ ಮುಗಿಸೋದಿಲ್ಲ. ಗೇಮ್ ಮುಗ್ದೋದ್ರೆ ಇಂಟ್ರೆಸ್ಟಿಂಗ್ ಆಗಿರಲ್ಲ.